ಮುಂದುವರ್ಸೋಣ. ನಮಸ್ತೆ ಸ್ನೇಹಿತರೆ, ಇಲ್ಲಿರೋ ಎಲ್ಲಾ ಮಾಸ್ಟರ್ಗಳಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಮೇಡಮ್ ಹೇಳಿದ ವಿಚಾರಗಳ ಬಗ್ಗೆ ಮುಂದುವರಿತಾ ಹೇಳ್ತಾ ಇದ್ರೆ, ಗ್ರಾಟಿಟ್ಯೂಡ್ ಅದು ಎಷ್ಟು ಒಳ್ಳೇದು, ಎಷ್ಟು ಅದ್ಭುತವಾದ್ದು ಅಂತ ಹೇಳಿದ್ರೆ, ಈ ಎಲ್ಲಾನು ನಾನೇ ಇಟ್ಕೊಳ್ಳೋ ಬದಲು ನನ್ನ ಹತ್ರ ಇರೋದನ್ನ ಕೊಟ್ಟು ನೋಡಿದ್ರೆ ಅದು ಸುಖನೇ ಬೇರೆ ಇರ್ತದೆ. ದೇವರು ನಮಗೆ ಕೊಟ್ಟಿದ್ರಲ್ಲಿ ಸಮಾಜಕ್ಕೆ, ಸಂಘ ಸಂಸ್ಥೆಗಳಿಗೆ, ಆಗದೆ ಇರೋರಿಗೆ, ಅಂಗವಿಕಲರಿಗೆ ಇದೆಲ್ಲ ದಾನ ಧರ್ಮಗಳು ಮಾಡೋದು ಕೂಡ ಇದು ಒಂದು ಪವಿತ್ರವಾದ ಕೆಲಸ. ನಮ್ಮ ಕರ್ಮಗಳನ್ನ ಕಳ್ಕೋಬಹುದು, ಮತ್ತೆ ನಾವು ಅಭಿವೃದ್ಧಿನ ಹೊಂದಬಹುದು. ಇದು ಮೈ ಎಕ್ಸ್ಪೀರಿಯನ್ಸ್ ಕೂಡ ಅಂತ ಹೇಳ್ತಾ, ಇದೇ 21ನೇ ತಾರೀಕು ವಿಶ್ವ ಯೋಗ ಡೇ ಇದೆ. ಅವತ್ತು ನಮ್ಮ ಮಹಾತ್ವಾರ್ ಫೌಂಡೇಶನ್ ರೇವಾ ಕಾಲೇಜಲ್ಲಿ ತುಂಬಾ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ದಯಮಾಡಿ ಇಲ್ಲಿರ್ತಕ್ಕಂಥವ್ರು ಸಾಧ್ಯವಾದ ವಿಡಿಯೋ ಆನ್ ಮಾಡ್ಕೊಂಡು ನೋಡಿ. ತುಂಬಾ ಅದ್ಭುತವಾದ ವಿಚಾರ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ನಿಮ್ಮ ಸಹಕಾರ ಬೇಕು. ನಿನ್ನೆ ನಾವು ಕೋರ್ ಮೀಟಿಂಗ್ ನಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಗುರುಜಿ ಅವ್ರು ಹೇಳ್ತಾ ಇದ್ರು, ಅಪ್ ಟು ಒಂದು 3 lakhs ಜಾಸ್ತಿ ಖರ್ಚು ಬರ್ತಾ ಇದೆ, ಏನ್ ಮಾಡೋದು ಅಂತ. ಹಲೋ, ಓಕೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. 3 ಲಕ್ಷಕ್ಕೂ ಅಧಿಕ ಖರ್ಚು ಬರ್ತದೆ ಅಂತ ನೋಡಿ. ಇಂಥ ಅದ್ಭುತ ವಿಚಾರಗಳನ್ನು ತಿಳ್ಕೊತಾ ಇದೀವಿ ಅಂತ ಅಂದ್ಮೇಲೆ, ಈಗ ನಾನು ಗ್ರಾಟಿಟ್ಯೂಡ್ ಕ್ಲಾಸ್, ಮನಿ ಹೇಗ್ ಮಾಡೋದು, ಈ ತರ ತುಂಬಾ ಕ್ಲಾಸ್ ಅಲ್ಲಿ ವರ್ಕ್ಶಾಪ್ ಗಳಿಗೆ ಅಟೆಂಡ್ ಮಾಡಿದಾಗ, ಒಂದು ಹೋಟೆಲ್ ಅಲ್ಲಿ ಅರೇಂಜ್ ಮಾಡ್ತಾರೆ. 5,000 ರೂಪಾಯಿ ಮಿನಿಮಮ್ ಅಂದ್ರೆ 5,000, 8,000 ಕ್ಲಾಸ್, 15,000 ಹಿಂಗೆಲ್ಲ ಕಟ್ ಹೋಗ್ತಾ ಇದೆ. ನಂಗೆ ಅನಿಸ್ತಾ ಇತ್ತು ನೋಡಿ, ಎಲ್ಲಾ ವಿಚಾರಗಳು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೆ, ನಮ್ಮ ಅಭಿವೃದ್ಧಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ಬಹಳಷ್ಟು ವಿಚಾರಗಳು, ಧ್ಯಾನ ಎಲ್ಲವನ್ನೂ ತಿಳ್ಕೊತಾ ಇದೀವಿ. ಈ ಸಂಸ್ಥೆ ನಮಗೋಸ್ಕರ ಮಾಡ್ತಾ ಇದೆ. ಈ ಸಂಸ್ಥೆ ಉದ್ದೇಶ ಏನೋ ಮನುಕುಲದ ಒಳಿತಿಗಾಗಿ. ಇಂತಹ ಸಂಸ್ಥೆಯಿಂದ ನಾವು ಪ್ರಯೋಜನವನ್ನು ಪಡ್ಕೊಂಡ್ಮೇಲೆ ನಮ್ದು ಏನೋ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು ಅಂತ ಅನಿಸ್ತು. ಗುರುಜಿಯವರು ಇಷ್ಟೆಲ್ಲ ಹೇಳಿದ್ಮೇಲೆ ಬಹಳಷ್ಟು ಜನ ಮೊನ್ನೆ ತುಂಬಾ ದಾನಿಗಳು ನಿಮ್ಮ ಹೃದಯದಿಂದ ಎಲ್ಲರೂ ಕೂಡ ನಿಮ್ ಕೈಲಾದ ದೇಣಿಗೆಯನ್ನು ನೀಡಿದ್ದೀರಾ. ಮೊನ್ನೆ ನಾನು ಮಾತಾಡ್ತಾ ಹೇಳ್ತೆ, ಗುರುಜಿ ನಂದು 5,000 ಒಂದು ಟಕ್ ಅಂತ ತಕ್ಷಣ ಕಳಿಸ್ಬಿಟ್ಟೆ. ಗುರುಜಿ ನೆನ್ನೆ ಎಲ್ಲ ಹೇಳ್ತಾ ನೋಡ್ತಾ ಇದ್ರೆ ತುಂಬಾ ವ್ಯತ್ಯಾಸ ಬರ್ತಾ ಇದೆ. ಇದೊಂದು ದೊಡ್ಡ ಕಾರ್ಯಕ್ರಮ ಆದ್ರಿಂದ ಎಲ್ಲರೂ ದೊಡ್ಡ ಮನ್ಸು ಮಾಡಿ ಇನ್ನೊಂದ್ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ನಾನು ಇನ್ನೂ ಒಂದು 5,000 ಇವತ್ತು ಸಂಸ್ಥೆ ಅಕೌಂಟ್ ಕಳಿಸ್ತಾ ಇದ್ದೀನಿ. ದಯಮಾಡಿ ನಮ್ಮಲ್ಲಿ 10 ರೂಪಾಯಿ ಆಗುತ್ತೋ, 5 ರೂಪಾಯಿ ಆಗುತ್ತೋ, 1 ರೂಪಾಯಿ ಆಗುತ್ತೋ, ಎಷ್ಟಾಗುತ್ತೆ ಆ ದೇಣಿಗೆಯನ್ನ ನೀಡೋ ಅಂತವ್ರು ದಯಮಾಡಿ ಹ್ಯಾಂಡ್ ರೈಸ್ ಮಾಡ್ಬೇಕು. ಇವತ್ತು ನಾವೆಲ್ಲರೂ ಕೂಡ ಗುರುಗಳು ಕೇಳದೆ ನಾವೇ ನಮ್ಮ ಸ್ವಹ ನಿರ್ಧಾರದಿಂದ ಇದು ಮಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ಮಾತಾಡಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗಿ, ಹ್ಯಾಂಡ್ ರೈಸ್ ಮಾಡಿ. ರೈಟ್, ಹ್ಯಾಂಡ್ ರೈಸ್ ಮಾಡಿ, ಯಾರೋ ಒಬ್ಬರು ಮಾತಾಡ್ತಾ ಹೋಗಿ. ಎಸ್ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಮೇಡಮ್ ನೇಮ್ ಬರ್ಕೋತಾ ಹೋಗಿ ಮೇಡಮ್. ಹರೀಶ್ ಸರ್ ಹೇಳಿದ್ದಾರೆ ಮಾಸ್ಟರ್ಸ್. ಈಗಾಗ್ಲೇ ಇನ್ನೇನು ನಾಡಿಲ್ಲ, ನಾಡಿದ್ದು ಶನಿವಾರ 21 ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಮತ್ತೊಮ್ಮೆ ಹೇಳ ಬಯಸ್ತೇವೆ. ಈಗ ತಾನೇ ಹೇಳಿದ್ರು, ದೇಣಿಗೆ ಅನ್ನೋ ವಿಚಾರ ಅಂತ ಬಂದಾಗ ನಿನ್ನೆ ಕೋರ್ ಮೀಟಿಂಗ್ ನಲ್ಲಿ ಏನು ಅಂತಂದ್ರೆ, ಸಾಕಷ್ಟು ಇದೊಂದು ಯಶಸ್ವಿ ಆಗ್ಬೇಕು ಅಂತಂದ್ರೆ ಎಲ್ಲರ ಸಹಕಾರ ತುಂಬಾ ಮುಖ್ಯವಾಗಿದೆ ಮಾಸ್ಟರ್ಸ್. ಹಾಗಾಗಿ ಎಲ್ರು ಎಷ್ಟು ತಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಸಾಧ್ಯನೋ ಅಷ್ಟು ನೀವು ಕೊಡ್ಬೋದು. ಹಾಗೆ ಮತ್ತೆ ವಾಟ್ಸಪ್ ಗೆ ಇದು ಮೆಸೇಜ್ ಬರ್ತಾ ಇದೆ, ಯಾರ್ಯಾರೆಲ್ಲ ಎಷ್ಟು ಆಗ್ತಾ ಇದಾರೆ, ಒಂದು 50 ರೂಪಾಯಿ, 100 ರೂಪಾಯಿ ಈ ತರದೆಲ್ಲ ಬರ್ತಾ ಇದೆ. ಹಾಗೆ ನಂದಾ ಮೇಡಮ್ 5,000, 1,000, ಮತ್ತೆ 200 ರೂಪಾಯಿ, ಮತ್ತೆ ನಮ್ಮ ಹರೀಶ್ ಸರ್ 10,000 ರೂಗಳು ಕೊಡ್ತೀನಿ ಅಂತ ಹೇಳಿದ್ರು. ಈ ತರದ್ದು ಎಲ್ಲ ಯಾರೆಲ್ಲ ಕೊಡೋ ಬಯಸ್ತೀರಾ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು, ಅಥವಾ ಚಾಟ್ ಬಾಕ್ಸ್ ನಲ್ಲಿ ಎಷ್ಟು ಕೊಡಲು ಸಾಧ್ಯ ಆಗುತ್ತೋ ಅಷ್ಟನ್ನ ನೀವು ಮೆನ್ಷನ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ಇನ್ನೊಂದು, ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ ಅವ್ರು ಎಷ್ಟು 50 ರೂಪಾಯಿ 100 ರೂಪಾಯಿ ದುಡ್ಡು ಲೆಕ್ಕ ಅಲ್ಲ. ಅವ್ರಿಗೆ ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸೋಣ, ಅವ್ರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ಇಲ್ಲಿ ಧ್ಯಾನಿಗಳಿರೋದ್ರಿಂದ ಅವ್ರಿಗೆ ನಾವು ಹಾರೈಸೋಣ. ಒಬ್ಬೊಬ್ಬರ ಕೇಳ್ತಾ ಹೋಗೋಣ. ನೇಮ್ ಬರ್ಕೊಳ್ಳಿ. ನಳಿನ್ ಅವರು ಸರ್, ನಳಿನ್ ಅಂತಾನೆ ಹೆಸರದು, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಎಲ್ಲ ನಮ್ಮ ಸ್ನೇಹಿತರಿಗೆ. ನಾವು ಬೇರೆ ಬೇರೆ ಎಲ್ಲ ಕಲಿಯೋದಕ್ಕೆ ಎಲ್ಲ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿವಿ ಸರ್. ಅದಕ್ಕೆ ಹೋಲಿಸಿದ್ರೆ ನಾವು ಇಲ್ಲಿ ಕೊಡೋದು ಯಾವುದು ಏನು ಅಲ್ಲ ಸರ್. ನಾವು ಮಾಡ್ತೀವಿ ಸರ್ ನಮ್ಮ ಕೈಲಾದಷ್ಟು. ಥ್ಯಾಂಕ್ ಯು ಸರ್. ನಳಿನ್ ಅವ್ರ ಹೆಸರು ಬರ್ಕೊಳ್ಳಿ ಮೇಡಮ್. ಪುಟ್ಟಸ್ವಾಮಿ ಅವ್ರ ಹ್ಯಾಂಡ್ ರೈಸ್ ಮಾಡಿ. ಎಸ್, ಯಶೋಧ ಮಾತಾಡಿ ಫಸ್ಟ್. ಅಶ್ವಿನಿ ಮೇಡಮ್ ನೇಮ್ ಬರ್ಕೊಳ್ಳಿ ಅವ್ರದ್ದು. ಕಳಿಸಿದೀನಿ ಅವತ್ತೇನೆ 501 ರೂಪಾಯಿ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಯಶೋಧ ಮೇಡಮ್ ಅವ್ರಿಗೂ ಒಳ್ಳೇದಾಗ್ಲಿ. ನಾವೆಲ್ಲರೂ ಕೂಡ ಹಾರೈಸ್ತೀನಿ. ಥ್ಯಾಂಕ್ ಯು. ಪುಟ್ಟಸ್ವಾಮಿ ಅವರು ಮಾತಾಡಿ.
ನಮಸ್ತೆ ಗುರುಗಳೇ. ನಮಸ್ತೆ. ಎಲ್ಲ ಮಾಸ್ಟರ್ಗೂ ನಮಸ್ಕಾರಗಳು. ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮಾಸ್ಟ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳಕ್ ಮುಂಚೆ ಕೊಡ್ಬೇಕಾದ್ದು ನಮ್ ಕರ್ತವ್ಯ. ನಾವೆಲ್ಲರೂ ಕೊಡೋಣ ಅಂತ ಹೇಳಿ ನಾವು ಸಹ ಕೊಡ್ತೀವಿ. ಎಲ್ಲ ಮಾಸ್ಟರ್ಗಳು ಇದ್ರಲ್ಲಿ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರಿಗೆ, ಅವರಿಗೆ ಅವರ ಕುಟುಂಬಕ್ಕೆ ಮಹಾತಾರ್ ಫೌಂಡೇಶನ್ ವತಿಯಿಂದ ಅವ್ರಿಗೆಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹಾರೈಸೋಣ. ಪುಟ್ಟಸ್ವಾಮಿ ಅವ್ರ ನೇಮ್ ಬರ್ಕೊಳ್ಳಿ. ಥ್ಯಾಂಕ್ ಯು. ಶಶಿಕಲಾ ಗೌರಿಬಿದ್ನೂರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ನಮಸ್ತೆ. ನಾವು ಆಗ್ಲೇ ಇದು ಪೇ ಮಾಡಿದೀವಿ. ನಾವು ಇಲ್ಲಿನೂ ಶ್ರೀ ಪತಂಜಲಿಯ ಇಲ್ಲಿನೂ ಯೋಗ ಡೇ ಇರೋದ್ರಿಂದ ಇಲ್ಲೂ ಕೊಟ್ಟಿದೀವಿ. ಅಲ್ಲಿನೂ ನಮ್ಗೆ ಕೈಲಾದಷ್ಟು ಫೋನ್ ಪೇ ಮಾಡಿದ್ವಿ. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಮೇಡಮ್. ರೇವತಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಸರ್ ಹರೀಶ್ ಸರ್, ನಿಮ್ಗೊಂದು ಉತ್ತರ. ಜರ್ನಲ್ ಅಂದ್ರೆ ದಿನಚರಿ ಅಂದ್ರೆ ಅವ್ರು ಏನ್ ಹೇಳಿದ್ರ ಥ್ಯಾಂಕ್ಸ್ ಅಂತ. ನಿಮ್ಮ ದಿನಚರಿ, ನಿಮ್ಮ ದಿನ ಎಂಡ್ ಆಗುವಾಗ ನೀವು ಅದನ್ನ ಬರ್ದಿಡೋದು ದಿನಚರಿ, ಜರ್ನಲ್ ಅಂತಂದ್ರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಡೈರಿ. ಓಕೆ, ಥ್ಯಾಂಕ್ ಯು. ಆಮೇಲೆ ಸರ್ ವರ್ಡ್ ಗೊತ್ತಾಗ್ತಿತ್ತು ಸರ್, ಎಸ್ ಮೇಡಮ್. ಇಲ್ಲ, ಜರ್ನಲ್ ಅನ್ನೋ ವರ್ಡ್ ಗೊತ್ತಾಗಿಲ್ಲ. ನೀವು ಪರ್ಸನಲ್ ಹೇಳಿ ಮೇಡಮ್. ಅದೇ ಸರ್, ಅಷ್ಟೇ. ನಾನು ನನ್ನ ಪರ್ಸನಲ್ ಆಗಿ 2000 ರೂಪೀಸ್ ನಾನು ಕೊಡ್ತೇನೆ. ನಾನು ಇವತ್ತು ಫೋನ್ ಪೇ ಮಾಡ್ತೇನೆ. ಇನ್ನೊಂದೇನಂದ್ರೆ, ನಾವು ಇವತ್ತು ಪ್ರಚಾರಕ್ಕೆ ಹೋಗ್ತಾ ಇದ್ದೇವೆ, 3-4 ಜನ ಸೇರ್ತೇವೆ. ಸೊ ಅವರು ಸಹ ಕೊಡ್ತಾರೆ. ಅವ್ರು ಎಷ್ಟು ಏನು ಅಂತ ಹೇಳಲಿಲ್ಲ. ಸೊ ಅದು ಇವತ್ತು ಡಿಸೈಡ್ ಆಗುತ್ತೆ, ಅದನ್ನ ಸಹ ಕಳಿಸ್ತೇನೆ. ಇನ್ನೊಂದೇನಂದ್ರೆ, ಅದೇ ಅಲ್ಲಿ ತುಂಬಾ ದೇವಸ್ಥಾನಗಳು, ಸಾಯಿ ಮಂದಿರ ಅದೆಲ್ಲ, ಅಲ್ಲಿ ಅನ್ನದಾನಕ್ಕೆ ತುಂಬಾ ಜನ ಬರ್ತಾರೆ. ನೋಡುವ, ಯಾರಾದ್ರೂ ಸಿಕ್ಕಿದ್ರೆ ಮಾಡಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಮೋಟಿವೇಟ್ ಮಾಡಿ. ಇವತ್ತು ನನ್ನ ಡ್ಯೂಟಿ ಅದೇ, ಅಲ್ಲಿ ಹೋಗಿ ಸ್ವಲ್ಪ ಮೋಟಿವೇಟ್ ಮಾಡಿ ಪಾಂಪ್ಲೆಟ್ಸ್ ಹಂಚತಕ್ಕಂಥದ್ದು. ಜೊತೆಗೆ ದಾನಿಗಳು ಯಾರಾದ್ರೂ ಸಿಗ್ತಾರಂತ, ಯಾಕಂದ್ರೆ ನಮ್ಗೆ ಅಲ್ಲಿ ಪರಿಚಯ ಇಲ್ಲ, ಬಟ್ ಇರ್ತಾರೆ ಅಲ್ಲಿ. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಯತ್ನ ಅಂತೂ ಮಾಡ್ತೇವೆ ಸರ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಧನ್ಯವಾದಗಳು. ರೇವತಿ ಮೇಡಮ್ ಅವರು ಮತ್ತೆ ಅವರ ಸ್ನೇಹಿತರುಗಳು ಮಾಡೋ ಕೆಲಸ, ಅವರು ಒಂದು ಅಫಿಷಿಯಲ್ ಆಗಿತ್ಕೊಂಡು ಒಂದು ಸಮಾಜದ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ದೇವರು ನಿಮ್ಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಮೇಡಮ್. ನಿಮಗೆ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಮೇಡಮ್. ಸರ್, ಅಫಿಷಿಯಲ್ ಅಂತ ಹೇಳ್ಬೇಡಿ ಸರ್. ನಾವು ಯಾವುದೇ ಉದ್ಯೋಗ ಮಾಡಿದ್ರು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಮನುಷ್ಯರು. ಆಫೀಸಲ್ಲಿ ಕೆಲಸ ಮಾಡಲಿಕ್ಕೂ ಸಹ ಇವಾಗ ಕೃತಜ್ಞತೆ, ಧನ್ಯವಾದಗಳು ಏನಂತ ಹೇಳ್ತಿರಲ್ಲ, ಅದೆಲ್ಲ ಇದ್ರೇನೆ ನಾವು ಒಂದು ಉದ್ಯೋಗದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಇಲ್ಲಿ ನಮ್ಮ ಶ್ರೀಮಂತಿಗೆ, ನಮ್ಮ ಬಡತನ ಅಥವಾ ನಮ್ಮ ನಾಲೆಜ್ ಅದು ಯಾವುದು ಕೌಂಟ್ ಆಗುದಿಲ್ಲ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವು ಮಾನವರು. ಸೊ ಎಲ್ಲರಿಗೂ ಇದ್ದ ಹಾಗೆ ನಿಮ್ ಮಾತು ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತು ಜಸ್ಟ್ ಅಣ್ಣವ್ರನ್ನ ಅಣ್ಣವರು ಎಲ್ಲಾರು ಅಭಿಮಾನಿಗಳೇ ದೇವರು ಅಂತೀವಿ. ಅಭಿಮಾನಿಗಳೇ ಸೇರ ರಾಜ್ಕುಮಾರ್ ಅವ್ರನ್ನೇ ದೇವ್ರು ಮಾಡ್ಬಿಟ್ರು. ಹಿಂಗೆ ಗ್ರೇಟ್ ಮೇಡಮ್, ಸೂಪರ್. ಇದು ಅದ್ಭುತ. ಆತ್ಮಗಳಿಂದ ಇಂತಹ ವಿಚಾರಗಳು ತಿಳ್ಕೊಳ್ಳೋಕೆ ಸಾಧ್ಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುರುಗಳಿಗೆ ಒಂದು ಅಂಶ ಗಮನಕ್ಕೆ ತರ್ಬೇಕು. ಗುರುಗಳಿಗೆ ಒಂದು ಅಂಶ, ರಂಗನಾಥ್ ಸರ್ಗೆ. ಹೇಳಿ ಮೇಡಮ್, ಹೇಳಿ. ಸರ್, ಅದೇ ಪ್ರೆಸ್ ನೋಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆಯ್ತು ಸರ್. ನಿನ್ನೆ ರಾತ್ರಿ 10:30 ಗಂಟೆ ಆಯ್ತು. ಅದನ್ನ ನಾ ಹೇಳಿದ್ನಲ್ಲ, ನನ್ನ ಕೊಲೀಗ್ ಜಯಲಕ್ಷ್ಮಿ ಕಳಿಸಿದೆ, ಅಂದ್ರೆ ಫಾರ್ಮ್ಯಾಟ್ ಅಲ್ಲಿ ಹಾಕ್ಲಿಕ್ಕೆ. ಅದು ಸುಬ್ಬು ಸರಿಗೆ ನಾನು ತಮಗೆ ಕಳಿಸ್ತೇನೆ ಸರ್. ಸುಬ್ಬುಬಯ್ಯ ಅವರಿಗೆ ಕಳಿಸಿದ್ರೆ ಅದನ್ನ ಕನ್ನಡದಲ್ಲಿ ಪ್ರಿಂಟ್ ಮಾಡಿಸಿದ್ರೆ ಆಯ್ತು ಸರ್. ಇನ್ನೊಂದೇನು ಅಂತಂದ್ರೆ, ಪ್ರೆಸ್ನವರಿಗೆಲ್ಲ ಕೊಡುವುದರ ಜೊತೆಗೆ ಪ್ರೋಗ್ರಾಮ್ನ ದಿನ ಆಕ್ಚುಲಿ ಪ್ರೆಸ್ ನೋಟ್, ಇನ್ವಿಟೇಷನ್ ಮತ್ತೆ ಪಾಂಪ್ಲೆಟ್ಸ್ ಅನ್ನ ಒಂದಷ್ಟು ಕೈಯಲ್ಲಿ ನಿಮ್ ಸ್ಟಾಫ್ ಯಾರಾದ್ರೂ ಇಟ್ಕೊಂಡ್ರೆ ಒಳ್ಳೇದು ಸರ್. ಅವ್ರು ಕೇಳ್ತಾರೆ. ಪ್ರೆಸ್ನವ್ರು ಬಂದಾಗ ಅವ್ರು ಕೊಡಿ ಅಂತ ಅವರಿಗೆ ಕೊಟ್ಟಿದ್ರು, ಬಟ್ ಅವ್ರು ಬೆಳ್ಳೆಲ್ಲ ಬಿಟ್ಟು ಬಂದಿರ್ತಾರೆ. ಅವ್ರು ಮತ್ತೆ ಕೇಳ್ತಾರೆ. ಒಂದಷ್ಟು ಜಾಸ್ತಿ ಕಾಪೀಸ್ ಅನ್ನ ಇಟ್ಕೊಳ್ಳೋದು ಒಳ್ಳೆ ಸರ್. ಪ್ರೆಸ್ ನೋಟ್ ನಲ್ಲಿ ಅವರಿಗೆ ಪ್ರೆಸ್ ನಲ್ಲಿ ಏನ್ ಬರಿಬೇಕು ಅದು ಕ್ಲಿಯರ್ ಆಗಿ ಇರ್ತದೆ. ಅದಕ್ಕೋಸ್ಕರ ರೈಟ್ ಮೇಡಮ್, ರೈಟ್ ಮೇಡಮ್. ಪ್ರಿಂಟ್ ಮಾಡ್ಕೊಂಡು ಬರ್ತೀವಿ ಅವತ್ತು. ಥ್ಯಾಂಕ್ ಯು. ರಂಗಸ್ವಾಮಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ. ರಂಗಸ್ವಾಮಿ ಅವರು ಮಾತಾಡಿ ಸರ್. ಸರ್, ರಂಗಸ್ವಾಮಿ ಸರ್ ನಮಸ್ಕಾರ. ಮಾತಾಡಿ. ರಾಜು ಸರ್ ನಮಸ್ಕಾರ. ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ಈಗಾಗಲೇ ನಾನು ದೇಣಿಗೆಯನ್ನ ನೀಡಿದ್ದೆ. ಆದ್ರೂ ಮತ್ತೊಮ್ಮೆ ನಮ್ಮ ರಾಜು ಸರ್ 2 ಸತಿ ನೀಡೋರೆ ಅಂದಾಗ ನಾವ್ ಯಾಕೆ 2 ಸತಿ ನೀಡಬಾರ್ದು? ನಾವು ಇನ್ನೂ 1 ಸತಿ ನೀಡ್ತೀವಿ. ಹಾಗೇನೆ
ರಜೆ ಹಾಕ್ಬಿಟ್ಟು 21ನೇ ತಾರೀಕು ಅಲ್ಲಿ ನಾವು ಅಟೆಂಡ್ ಆಗ್ತೀವಿ. ವೆರಿ ಗುಡ್. ಅದು ಎಷ್ಟು ಗಂಟೆಗೆ, ಆಮೇಲೆ ಡ್ರೆಸ್ ಕೋಡ್ ಏನಾದ್ರು ಇದ್ರೆ ತಿಳಿಸಿದ್ರೆ ಒಳ್ಳೇದು. ಅಂದ್ರೆ ಬೆಳಗ್ಗೆ ಅಲ್ಲಿ. ನೀವು 6 ಗಂಟೆಗೆ ಬರ್ಬೇಕಂದ್ರೆ ಅವಾಗ ಹಾ ಪ್ಯಾಂಟ್ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಲೂಸ್ ಆಗಿ ನೀಟಾಗಿರ್ಬೇಕು. ಬೆಳಗ್ಗೆ ಆಯ್ತು, ಓಕೆ 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 ಓಕೆ. ಮೇಲೆ ಅಂತೂ ನಾವು ಶರ್ಟ್, ಒಂದು ಟೀ ಶರ್ಟ್ ಕೊಡ್ತಾ ಇದ್ವಿ ಎಲ್ಲರಿಗೂ. ಒಂದು ಟೀ ಶರ್ಟ್ ಟಿ ಶರ್ಟ್ ಯಾವ್ದು ಸರ್? ಉಚಿತವಾಗಿ White. ಕೊಡ್ತೀವಿ. ವೈಟ್ ಕೊಡ್ತೀವಿ. ಹೌದು. ಅಲ್ಲ, ನಿಮ್ಮಲ್ಲೇ ಸಿಗುತ್ತಾ, ನಾವು ತರ್ಬೇಕಾ? ಇಲ್ಲ, ನಾವು ಕೊಡ್ತಾ ಇದ್ವಿ ಎಲ್ಲರಿಗೂ. ಹಾ ಹಾ ಸರಿ ಸರ್. ಆಮೇಲೆ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡಕ್ಕೆ ನಾವು ರೆಡಿ ಇದೀವಿ. ನಮ್ಮನ್ನ ಬಳಸ್ಕೋಬಹುದು, ನಮ್ದು ಒಂದು ಒಳ್ಳೆ ಸೇವೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏಕೆಂದ್ರೆ Thank you. ಹನಿಗೂಡಿದ್ರೆ ಹಳ್ಳ, ನಾನು ಅವತ್ತೇ ಹೇಳಿದ್ದೆ ರಾಜು ಸರ್, ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಬಳ್ಳ. ಹೆಂಗೆ ಹೌದು sir. ಒಬ್ಬೊಬ್ರು ನಾವು ಕೈ ಜೋಡಿಸ್ತಾ ಇಲ್ಲ ನೆನೆ. ಇದು ನಮ್ಮ ಒಂದು, ನಾವೆಲ್ಲ ಒಂದು ಮಹಾ ಅವತಾರ್ ಫೌಂಡೇಶನ್ಗೆ ಒಂದು ಪಿಲ್ಲರ್ ಇದ್ದಂಗೆ. ಹೌದು. ಹಾ, ನಾವೆಲ್ಲರೂ ಈಗ ಒಂದು ಮನೆ ಬೇಸ್ಮೆಂಟ್ ಸುಭದ್ರವಾಗಿರ್ಬೇಕಂದ್ರೆ ಪಿಲ್ಲರೇ ಅವಶ್ಯಕ. ಅಂತದ್ರಲ್ಲಿ ನಾವೆಲ್ಲರೂ ಒಬ್ಬೊಬ್ರು ಒಂದೊಂದು ಪಿಲ್ಲರ್ ಆಗಿ ಅದನ್ನ ಬಲಪಡಿಸೋಣ. ಎಸ್. ಹಾ ಥ್ಯಾಂಕ್ ಯು ರಂಗಸ್ವಾಮಿ Thank you, ಸರ್. sir. Thank you, sir. ಫೋನ್ ಪೇ ಮಾಡಿ ಗುರುಜಿ, ಆಯ್ತು. ಫೋನ್ ಪೇ ಮಾಡಿದ್ದಾರೆ. ಒಂದ್ ನಿಮಿಷ ಸರ್, ಫೋನ್ ಪೇ ಮಾಡಿ ಮತ್ತೆ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ನನಗೆ. ಮತ್ತೊಮ್ಮೆ ಇವಾಗ ಅನೌನ್ಸ್ಮೆಂಟ್ ಮಾಡಿದ್ರು, ಮತ್ತೊಮ್ಮೆ ನಾನು ದೇಣಿಗೆ ಕೊಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಹೌದೌದೌದು, ಡಬಲ್ ಡಮಾಕ, ಡಬಲ್ ಬರ್ಲಿ ನಮಗೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಸೂಪರ್ ಸರ್. ನಿಮ್ ತರ ಇದು ಧಾರಾಳ ಮನಸ್ಸು ಎಲ್ರಿಗೂ ಬರ್ಲಿ, ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಮ್ಮ ಮಾತಾಡ್ ಆಯ್ತು ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ರಾಜು ಅವರು, ಲಕ್ಷ್ಮೀದೇವ್ ಪಂಡಿತರು. ಆಯ್ತಣ್ಣ. ಮೇಡಮ್, ನಾನ್ ಮೊದ್ಲು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೆ, ಈಗ ಸ್ವಲ್ಪ ಅಮೌಂಟ್ ಕಳ್ಸಿಕೊಡ್ತಿದ್ದೀನಿ. ತುಂಬಾ ಧನ್ಯವಾದಗಳು. ನಾವು ದೊಡ್ಡ ಬಂಡೆ ಮನೆ ಕಟ್ಬೇಕು, ದೊಡ್ಡ ಬಂಡೆ ಬೇಕಾದ್ರೆ ಒಂದು ಮರಳಿನ ಕಣನಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ರೈಟ್. ಓಕೆ. ಥ್ಯಾಂಕ್ ಯು ಮೇಡಮ್. ಸೂಪರ್ ಮೇಡಮ್, ಏ, ಇವರು super. ಅಷ್ಟೇ ಡಬಲ್ ಆಗಿ ಕೊಡ್ತಾ ಇದ್ದಾರೆ. ಈಗ 2ನೇ ಸಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ಮೇಡಮ್ ಎಲ್ಲ ಡಬಲ್ ಆಗುತ್ತೆ. ಏಜು ಡಬಲ್, ಆರೋಗ್ಯ ಡಬಲ್, ಹೆಲ್ತ್ ಡಬಲ್. ಥ್ಯಾಂಕ್ ಯು. ನಿಮ್ಮ ಖುಷಿ ಹೀಗೆ ಡಬಲ್ ಆಗ್ಲಿ. ನೀವು ಯಾವಾಗ್ಲೂ ಹೀಗೆ ನಗ್ತವಾಗಿ, ಆರೋಗ್ಯವಾಗಿ, ಐಶ್ವರ್ಯವಾಗಿ, ಮತ್ತೆ ಸಕಲ ಕೀರ್ತಿಗಳಿಗೆ ಒಳ್ಳೇದ್ ಮಾಡ್ಲಿ ಭಗವಂತ ಅಂತ ನಮ್ಮ ಪ್ರಾರ್ಥಿಸ. ಥ್ಯಾಂಕ್ ಯು ಮೇಡಮ್. ಪಂಡಿತರಿಗೆ ಥ್ಯಾಂಕ್ ಯು. ಸರ್, ಇವ್ರು ರಾಜು sir. ಹೇಳುತ್ತೆ, ಒಂದು ಒಳ್ಳೇದನ್ನ ಮಾತಾಡಿದ್ರೆ 10 ಒಳ್ಳೇದನ್ನ ಕೊಡುತ್ತೆ, ಹಾಗೆ ಒಂದ್ ಕೆಟ್ಟದನ್ನ ಮಾತಾಡಿದ್ರೆ 10 ಕೆಟ್ಟದ್ದೇ ಕೊಡುತ್ತೆ ಅಂತಾರೆ. ಹಾಗೆ ಮೇಡಮ್ ಈಗ ಒಂದ್ಸಲಿ ಪೇ ಮಾಡಿದ್ರು, ಈಗ 10 ಸಲ ನಿಮ್ಗೆ ವಾಪಸ್ ಬರುತ್ತೆ ನೋಡಿ ಅಮೌಂಟ್. ಮೇಡಮ್, ಇನ್ನೊಂದು ಮನಿ ಸೈಕಾಲಜಿ ಗೊತ್ತಾ ನಿಮ್ಗೆ? ಮನಿ ಯಾವಾಗ್ಲೂ ಹೇಳುತ್ತಂತೆ, ನೀನ್ 1 ಮಾಡೋ, ನಾನು 100 ಮಾಡ್ತೀನಿ ಅಂತಂದ್ರೆ. ನೀವು 1 ಸಾಲ ಮಾಡಿ ನೋಡಿ, 100 ಸಾಲ ನಮ್ಗೆ ಗೊತ್ತಿಲ್ದಂಗೆ ಮೊಬೈಲ್ ಸಾಲ, ಅಂಗಡಿ ಸಾಲ, ಧರ್ಮಸ್ಥಳ ಸಂಘದ ಸಾಲ, ಆ ಸಾಲ, ಈ ಸಾಲ, ಟಿವಿ ಸಾಲ, ಫ್ರಿಜ್ ಸಾಲ ಅಂತ. ನೀವು 1 ದಾನ ಮಾಡಿ ನೋಡಿ, ನಿಮ್ಗೆ ಎಲ್ಲಾ ದಾನಗಳು ದೇವ್ರು ಯೂನಿವರ್ಸ್ ಹಂಗೆ ಕೊಡುತ್ತೆ. ನೀವು 1 ಇನ್ವೆಸ್ಟ್ ಮಾಡಿ ನೋಡಿ, ಅದು 100 ಐಡಿಯಾಗಳು ಕೊಡುತ್ತೆ. ಮನಿ ಸೈಕಾಲಜಿನೇ ಅದು. ನೀನ್ 1 ಮಾಡೋ, ನಾನು 100 ಮಾಡ್ತೀನಿ ಅಂತಂತೆ. ಸೂಪರ್ ಅಲ್ವಾ? ಎಲ್ರಿಗೂ ಒಳ್ಳೇದಾಗಿ ಅಂತ ಹಾರೈಸ್ತಾ, ಮತ್ತೆ ರಾಜು ಅವ್ರು ಮಾತಾಡಿದ್ರ? ಬೆಂಗಳೂರಿನಲ್ಲಿ ನಡೆಯುವ ಅತಿ ದೊಡ್ಡ ಯೋಗ ದಿನದ ಕಾರ್ಯಕ್ರಮದಂದು ನಾನು ಸಾಧ್ಯ ಆದಷ್ಟು ಇವತ್ತು ನಾನು ಫೋನ್ ಪೇ ಮಾಡ್ತೇನ್ರಿ. ನನ್ನ ಫ್ರೆಂಡ್ಶಿಪ್ ಸಹಿತ ಎಷ್ಟು ಸಾಧ್ಯ ಆಕೈತಿ ಎಲ್ಲರಿಂದ ಒಳ್ಳೆ ಮಾಡಿ ಅದನ್ನು ಸಹಿತ ಫೋನ್ ಪೇ ಮಾಡಕ್ ಹಚ್ತೀನಿ ಅಂತ ಹೇಳ್ತೀನಿ. ವೆರಿ ಗುಡ್. ಥ್ಯಾಂಕ್ ಯು. ರಾಜು ಸರ್, ಥ್ಯಾಂಕ್ ಯು. ಮೇಡಮ್, ಇವ್ರ ನೇಮ್ಸ್ ಎಲ್ಲ ಬರ್ಕೊಳ್ಳಿ ಮೇಡಮ್. ಎಸ್. ನಂದ್ರೆ ಮೇಡಮ್ Hello, ಬರ್ಕೊಳ್ತಾ ಇದ್ದೀರಾ? ಮೇಡಮ್ ಬೋರ್ಡ್ ತೋರ್ಸಾರ ನೋಡಿ. ಲಕ್ಷ್ಮೀ ದೇವಿ ಪಿ. ಲಕ್ಷ್ಮೀದೇವಿ ಪಾಂಡಿತ್ಯ ಹೆಚ್ಚಿಗೆ ಆಗಿದೆ ಅವ್ರಿಗೆ. ಕೊಡ್ತಾ ಹೋದಂಗೆ ಪಾಂಡಿತ್ಯನೂ ಹೆಚ್ಚಿಗೆ ಆಗಿದೆ. ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇಂಪಾಸಿಬಲ್, ಇಂಪಾಸಿಬಲ್, ಐ ಆಮ್ ಪಾಸಿಬಲ್. ಇಂಪಾಸಿಬಲ್. ಹಿಂಗೆ ಗುರುಜಿ. ವೆರಿ ಗುಡ್. ಸೂಪರ್. ಸೂಪರ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ. ಅದೇ ನನ್ ಕಡೆಯಿಂದನೂ ವೈಯಕ್ತಿಕವಾಗಿ ನಾನು 1,001 ಕೊಡ್ತೀನಿ. ಮತ್ತೆ ನಾನು ಅದೇ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಗುರುಜಿ. ಹಂಗಾಗಿ ಅವ್ರ ಕಡೆಯಿಂದ ಎಲ್ಲ ಕೈಲಾದಷ್ಟು ಸಹಾಯ ಮಾಡಿ ಅಂತ. ಎಲ್ಲಾದ್ರು ಬಂದ ಮೇಲೆ ಒಟ್ಟಿಗೆ ನಾನು ನಾಳೆ ಈವ್ನಿಂಗ್ ಅಷ್ಟರಲ್ಲಿ ನಂದು ಮತ್ತೆ ಅವ್ರದ್ದು ಎಲ್ಲ ಸೇರಿ ಫೋನ್ ಪೇ ಮಾಡ್ತೀನಿ ಗುರುಜಿ. ಓಕೆ ಮಾ. ಓಕೆ. ಥ್ಯಾಂಕ್ ಯು ಲಕ್ಷ್ಮಣ. ಆಮೇಲೆ ಇಲ್ಲಿರ್ತಕ್ಕಂತ ಎಲ್ಲಾ ಜ್ಞಾನಿಗಳಿಗೂ ಗೊತ್ತಿದ್ದು, ಯಾರಾದ್ರೂ ದಾನದ ಅವ್ರು ಹೇಳ್ತಾ ಹೋದಾಗ ನಾನು ಕೊಡ್ತೀನಿ ಅಂತ ನಿಮ್ ಮನಸಾರೆ ಹಾರೈಸಿ, ಅವ್ರಿಗೂ ಕೂಡ ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಿ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಮೇಡಮ್. ವೆಂಕೋಬ ಸರ್.
ವೆಂಕೋಬ ಸರ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುಗಳು ನಮಸ್ಕಾರ ರಂಗನಾಥ್ ಸರ್ಗೆ, ಹರೀಶ್ ಸರ್ಗೆ ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ದೊಂದು ಕಿರ್ಕಾಣಿಕೆ ಸಹಾಯ ಮಾಡ್ತೇವೆ ಸರ್. ನಾವು ರಾಯಚೂರಿಂದ ಸರ್. ಬರೋದು ಆಗದಿಲ್ಲ ಸರ್, ದೂರ ಅದೀವಿ ನಾವು. ಇಲ್ಲಿ ಆಫೀಸಲ್ಲಿ ಮಾಡ್ತೇವೆ ಸರ್ ನಾವು. ಆಫೀಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆಂಕೋಬ ಸರ್. ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಿ ಅಂತ ಖಂಡಿತ ಹಾರೈಸೋಣ. ವೆಂಕೋಬ ಸರ್ ರಾಯಚೂರಿಂದ ದೂರ ಇದೆ, ಬರಕ್ಕಾಗದವ್ರು ನಾನು ದೇಣಿಗೆ ನೀಡ್ತೀನಿ ಅನ್ನದಾನಕ್ಕೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಒಳ್ಳೇದಾಗಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ, ಆತ್ಮಬಂಧಿಗಳಿಗೂ ನಮಸ್ಕಾರ. ಹರೀಶ್ ಸರ್ ಹೇಳ್ತಾ ಇದ್ರೆ ಫಸ್ಟ್ ಹೇಳ್ಬಿಡ್ತೀನಿ. ಹರೀಶ್ ಅವ್ರು ಹೇಳ್ತಾ ಇದ್ರೆ ಎಲ್ಲರೂ ಫ್ಲಾಟ್ ಆಗ್ಬಿಡ್ತಾರೆ ಸರ್. ಒಂದು ನಾನ್ ಕಲ್ತಿರೋದು, ದಾನ ಕೊಟ್ಟಾಗ ಎಡಗೈಗೆ ಬಲಗೈ ಕೊಟ್ಟಾಗ್ಬಾರ್ದು, ಬಲಗೈ ಕೊಡೋದು ಎಡಗೈ ಗೊತ್ತಾಗ್ಬಾರ್ದು ಅನ್ನೋದು ಇದು. ಆದ್ರೂ ಎಲ್ಲಾರು ಹೇಳ್ತಿದ್ದಾರೆ ಅಂತ ನೆನ್ನೆನೆ ಹೇಳಿದೀನಿ. ನಾನು ಕೊಡ್ತೀನಿ. ನಾನ್ ಕ್ಯಾಶ್ ಅಲ್ಲಿ ತಂದು ಲಕ್ಷ್ಮೀಕಾಂತ ಮೇಡಮ್ ಒಂದು ಮಾತಿಲ್ಲಿ, ನಾವು ದಾನ ಮಾಡೋದು ಎಡಗೈ ಕೊಟ್ಟಿದ್ ಬಲಗೈ ಗೊತ್ತಾಗ್ಬಾರ್ದು, ಬಲಗೈ ಕೊಟ್ಟಿದ್ ಎಡಗೈ ಗೊತ್ತಾಗ್ಬಾರ್ದು. ಬಟ್ ನಾನ್ ಹೇಳ್ತೀನಿ ಗೊತ್ತಾಗ್ಬೇಕು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನನಗಾಗಿದ್ ಒಳ್ಳೇದು ಬೇರೆಯವ್ರಿಗೂ ಆಗ್ಬೇಕು, ನಾನ್ ಮಾಡಿದ್ ಬೇರೆಯವರು ಮಾಡ್ಬೇಕು ಅಂತ ಒಳ್ಳೇದ್ ಮಾಡೋದನ್ನ ತೋರಿಸ್ಬಿಟ್ಟು ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಬ್ರು ಕೊಟ್ರು, ಇವತ್ ನಾನೇ ಕೊಡಬಾರ್ದು ಅಂತ ಡಬಲ್ ಕೊಡ್ತಾ ಇದ್ದಾರೆ. ನಾವ್ ಯಾವ್ದೋ ಇಂಥ ಒಂದು ಅದ್ಭುತ ವೇದಿಕೆ ಸಿಕ್ಕಿದೆ, ಇಂಥ ಒಂದು ಅನ್ನದಾನ ಕೊಡ್ತಾ ಇದೀವಿ, ಪುಣ್ಯದ ಕೆಲಸ ಇದು. ಇದು ಹೇಳ್ಕೊಂಡ್ರೆ ಒಳ್ಳೇದೆಲ್ಲ, ನಾವೇ ತಾನೇ ಇರೋದು, ಬೇರೆ ಸಮಾಜ ಇಲ್ಲ ಇಲ್ಲಿ. ನಮ್ದೇ ಸರ್. ಫಸ್ಟ್ ನಾನು ಏನ್ ಹೇಳಿದೆ, ನಿಮ್ ಮಾತುಗಳು ಎಷ್ಟು ಪ್ರೇರಣೆ ಕೊಡ್ತದೆ ಅಂತ ಫಸ್ಟ್ ಅದಕ್ಕೆ ನಿಮ್ಗೆ ಹೇಳಿದ್ದು. ಡಬಲ್ ಧಮಾಕ ಸಿಕ್ತು ಎಲ್ಲಾರ ಕಡೆಯಿಂದ. ನಿಜವಾಗ್ಲೂ ತುಂಬಾ ಸಂತೋಷ. ಯಾಕಂದ್ರೆ ಇಂಥ ಕಾರ್ಯಗಳು ಮಾಡೋವಾಗ ನಾವು ಏನೋ ಮಾಡ್ತೀವಿ ಅಂತಲ್ಲ ಮಾಡೋದು, ನಾವು ಅದನ್ನ ಪ್ರತಿದಿನ ನೋಡ್ತಾ ಇದೀವಿ. ಆ ಜನರನ್ನ ಕರ್ಸೋದು, ಅಲ್ಲಿ ಮ್ಯಾನೇಜ್ ಮಾಡೋದು, ಬಂದಿರೋರ್ಗೆ ಅವ್ರಿಗೆ ತೃಪ್ತಿ ಆಗುವಷ್ಟು ಊಟ ಕೊಡೋದು, ನಮ್ಮ ಕಾರ್ಯಕ್ರಮಗಳನ್ನ ಅವರ ಮನಸ್ಸಿಗೆ ಹಿಡಿಯುವಂತೆ ನಡೆಸೋದು ತುಂಬಾನೇ ಕಷ್ಟ ಇದೆ. ಒಬ್ಬರ ಕೈಯಿಂದ ಇಬ್ಬರ ಕೈಯಿಂದ ಅಸಾಧ್ಯ ಅದು. ಎಲ್ಲರೂ ಸೇರಿದಾಗ್ಲೇ ಆಗೋದು. ಆದ್ರೆ ನನ್ನ ವಿಷಯ ನಾನು ಹೇಳ್ತಾ ಇದ್ದೀನಿ. ನಾನು ತಂದು ಸರ್ಗಿನ ಯಾವತ್ತು ಕ್ಯಾಶ್ ಕೊಡ್ತೀನಿ. ಅದಕ್ಕೆ ನಾನು ಹೆಸರು ಹೇಳಕ್ ಹೋಗಿಲ್ಲ. ಇದು ಮೊದ್ಲಿಂದ ನಾನು ಜೀವಮಾನದಲ್ಲಿ ನಾನು ಕಲ್ತ್ಕೊಂಡ್ ಬಂದಿರೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಂದ್ರೆ ಸರ್ ಮೇಡಮ್ ಕ್ಯಾಶ್ ತರ್ತಾ ಇದಾರೆ, ಬ್ಯಾಗ್ ಎಷ್ಟು ತರಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬ್ಲಾಕ್ ಮನಿ ಆದ್ರಿಂದ. ಥ್ಯಾಂಕ್ ಯು ಮೇಡಮ್. ಅಷ್ಟೊಂದು ಬ್ಲಾಕ್ ಮನಿ ಅಲ್ಲ ರೀ, ಎಲ್ಲ ವೈಟ್ ಮನಿನೇ. ಯಾವ್ದು ಬ್ಲಾಕ್ ಮನಿ ನಾನು ಇಟ್ಟಿಲ್ಲ, ವೈಟ್ ಮನಿನೇ. ಚೆಕ್ಕಲ್ಲಿ ಕೊಟ್ರೆ ವೈಟ್ ಮನಿ ಆಗ್ಬಿಡ್ತದ. ಫೋನ್ ಪೇ ಮಾಡಿದ್ರೆ ನಾನ್ ರಿಸೀವ್ ಮಾಡಿರೋದೇ ಆನ್ಲೈನ್ ಇರೋದೇ ಒಂದ್ ಅಕೌಂಟ್. ಯಾಕಂದ್ರೆ ನಾವು ಗೌರ್ಮೆಂಟ್ ಸರ್ವೆಂಟ್ ಆಗಿರೋದ್ರೆ ಬ್ಲಾಕ್ ಮನಿ ಮೇಂಟೈನ್ ಮಾಡಕ್ ನಮಗ್ ಸಾಧ್ಯ ಆಗಲ್ಲ. ಎಲ್ಲ ವೈಟ್ ಅಲ್ಲಿ ಬರುತ್ತೆ, ನಾವು ವೈಟ್ ಅಲ್ಲೇ ಕೊಡೋದು. ಅಂದ್ರೆ ತಿಂಗಳಿಗೆ ಆಗುವಷ್ಟು ಖರ್ಚಾಗುವಷ್ಟು ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ, ಪದೇ ಪದೇ ಹೋಗಕ್ ಆಗಲ್ಲ ಅಂತ. ಅದನ್ನೇನ್ ಮಾಡ್ತೀನಿ, ನೋಟ್ ಚೇಂಜ್ ಆದಾಗ ಎಲ್ರು ಕೇಳ್ತಾ ಇದ್ರು ಹೆಂಗಿದೆ ಬ್ಲಾಕ್ ಮನಿ ವೈಟ್ ಮಾಡೋದು ಅಂತ. ನಾನು ಎಲ್ರಿಗೂ ಐಡಿಯಾ ಕೊಡ್ತಾ ಇದ್ದೆ. ಸಿಂಪಲ್ ಅಮ್ಮ, ಏನು ಎಷ್ಟಿದೆ ಬ್ಲಾಕ್ ಮನಿ ತಂದ್ಬಿಡಿ, ಏನಿಲ್ಲ ಏಷ್ಯನ್ ಪೇಂಟ್ ಫುಡ್ ಪೇಂಟ್ ತಂದ್ಬಿಟ್ಟು ವೈಟ್ ಮಾಡ್ಬಿಡೋಣ ಅಂತ. ಓಕೆ ಮೇಡಮ್, ತಮಾಷೆ ಹೇಳಿದ್ದು. ಥ್ಯಾಂಕ್ ಯು. ಅದಕ್ಕೆ ಕೊಟ್ಟಿದ್ರಲ್ಲ, ಟೈಮ್ ಕೊಟ್ಟಿದ್ರಲ್ಲ, ಎಷ್ಟು ಕ್ಯಾಶ್ ಕಟ್ಬೋದು, ಏನು ಕ್ಯಾಶ್ ಇರೋದೆಲ್ಲ ಎಷ್ಟು ಕಟ್ಬೋದು ಅಂತ ಗೌರ್ಮೆಂಟ್ ಟೈಮ್ ಕೊಟ್ಟಿತ್ತು. ಅವಾಗ ಎಷ್ಟು ಇಟ್ಕೊಂಡಿದ್ರೆ ಎಲ್ಲಿವರೆಗೂ ಕಟ್ಬೋದು, ವಾಪಸ್ ಬ್ಯಾಂಕಿಗೂ ಅಂದ್ಬಿಟ್ಟು ಟೈಮ್ ಕೊಟ್ಟಿದ್ರು. ಅದು ಯಾಕಂದ್ರೆ ನಿಮ್ಮಂತ ಕೋಟಿಗಟ್ಲೆ ನಾವ್ ಇಡೋದಿಲ್ಲ. ನಮ್ದೇನೋ ಬರೋ ಅಂತ ಒಂದು ಇದ್ರೊಳಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದನ್ನ ತಂದಿಟ್ಕೊಂಡಿರ್ತೀವಿ. ನಾನು ಅದನ್ನೇ ಕ್ಯಾಶ್ ಅಲ್ಲೇ ಕೊಡೋದು, ಅಷ್ಟೇ, ಇನ್ನೇನಿಲ್ಲ. ಸೊ ನಿಮ್ಮ ಹಾರೈಕೆ ಅಂತ ಬ್ಲಾಕ್ ಮನಿ ಬೇಡ, ಅದೆಲ್ಲ ನಮ್ಗೆ ಮೇಂಟೈನ್ ಮಾಡಕ್ಕೂ ಆಗಲ್ಲ. ಸರಿ ಮೇಡಮ್, ಥ್ಯಾಂಕ್ ಯು. ನಾಳೆ ಸಾಟರ್ಡೆ ಕೊಡ್ತೇನೆ ಸರ್. ಸಾಟರ್ಡೆ ಕೊಡ್ತೇನೆ. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿ ಮೇಡಮ್ ಶಕ್ತಿ ಬರುತ್ತೆ. ಸೂಪರ್. ಯಶೋಧ ಮೇಡಮ್ ಮತ್ತೆ. ಆಯ್ ಸರ್, ಮನಿ ಬಗ್ಗೆ ಹೇಳಿದ್ರಲ್ಲ ನೀವು. ನಾನು ಸಣ್ಣ ಟೈಲರಿಂಗ್ ಕೆಲಸ ಮಾಡ್ತಿದ್ದೀನಿ. ಬ್ಲೌಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ನಾಳೆ ಒಳಗಡೆ ಅಮೌಂಟ್ ಏನಾರು ಬಂದ್ರೆ ಮತ್ತೊಮ್ಮೆ ಕೊಡ್ತೀನಿ. ಓಕೆ ಮೇಡಮ್. ಬರುತ್ತೆ, ಮತ್ತೊಮ್ಮೆ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ, ಎಲ್ರು ಈಗ ನೋಡಿ ಕಾಂಪಿಟೇಷನ್ ಒನ್ಸ್ ಮೋರ್ ನಮಗೆ. ಸೂಪರ್. ಥ್ಯಾಂಕ್ ಯು. ಈ ಒನ್ಸ್ ಮೋರ್ ನಿಮ್ಮ ಮನಸ್ಸಲ್ಲಿ ಹೆಂಗ್ ಬರ್ತಾ ಇದೆಯೋ ಅದೇ ತರ ಯೂನಿವರ್ಸ್ ನಿಮ್ಗೆ ಎಲ್ಲ ಆರೋಗ್ಯವನ್ನ, ಆಯಸ್ಸನ್ನ ಮತ್ತೆ ಐಶ್ವರ್ಯವನ್ನು ಕೂಡ ಹಂಗೆ ಡಬಲ್ ಕೊಡ್ತಾ ಇರ್ಲಿ ಅಂತ ನಾನು ಕೂಡ ಯೂನಿವರ್ಸ್ ಅಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಮಾತುಗಳ ಪ್ರೇರಣೆ ಇದೆಲ್ಲ, ನಿಮ್ಮ ಮಾತುಗಳ ಪ್ರೇರಣೆ ಹರೀಶ್. ಎಲ್ಲರೂ ಡಬಲ್ ಕೊಡ್ತಾ ಇದ್ದಾರೆ. ಇದು ಎಲ್ಲರ ಮನಸ್ಸು ಹೀಗೆ ಇದ್ದು ಪ್ರತಿ ಕಾರ್ಯಕ್ರಮದಲ್ಲೂ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಭಾಗವಹಿಸೋಣ. ಎಲ್ಲರ ಹಾರೈಕೆ ಎಲ್ಲರ ಮೇಲಿರಲಿ. ಎಲ್ಲರಿಗೂ ನೀವು ಹೇಳಿದಂಗೆ ಅವರ ಕುಟುಂಬದವರಿಗೆ, ಮಕ್ಕಳಿಗೆ ಸುಖ, ಶಾಂತಿ, ಸಂಪತ್ತು, ನೆಮ್ಮದಿ, ಆಯುಷ್, ಆರೋಗ್ಯ ಎಲ್ಲ ಸಿಕ್ಕಲಿ ಅಂತ ನಾನು ಸಹ ಬೇಡ್ಕೊಳ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್, ಖಂಡಿತ. ಹರೀಶ್ ಸರ್ ಮಾತು ಅಷ್ಟೊಂದು ಪಾಸಿಟಿವ್ ಆಗಿದೆ ಅಂತಾನೆ ಇಲ್ಲಿ ಅರ್ಥ ಆಗ್ತಾ ಇದೆ. ಮತ್ತೆ
ದೇಣಿಗೆ ವಿಚಾರ ಅಂತ ಬಂದಾಗ ಸಮಾಜ ಕಲ್ಯಾಣಕ್ಕಾಗಿ ಮಾಡುತ್ತಾ ಇರುವಂತಹ ಅದ್ಭುತ ಸೇವಾ ಕಾರ್ಯ ಇದು. ಎಲ್ರೂ ಮುಂದಾಗ್ತಾ ಇದ್ದಾರೆ. ಬಟ್ ಆದ್ರೆ ಗ್ರಾಟಿಟ್ಯೂಡ್ ಅನ್ನೋ ಕ್ಲಾಸ್ ಇಂದ ಅಂದ್ರೆ ಮ್ಯಾಜಿಕ್ ಇಂದ ಡಬಲ್ ಮ್ಯಾಜಿಕ್ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ಬೆಳಗ್ಗೆ ಸರ್ ಒಂದ್ ಕ್ಲಾಸ್ ಬೇರೆ ನಾನು ಪೇಯ್ಡ್ ಕ್ಲಾಸ್ಗೆ ಸೇರಿದ್ದೆ. ಅವ್ರು ಗ್ರಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ರು. ಗ್ರಾಟಿಟ್ಯೂಡ್ ನಮ್ಮ ಯೇಸು ಕ್ರಿಸ್ತ ಅವರು ಹೇಳ್ದಂಗೆ ನಾವು ಎಷ್ಟು ಗ್ರೇಟ್ಫುಲ್ ಆಗಿ ಎಷ್ಟು ಗ್ರಾಟಿಟ್ಯೂಡ್ ಆಗಿರ್ತೀವೋ ಅದಕ್ಕೆ ಜಾಸ್ತಿ ನಮ್ಗೆ ಬರ್ತಾ ಇರ್ತದೆ, ಸಿಗ್ತಾ ಇರ್ತದೆ ಅಂತ. ಖಂಡಿತ ಮೇಡಮ್. ನೋಡಿ, ನೀವ್ ಹೇಳಿದ ಎಷ್ಟು ಸತ್ಯ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಈ ವಿಕ್ಸ್ ಡಬ್ಬಿಗಳು, ತಲೆನೋವು ಟ್ಯಾಬ್ಲೆಟ್ ಎಲ್ಲ ಸುಮ್ನೆ ತಂದಿಟ್ಕೊಳ್ಳಿ, ನಿಮ್ ತಲೆನೋವು ಬಂದೇ ಬರುತ್ತೆ. ಅಂದ್ರೆ ನಾವ್ ಏನೇನು ಇಡ್ತೀವಿ ಹಂಗ ಅಟ್ರಾಕ್ಟ್ ಮಾಡತ್ತಂತೆ. ದಾನ ಧರ್ಮ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು. ತುಂಬಾ ಅದ್ಭುತವಾದ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಸುಭದ್ರಾ ಮೇಡಮ್ ಮಾತಾಡಿ. ಸುಭದ್ರಾ ಮೇಡಮ್. ಸುಭದ್ರಾ ಮೇಡಮ್. ರೈಟ್. ಹೌದು, ಅನ್ಮ್ಯೂಟ್ ಆಗಿಲ್ಲ ಅದು. ಎಸ್ ಮಾಸ್ಟರ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಮಾಸ್ಟರ್, ಇದೊಂದು ಒಳ್ಳೆಯ ಅದ್ಭುತ ಅವಕಾಶಕ್ಕೆ ವಿಶ್ವಕ್ಕೆ ಸಲ್ಲಿಸಬಹುದಾದಂತಹ ಒಂದು ಗ್ರಾಟಿಟ್ಯೂಡ್ ಯೂನಿವರ್ಸೇ ನಮಗೆ ಇವತ್ತು ಅವಕಾಶ ಕೊಟ್ಟಿದೆ. ಈಗ ಎಷ್ಟು ಮಾಸ್ಟರ್ಸ್, 67 ಮಾಸ್ಟರ್ಸ್ ಇದೀವಿ. ಎಲ್ರು ಕೂಡ ಮಾತನಾಡಿ. ನೀವು ಕೊಡದಿದ್ರು ಪರವಾಗಿಲ್ಲ, ಮಾತನಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಯಾಕೆಂದ್ರೆ ನಾವು 1.5 ವರ್ಷದಿಂದ ಒಳ್ಳೆ ಅದ್ಭುತವಾದ ಸತ್ಸಂಗ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇದೀವಿ. ದೈವಿಕ ಕಾರ್ಯಕ್ರಮ ಎಲ್ಲಾ ನಾವು ತಿಳಿದಿದ್ದೇವೆ. ಮಾತಾಡಿದ್ರೆ ನಾವು ನಿಜಕ್ಕೂ ಮತ್ತಷ್ಟು ನಾವು ಡಬಲ್ ಆಗಿ ಟ್ರಿಬಲ್ ಆಗಿ ತಗೊಳ್ತೀವಿ. ಆ ಯೂನಿವರ್ಸ್ ನಮಗೆ ಒಳ್ಳೇದ್ ಮಾಡುತ್ತೆ. ಎಸ್ ಮಾಸ್ಟರ್. ಆಮೇಲೆ ಇಲ್ಲಿ ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ, ಎಲ್ರು ದುಡಿಮೆ ಅನ್ನೋದು ಹೇಳ್ತೀನಿ. ಎಲ್ರ ಹತ್ರನು ದುಡ್ಡು ಇರಲ್ಲ, ಕೊಡ್ಬೇಕು ಅಂತ ಮನಸ್ಥಿತಿ ಇರ್ತದೆ. ಇಂಥದ್ದೆಲ್ಲ ಪಡ್ಕೋತಾ ಇದೀವಿ ಅಂತ ಕೆಲವ್ರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಲಕ್ಷ್ಮೀಕಾಂತ್ ಮೇಡಮ್ ಹೇಳಂಗೆ ಅದು ನಮ್ಗಳ ಸ್ವಭಾವ ಆಗಿರುತ್ತೆ. ಅದು ತಪ್ಪು ಇಲ್ಲ. ನೀವು ಎಡಗೈ ಕೊಟ್ಟಿದ್ದು ಯಾರು ಹೇಳದೆ ಆತರ ಮಾಡೋದು ಅಂತಿದ್ರೆ ಪರ್ಸನಲ್ ಆಗಿ ನೀವು ಬೇಕಾದ್ರೆ ಮೆಸೇಜ್ ಹಾಕಿ ಅದು ಮಾಡ್ಬೋದು. ಯಾಕೆ ಇದನ್ನ ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ನಮ್ಗೆ ಏನ್ ಕೊಡೋದು ನೀವು ಕೊಟ್ಟಿ ನೋಡಿ, ಯೂನಿವರ್ಸ್ ನಿಮ್ಗೆ ಹೆಂಗ್ ಕೊಡುತ್ತೆ ಅದು ಅದ್ಭುತವಾದ ವಿಚಾರಗಳನ್ನ ನನ್ ಜೊತೆಲಿ ಹಂಚ್ಕೊಳ್ಳಿ. ಇನ್ನೊಂದು ಕ್ಲಾಸ್ ನಾವು ಮಾತಾಡೋಣ. ಇದು ಒಂದು ಅದ್ಭುತವಾದ ಅವಕಾಶ. ಯಾಕೆಂತ ಹೇಳಿದ್ರೆ ಇಡೀ ವಿಶ್ವವೇ ಯೋಗ ದಿನವನ್ನ ಆಚರಿಸ್ತಾ ಇದೆ. ಈ ಯೋಗವನ್ನ ವಿಶ್ವಕ್ಕೆ ಕೊಟ್ಟಿದ್ದು ನಮ್ಮ ಭಾರತ, ಅಂದ್ರೆ ಸನಾತನ ಧರ್ಮದ ನಮ್ದು. ಅಂತ ದಿನ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದಲ್ಲಿ 4 ಜನ ಯೋಗಿಗಳು, ಧ್ಯಾನಿಗಳು ಬಂದು ಊಟ ಮಾಡೋದಕ್ಕೆ ಅನ್ನದಾನ, ನಮ್ದು ₹1 ಇರುತ್ತಲ್ಲ, ಆ ಪುಣ್ಯ ಎಷ್ಟು ಬರುತ್ತಲ್ಲ, ಎಷ್ಟು ಜನ ಸಿಗುತ್ತೆ ಇಂಥ ಅವಕಾಶ. ಹೇಳಿದಾಗ ನಾವು ದಿನಕ್ಕೆ ₹20 ತರ ಅಥವಾ ₹10 ತರ ಹೊರಗಡೆ ಸುಮ್ನೆ ಖರ್ಚು ಮಾಡಿದ್ರೆ ₹300 ಇಂದ ₹600 ಆಗ್ಬಿಡುತ್ತೆ. ವೇಸ್ಟ್ ಖರ್ಚು. ನಾನು ಹೇಳ್ತಾರೆ ಮಾಮೂಲಿ ಖರ್ಚೆಲ್ಲ. ಅದ್ ಯಾವ್ದೋ ಒಂದ್ ಸುಮ್ನೆ ತೆಗೆದಿಟ್ಬಿಟ್ಟು ನಿಮ್ಗೆ ಅದ್ರ ಖರ್ಚು ನೀವು ₹1,000 ಕೊಟ್ಟು ನೋಡಿ, ಆ ₹1,000 ತಿಂಗಳೊಳಗೆ ಡಬಲ್ ಮಾಡ್ಕೊಳ್ಳೋ ರಿಕವರಿ ನಾನು ಹೇಳ್ಕೊಡ್ತೀನಿ ಈಸಿಯಾಗಿ. ನಾವು ಅನ್ನೆಸೆಸರಿ ಏನ್ ಯೂಸ್ ಮಾಡ್ತೀವಿ, ಸುಮ್ನೆ ಕರೆಂಟ್ ಆನ್ ಮಾಡಿರ್ತೀವಿ, ಅದೋ ಟಕ್ಕಂತ ಆಫ್ ಮಾಡೋದು, ಸುಮ್ನೆ ನೀರ್ ಆನ್ ಮಾಡಿರ್ತೀವಿ, ಅದ್ರ ವೇಸ್ಟ್ ನ ಕಂಟ್ರೋಲ್ ಮಾಡೋದ್ರಿಂದ ನಾವು ಮಿನಿಮಮ್ ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಡ ₹1,000 ಉಳಿಸ್ಬೋದು. ಅಂತ ಹಣವನ್ನು ನೀಡಿದ್ರು ಅಂತ ಅದ್ಭುತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೇವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡೋಣ. ರೇವತಿ ಮೇಡಮ್. ಎಸ್, ರೇವತಿ ಮೇಡಮ್. ಸುಭದ್ರಾ ಮೇಡಮ್. ರೈಟ್. ನಾರಾಯಣ್ ನಾಯಕ್ ಕೊಟ್ಬಿಡಿ ಸರ್. ನಾರಾಯಣ್ ನಾಯಕ್ ಸರ್ ಇದ್ದಾರೆ. ನಾರಾಯಣ್ ನಾಯಕ್ ಮಾತಾಡಿ ಸರ್. ನಾರಾಯಣ್ ಸರ್ ನಮಸ್ತೆ. ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇವತಿ ಮೇಡಮ್. ಎಸ್ ಸರ್, ಆಕ್ಚುಲಿ ನನಗೆ ಒಬ್ರಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕಿತ್ತು. ಅವರು ಜಾಯಿನ್ ಆಗಿದ್ದಾರೆ, ಜಯಲಕ್ಷ್ಮಿ ಅಂತ. ಯಾಕಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಬರೆದ ಲೆಟರ್ ಎಲ್ಲ ಅವರೇ ಫಾರ್ಮ್ಯಾಟ್ ಅಲ್ಲಿ ಟೈಪ್ ಮಾಡಿದ್ದು ಸರ್. ಜೊತೆಗೆ ಇವನ್ ಪ್ರೆಸ್ ನೋಟಿಸ್ ನಾನು ಟೈಪ್ ಮಾಡಿ ಕೊಟ್ಟು ಅದನ್ನ ಪ್ರಾಪರ್ ಫಾರ್ಮ್ಯಾಟ್ ಅಲ್ಲಿ ಹಾಕೆಲ್ಲ ಮಾಡಿದ್ದು. ಅವರು ಜಾಯಿನ್ ಆಗಿದ್ದಾರೆ. ಬಟ್ ಅವ್ರಿಗೆ ಹ್ಯಾಂಡ್ ರೈಸ್ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಒಟ್ಟು ಅವ್ರಿಗೆ ಗೊತ್ತಾಗಿದ್ರು. ಎಲ್ಲರೂ ಒಂದು ಗ್ರಾಟಿಟ್ಯೂಡ್ ಹೇಳೋಣ ಸರ್. ಅವರಿಗೆ ಧನ್ಯವಾದಗಳು. ರಾತ್ರಿ ಎಲ್ಲ ಕಳಿಸಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಕಲಿಸ್ಕೊಡ್ತೇನೆ. ಇವತ್ತು ನಾವು ಸಿಗ್ತೇವೆ. ಅವ್ರು ಹೇಗೆ ಹ್ಯಾಂಡ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡೇನೆ. ಇವತ್ತು ಅವ್ರಿಗೆ ಹೇಳ್ಕೊಡ್ತೇನೆ ಸರ್. ಥ್ಯಾಂಕ್ ಯು ಸರ್. ರೈಟ್. ಗುರುಜಿ ಟೈಮ್ ಇಲ್ಲ. ನಾನು ಹಾಕಿದಾರೆ ಗುರುಜಿ. ತ್ರಿವೇಣಿ ಮೇಡಮ್ ಮತ್ತೆ ಹರೀಶ್ ಸರ್ ಬಿಡ್ಬೇಕು ಅನ್ಸುತ್ತೆ. ಎಸ್ ಸರ್.
ನಿಮ್ಮ ಮಗುನ ಸ್ಕೂಲ್ ಬಿಡ್ಬೇಕು ಅನ್ಸುತ್ತೆ. ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಏನ್ ಏನೋ ಮೇಡಮ್ ನಮ್ಮ ಮಗನ ಸ್ಕೂಲ್ ಬಿಡ್ಬೇಕು ನಾನ್ ಅನ್ಸುತ್ತೆ. ಬಿಡ್ತೀನಿ ಬಿಡಿ ಮೇಡಮ್, ನಾನ್ ಬಿಡ್ತೀನಿ ಬಿಡಿ ಮೇಡಮ್. ಅಲ್ಲ ನೀವು ಬಿಡಿ, ಕಂಟಿನ್ಯೂ ಮಾಡ್ತೀವಿ ಮತ್ತೆ ಜಾಯ್ನ್ ಆಗಿರೋದು. ಓಕೆ ಮೇಡಮ್, ಥ್ಯಾಂಕ್ ಯು ಓಕೆ. ಮೇಡಮ್. ಗುರುಜಿ ಇಲ್ಲಿ ಶೇರ್ ಇದು ಚಾಟ್ ಬಾಕ್ಸ್ ನಲ್ಲಿ ತ್ರಿವೇಣಿ ಮೇಡಮ್ ಮತ್ತು ರವಿ ಅಂಬಿಕಾ ಅಂತ ಅನ್ನೋರು ನಾವು ಕೊಡ್ತೇವಂತ ಮೆಸೇಜ್ ಮಾಡಿದ್ದಾರೆ ಗುರುಜಿ. ಅವ್ರಿಗೂ ಕೂಡ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಎಸ್ ಮಾಸ್ಟರ್ಸ್, ನೀವು ಮೆಸೇಜ್ ಮಾಡಿ ಕೂಡ ಅನಿಸಿಕೆ ತಿಳಿಸ್ಬೋದು. ಅದು ಒಂದು ಗ್ರಾಟಿಟ್ಯೂಡ್ ಆಗುತ್ತೆ. ಅಕಸ್ಮಾತ್ ವಿಡಿಯೋದಲ್ಲಿ ಬಂದು ಮಾತಾಡಕ್ಕಾಗಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಮೆಸೇಜ್ ಮಾಡಿ ತಿಳಿಸಿ ಮಾಸ್ಟರ್ಸ್. ಗೌರಿ ಮೇಡಮ್. ನಮಸ್ತೆ. ಆಲ್ಮಾಸ್ಟರ್ಸ್ ನಮಸ್ತೆ ಎಲ್ರಿಗೂ. Yes, madam. 6 ದಿನ ನಿಮ್ಗೆ ಬರಕ್ ಬೆಂಗಳೂರಿಗೆ, ಬಟ್ ನಾನು ಅಮೌಂಟ್ ಹಾಕ್ತೀನಿ ಸರ್ ಸಂಜೆ. ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಡೊನೇಟ್. ಆ ದಿನ ನಂಗೆ ಬರಕ್ ಆಗ್ತಾ ಇಲ್ಲ ಸರ್. ಓಕೆ 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 ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅನಿತಾ ಸ್ವಾಮಿ. ಅನಿತಾ ಮೇಡಮ್. ರೇಖಾ ಮೇಡಮ್ ಇವತ್ತು ಸಿಕ್ಕಿದ್ರೆ ನಿಮ್ ಜೊತೆ ನಾನು ಇರ್ತೀನಿ, ಭಾಗದಲ್ಲೆಲ್ಲ ಮಾಡೋಣ. ರೇಖಾ ಮೇಡಮ್ ಲೈನ್ ಅಲ್ಲಿ ಇದ್ದಾರೆ ಅನ್ಕೋತೀನಿ. ಇವತ್ತು ಇಲ್ಲೆಲ್ಲ ಬಾಬಾ ಗುಡಿಲೆಲ್ಲ ಇವತ್ತು ಇದಿದೆ ಮೇಡಮ್, ಎಷ್ಟೊತ್ತಿಗೆ ಬರ್ತೀರಾ ಕೇಳೋಣ ಅಂತ. ರೇಖಾ ಮೇಡಮ್. ಹಾ ಸರ್. ರೇಖಾ ಮೇಡಮ್, ಭಾಗ್ಯ ಮೇಡಮ್. ರೇಖಾ ಮೇಡಮ್. ರೇವತಿ ಮೇಡಮ್. ಮೇಡಮ್ ರೇವತಿ ಮೇಡಮ್. ರೇವತಿ ಮೇಡಮ್, ಎಸ್. ಇವತ್ತು ಬರ್ತೀರಂದ್ರಲ್ಲ, ನಿಮ್ ಜೊತೆ ಎಲ್ಲ ಈ ದಿನ ಎಲ್ಲ ಈ ಭಾಗದಲ್ಲಿ ಇದ್ ಮಾಡೋಣ. ನಾನ್ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ, ನನ್ ಜೊತೆಗೆ ಸಿಗ್ತೀರಾ? ಎಷ್ಟೊತ್ತಿಗೆ ಬರ್ತೀರಾ ಮೇಡಮ್? ರೇವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಎಸ್ ಮೇಡಮ್, ಅನ್ಮ್ಯೂಟ್ ಆಗಿಲ್ಲ, ಬಿಜಿ ಇರ್ಬೋದು. ಒಂದು 1 ಮಿನಿಟ್ ವೆಯ್ಟ್ ಮಾಡಿ ಬರ್ತಾರೆ ಮತ್ತೆ. ಲೋಹಿತ್ ಮೇಡಮ್, ಲೋಹಿತ್ ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು. ಎಸ್ ಹೇಳಿ ಮಾ. ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಸರ್ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಯೋಗ ಧ್ಯಾನ ಇದೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಸೈಡ್ ಅಂತೂ ಯಾರಿಗೂ ಗೊತ್ತಿಲ್ಲ. ಇಡೀ ನಮ್ಮೂರಲ್ಲಿ ನಾನು ಒಬ್ಳೆ ಮಾಡ್ತಾ ಇರೋದು. ಎಷ್ಟೋ ಜನ ಈ ಪದ ಕೇಳಿದ್ರೇನೆ ಸಾಕು, ಅಯ್ಯೋ ನೀನು ಮಾಡಕ್ ಕೆಲಸ ಇಲ್ಲ ಅಂತ ಹೇಳ್ತಾರೆ ಇದ್ದಾರೆ. ಬಟ್ ನಾನು ಆದಷ್ಟು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದೀನಿ. ನಮ್ದು ದಾವಣಗೆರೆ ಡಿಸ್ಟಿಕ್ ಸರ್, ಬೆಂಗಳೂರಿಗೆ ಬರಕ್ ಆಗಲ್ಲ. ಬಟ್ ನೀವ್ ಯಾವ್ದೇ ಕೆಲಸ ಮಾಡಿದ್ರು ಪ್ರತಿ ಸತಿನೂ ನಾನು ಎಲ್ಲದಕ್ಕೂ ದುಡ್ಡು ಹಾಕ್ತಾ ಬಂದಿದ್ದೀನಿ. 1000 ಆಗ್ತಾ ಇಲ್ಲ, ಬಟ್ ಎಷ್ಟು ಸಾಧ್ಯನೋ ಅಷ್ಟು ಆಗ್ತಾ ಇದ್ದೀನಿ. ಇದಕ್ಕೂ ನಂದು ಎಷ್ಟು ಆಗುತ್ತೋ ಅಷ್ಟು ಹಾಕ್ತೀನಿ ಗುರುಗಳೇ. ಓಕೆ ಮಾ, ಓಕೆ, ಥ್ಯಾಂಕ್ ಯು. ರೇವತಿ ಮೇಡಮ್ ಮಾತಾಡಿ. ರೈಟ್. ಓಕೆ ಮಾಸ್ಟರ್ಸ್. ಸೊ ಇಂಥ ಅದ್ಭುತವಾದ ಪ್ರತಿಕ್ರಿಯೆ ತೋರಿಸಿದ್ರಿ. ಪ್ರತಿಕ್ರಿಯೆ ಅಂದ್ರೆ ರಿಪ್ಲೈ. ಒಂದು ಅದ್ಭುತವಾದ ಸಹಾಯ ಎಲ್ಲರೂ ಮಾಡ್ತಾ ಇದ್ರಿ, ಅದ್ಭುತವಾದ ಸೇವೆ ಮಾಡ್ತಾ ಇದ್ರಿ. ಇದಕ್ಕೆಲ್ಲರಿಗೂ ಮತ್ತೊಂದ್ಸರಿ ಧನ್ಯವಾದಗಳು. ಈಗಾಗಲೇ ನಾವು ಮ್ಯಾಜಿಕ್ ವರ್ಕ್ಶಾಪ್ ಕೇಳ್ತಾ ಇದೀವಿ. ಪ್ರತಿಯೊಂದು ಕಡೆ ಏನಂದ್ರೆ ಗ್ರ್ಯಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ. ಆ ಕೃತಜ್ಞತೆ ಎಷ್ಟು ತಿಳಿಸ್ತೀವೋ ಅಷ್ಟು ಲಾಭನೇ ಸಿಗ್ತದೆ, ಅದರಲ್ಲಿ ಏನು ನಷ್ಟ ಇಲ್ಲ. ಓಕೆ, ಆ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಪಾಲನೆ ಮಾಡೋಣ. ಆಮೇಲೆ ಯಾರ್ಯಾರಿಗೂ ಅನುಕೂಲ ಆಗುತ್ತೋ ಅದು ಪ್ರಚಾರಕ್ಕೂ ಜೋಡಿಸ್ಕೊಳ್ಳಿ. ಈಗ ಅನಿತಾ ಮೇಡಮ್ ಆಗ್ಲಿ, ರೇವತಿ ಮೇಡಮ್, ಮತ್ತೆ ಭಾಗ್ಯ ಮೇಡಮ್, ಆಮೇಲೆ ಶೈಲಜಾ ಮೇಡಮ್, ಇವರೆಲ್ಲರೂ ಪ್ರಚಾರನೂ ಮಾಡ್ತಾ ಇದ್ದಾರೆ. ಇನ್ನೇ ಪೋಸ್ಟ್ ಆಫೀಸ್ ಮೂಲಕ, BMTC ಪ್ರತಿಯೊಂದು ಮೂಲಕ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾಳೆ ಅವಕಾಶ ಇದೆ, ಆನ್ಲೈನ್ ಆಫ್ಲೈನ್ ಏನೇ ಮಾಡ್ಬೇಕಂದ್ರೂ ಪ್ರಚಾರ ಮಾಡ್ಬೋದು. ಪ್ರಚಾರದಲ್ಲಿ ಏನಂದ್ರೆ ಒಬ್ರಿಗೆ ಯಾರಿಗಾದ್ರೂ ತಿಳಿಸ್ಕೊಟ್ರೆ ಅವರು ಬಂದಲ್ಲಿ ಭಾಗವಹಿಸುವಾಗ ಅವ್ರಿಗೆ ಅರ್ಥ ಆಗತ್ತೆ. ಖಂಡಿತ ಅವರ ಜೀವನ ಪರಿವರ್ತನೆ ಆಗುವಂತ ಅವಕಾಶ ಹೆಚ್ಚಾಗಿದೆ. ಓಕೆ, ಯಾಕಂದ್ರೆ ಅಂತ ಕಾರ್ಯಕ್ರಮ ಇದು, ನಮ್ಗೆ ಗೊತ್ತಿರುವಂತ ವಿಷಯ. ಅದು ಬೆಳಗ್ಗೆ ಯೋಗ ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಿ ಮತ್ತೆ ಧ್ಯಾನ ಯಜ್ಞ ಆಗಿ, ಸಂಗೀತ ಧ್ಯಾನ ಯಜ್ಞ ಆಗಿ ಅದ್ಭುತ ವಿದ್ವಾಂಸಗಳು ಬರ್ತಾ ಇದ್ದಾರೆ. ನಿಮ್ಗೆಲ್ಲರೂ ಸುಪರಿಚಿತ ನಮ್ಮ PSSM ವೇದಿಕೆಯಲ್ಲಿ ಗಣೇಶ್ ಮಾಸ್ಟರ್ ಅಂತ, ಗಣೇಶ್ ವಿದ್ವಾಂಸ್ ಅಂದ್ರೆ ಅವರು ನಮ್ಮ ಪತ್ರಿಸರ ಜೊತೆಗೆ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿನೂ ಪ್ರಾರಂಭಿಸಿದ್ದಾರೆ.
ಪ್ರತಿ ಸಾರಿ ಪ್ರಾರಂಭಿಸಿರೋದು. ಅದಕ್ಕೂ ರೂವಾರಿಯಾಗಿ ಕೆಲಸ ಮಾಡ್ತಾ ಇರೋಂಥ, ಸೇವೆಗಳು ಸಲ್ಲಿಸ್ತಾ ಇರೋಂಥ ಮಾಸ್ಟರ್ ಆಗಿರೋಂಥ ಗಣೇಶ್ ಮ್ಯೂಸಿಷಿಯನ್ ಗಣೇಶ್ ವಿದ್ವಾಂಸರು ಅವರು ಪ್ರಧಾನವಾಗಿ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೂ 3 ವಿದ್ವಾಂಸರು ಇರ್ತಾರೆ. ಅಂದರೆ ಅವಾಗ 4 ಮ್ಯೂಸಿಷಿಯನ್ಸ್ ಆಗ್ತದೆ. ಅಂದರೆ ಅಲ್ಲಿ ಬನ್ಸೂರಿ, ಸಿತಾರ, ವಯಲಿನ್, ಮೃದಂಗ ಅಂತ 4 ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಂದ ಮ್ಯೂಸಿಕ್ ಅನ್ನೋದು ಕೊಡೋದಾಗ್ತದೆ. ಆ ಮ್ಯೂಸಿಕ್ ಅದ್ಭುತವಾಗಿರುತ್ತೆ. ನಾವೆಲ್ಲ ಗೊತ್ತು, ಗಣೇಶ್ ಅವರ ಪರ್ಫಾರ್ಮೆನ್ಸ್ ಹೇಗಿರ್ತದೆ, ಅವರ ಮ್ಯೂಸಿಕ್ ಹೇಗಿರ್ತದೆ ಅಂತ ನಮ್ಮೆಲ್ಲರೂ ಸುಪರಿಚಿತ. ಎಲ್ಲ ವೇದಿಕೆಯಲ್ಲಿ ಅವರೇ ಇರ್ತಾರೆ. ಆಲ್ಮೋಸ್ಟ್ ಪ್ರತಿಷ್ಠಾ ಜೊತೆಗೆ ಒಂದು ಸುಮಾರು 15 ವರ್ಷದಿಂದ ಅವರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅದ್ಭುತವಾದ ಸಂಗೀತ ಧ್ಯಾನ ಯಜ್ಞ ಒಂದು 4 ಗಂಟೆಗಳ ಕಾಲ. ತದನಂತರ ಮಧ್ಯಾಹ್ನ ಪ್ರಸಾದ, ಅನ್ನಪ್ರಸಾದ, ತದನಂತರ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಗಳು. ಆ ವರ್ಕ್ಶಾಪ್ಸ್ ನೀವು ನೋಡಿರ್ಬೋದು. ಪ್ರತ್ಯೇಕವಾಗಿ ನಾವು ಎಷ್ಟೋ ಶ್ರದ್ಧೆ ತೋರಿಸಿ, ಶ್ರದ್ಧೆ ಅದಕ್ಕೂ ಕೊಟ್ಟು ನಾವು ಅನೇಕ ತಜ್ಞರು, ಅಂದರೆ ಒಂಥರ ಎಕ್ಸ್ಪರ್ಟ್ಸ್ನು ಕರ್ಕೊಂಡು ಬರ್ತಾ ಇದ್ವಿ. ಆ ಜ್ಞಾನ ನಮ್ಮ ವೇದಿಕೆಯಲ್ಲಿ ಪ್ರತಿಯೊಂದು ದಿವಸ ನಾವು ಪ್ರತಿ ಜೀವನ ಶೈಲಿ, ಸಮಗ್ರ ಜೀವನ ಶೈಲಿ ಭಾಗವಾಗಿ ಆ ರೀತಿಯಲ್ಲಿ ಹಂಚ್ಕೊಂತ ಬಂದಿದ್ವಿ. ಆಲ್ಮೋಸ್ಟ್ ಲಾಸ್ಟ್ 2 years ಇಂದ ಇದನ್ನೇ ಮಾಡ್ತಾ ಬಂದಿದ್ವಿ. ಧ್ಯಾನ, ಜ್ಞಾನ ಮತ್ತು ಸಮಗ್ರ ಜೀವನ ಶೈಲಿ, ಚಿಕಿತ್ಸೆಗಳು. ಸೊ ನವೀನ ಒಂದು ಅದ್ಭುತವಾದ ಅನೇಕ ಜ್ಞಾನ ಹಂಚಿಕೆಗಳಾಗಿದೆ. ಅಂದರೆ ಸೊ ವಿಧ ಒಂಥರ ಹೇಳ್ಬೇಕಂದ್ರೆ ನವೀನ ಸಬ್ಜೆಕ್ಟ್ಸ್, ಎಲ್ಲ ನ್ಯೂ ಸಬ್ಜೆಕ್ಟ್ಸ್ನು ಹೇಳ್ತಾ ಬಂದಿದ್ವಿ. ಇವಾಗಲೂ ಅದೇ ನಡೀತಾ ಇದೆ. ಆ ರೀತಿಯಲ್ಲಿ ಅಂಥ ತಜ್ಞರು ಅಕ್ರಾಸ್ ಇಂಡಿಯಾ, ಅಂದರೆ ಇಡೀ ಭಾರತದಿಂದ ಎಲ್ಲೆಲ್ಲಿ ಅವರು ಲಭ್ಯವಾಗುತ್ತಾರೋ, ಎಲ್ಲೆಲ್ಲಿ ಅವರು ಅವಕಾಶ ಇದೆ ಅವರೆಲ್ಲ ಕರೆಸ್ತಾ ಇದ್ವಿ. ಓಕೆ, ಶಿವೊಂಬ ಚಿಕಿತ್ಸೆ ಒಂದು ಅದ್ಭುತವಾದ ಒಂದು ಹಾಸ್ಪಿಟಲ್, ಅಂದರೆ ರಿಸರ್ಚ್ ಸೆಂಟರ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು. ಡಾಕ್ಟರ್ ನಿತಿನ್ ಪಾಟೀಲ್ ಅವರ ಮಗ ಸಂದೇಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಎಲ್ಲಿಂದ ಅಂದರೆ ಸೋಲಾಪುರಿಂದ ಬರ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಅನೇಕ ತಜ್ಞರು ಅವರವ್ರ ಸಬ್ಜೆಕ್ಟ್ಸಲ್ಲಿ ಅವರು ಪೂರ್ತಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಅಂಥವ್ರು ಬಂದು ನಮಗೆ ಕ್ಲಾಸ್ ಮಾಡ್ಕೊಳ್ಳೋದು, ಅಂದರೆ ತರಬೇತಿ ನಡೆಸೋದು. ಅದು ಈ 21 ಜೂನು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 5:30ವರೆಗೂ ಈ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಎಲ್ಲ ವರ್ಕ್ಶಾಪ್ಗಳಾಗತ್ತೆ. ಅದರಲ್ಲಿ ಸ್ವಲ್ಪ ಹಾಸ್ಯ ಯೋಗ ಇದೆ. ವಾಣಿ ಹೆಗ್ಡೆ ಮೇಡಮ್ ಅವರು ಹಾಸ್ಯ ಯೋಗ ಮಾಡಿಸ್ತಾರೆ ಅಲ್ವಾ, ಲಾಫರ್ ಥೆರಪಿ ಜೊತೆಗೆ ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸ್ ಮಧ್ಯದಲ್ಲಿ ಇರ್ತದೆ. ಸೊ ಈ ರೀತಿಯಲ್ಲಿ ಯಾವುದೇ ಬಿಡ್ತಾ ಇಲ್ಲ, ನಾವು ಯಾವುದು ಬಿಡೋದಕ್ಕೆ ಚಾನ್ಸು ಕೊಡೋಲ್ಲ. ಓಕೆ, ಆ ರೀತಿಯಲ್ಲಿ ಸಮಗ್ರವಾಗಿ 365 ಡಿಗ್ರೀಸ್ ಏನಿದೆಯೋ 360 ಡಿಗ್ರೀಸ್ ಕವರ್ ಮಾಡ್ತೀವಿ. ಅವಾಗ ಒಂಥರ ಪೂರ್ತಿ ಮನೋರಂಜಕವಾಗಿ, ಜ್ಞಾನಯುತವಾಗಿ, ಧ್ಯಾನಯುತವಾಗಿ ಎಲ್ಲ ರೀತಿಯ ಅಂಶಗಳು ಅದರಲ್ಲಿ ಜೋಡಿಸ್ಕೊಂಡಿದೆ. ಅದಕ್ಕೆ ಈ ಕಾರ್ಯಕ್ರಮ ಅಂತ ವಿಶಿಷ್ಟತೆ. ಸೊ ನಾವು ಧ್ಯಾನ ಯಜ್ಞಕ್ಕೆ ಹೋದರೆ ಧ್ಯಾನ ಮಾಡ್ಕೊಂಡು ಬರ್ತಾ ಇರ್ತೀವಿ, ಅಲ್ಲಿ ಏನು ಜ್ಞಾನ ಅನ್ನೋದು ಹೆಚ್ಚಾಗಿ ಸಿಗೋದಿಲ್ಲ. ಅಂದರೆ ವೇದಿಕೆಗಳಲ್ಲಿ ಜೂಮಲ್ಲಿ ಅನೇಕ ಕ್ಲಾಸಸ್ಸು, ಅನೇಕ ಸೀನಿಯರ್ ಮಾಸ್ಟರ್ಸು ನಡೆಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಮಾತಾ ಫೌಂಡೇಶನಲ್ಲಿ, ಮಾತಾ ಟಿವಿಯಲ್ಲಿ ಆಲ್ಮೋಸ್ಟ್ ಲಾಸ್ಟ್ 2 years ಇಂದ ಎಷ್ಟೋ ಅದ್ಭುತವಾದ ಸಬ್ಜೆಕ್ಟ್ಸು ಇಲ್ಲಿ ನಡೀತೆ. ಆದರೆ ಧ್ಯಾನ ಯಜ್ಞಕ್ಕೆ ಹೋಗ್ತೀವಿ, ಎಷ್ಟೋ ದೂರ ಹೋಗ್ತೀವಿ. ಅಲ್ಲಿ ಹೋಗಿ ಧ್ಯಾನ ಯಜ್ಞಕ್ಕೆ ಹೋದರೆ ಸಂಗೀತ ಧ್ಯಾನ ಯಜ್ಞದಲ್ಲಿ ಆದಷ್ಟು ಸ್ವಲ್ಪ ಜ್ಞಾನ, ಆ ಜ್ಞಾನನೂ ತುಂಬ ಕಡಿಮೆನೇ ಇರ್ತದೆ. ಆದರೆ ಒಂದು ಧ್ಯಾನ ಅಂತೂ ಸಿಗತ್ತೆ ನಮಗೆ. ಇಲ್ಲಿ ನೋಡಿ, ಈ ಕಾರ್ಯಕ್ರಮದಲ್ಲಿ ಧ್ಯಾನ ಜೊತೆಗೆ ಜ್ಞಾನ ಇರ್ತದೆ, ಅದ್ಭುತವಾದ ಜ್ಞಾನ ಅಲ್ಲಿ ಕೊಡಲಾಗತ್ತೆ. ಮತ್ತೆ ಒಂದು ಧ್ಯಾನ, ಸಂಗೀತ ಧ್ಯಾನ, ಲೈವ್ ಸಂಗೀತ ಧ್ಯಾನ, ಈ ಜೊತೆಗೆ ಬೆಳಗ್ಗೆ ಯೋಗ ಪ್ರಾಣಾಯಾಮ ಸಿಗ್ತಾ ಇದೆ. ಮತ್ತೆ ಇದಾದ್ಮೇಲೆ ಮಧ್ಯಾಹ್ನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಅನೇಕ ವರ್ಕ್ಶಾಪ್ಸ್. ಸೊ ಎಕ್ಸ್ಪರ್ಟ್ಸ್ ಅವರಿಂದ ನಾವು ಪಡೆಯುವಂಥ ಜ್ಞಾನ ತುಂಬ ಅದ್ಭುತವಾಗಿರುತ್ತೆ. ಸೊ ಅದು ಪ್ರತಿಯೊಂದು ದಿವಸಕ್ಕೆ ಸಾಧ್ಯವಾಗಲ್ಲ ಆ ಥರ. ಸೊ ಆ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಇದೇ ರೀತಿಯಲ್ಲಿ ನಾವು ರೂಪಿಸಿದ್ವಿ. ಅಂದರೆ ಎಲ್ಲೇ ಮಾಡಿದ್ರು ನಾವು ಕಾರ್ಯಕ್ರಮ, ಯಾವ ಊರಲ್ಲಿ ಓದಿ ಮಾಡಿದ್ರು ಇದೇ ಥರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅವಾಗ ಸಂಪೂರ್ಣ ಜ್ಞಾನ ಯಾರಿಗೆ ಅಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬರಿಗೂ ಸಂಪೂರ್ಣ ಜ್ಞಾನ ಸಿಗ್ತಾ ಇದೆ. ಅವಕಾಶ ಈ ಮಾತಾ ಟಿವಿ, ಮಾತಾ ಫೌಂಡೇಶನ್ನಿಂದ ಸಾಧ್ಯವಾಗ್ತಾ ಇದೆ. ಸೊ ಇದಕ್ಕೂ ನಾವು ಪ್ರತಿ ದಿವಸ, ಪ್ರತಿನಿತ್ಯ ಈ ಯೂನಿವರ್ಸ್ಗೆ, ವಿಶ್ವಕ್ಕೆ ನಾವು ಕೃತಜ್ಞತೆ ತಿಳಿಸ್ತಾ ಇರ್ತೀವಿ, ಧನ್ಯವಾದ ತಿಳಿಸ್ತಾ ಇರ್ತೀವಿ ಸ್ನೇಹಿತರೆ. ರೈಟ್. ಎಸ್ ಗುರುಜಿ, ಥ್ಯಾಂಕ್ ಯು ಗುರುಜಿ. ಯೋಗ ದಿನಾಚರಣೆ ದಿವಸ ಯಾವ್ದೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮಾಸ್ಟರ್ಸ್, ಇನ್ನು ಮಾಸ್ಟರ್ಸ್ ಯಾರೆಲ್ಲ ಮಾತಾಡ್ಬೇಕು ಅನ್ಸಿಕೆ ಇದೆ
ದೇಣಿಗೆ ಕೊಡುವಂತಹ ಮನಸ್ಸಿದೆ ಅವರೆಲ್ಲ ದಯವಿಟ್ಟು ಮಾತಾಡ್ಬಿಡಿ, ಯಾಕೆಂದ್ರೆ ಇದು ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಮನಸ್ಸಿನಲ್ಲಿ ಇದ್ದದನ್ನ ನಾವು ಹೊರಗಡೆ ಹಾಕ್ಬಿಡೋಣ ಅಂತ ಹೇಳ್ತಾ, ಗುರೂಜಿ ಇಷ್ಟೆಲ್ಲ ನಮ್ಗಾಗಿ ಎಲ್ರಿಗೂ ಆರೋಗ್ಯ ಭಾಗ್ಯ ಸಿಗ್ಬೇಕು, ಔಷಧ ರಹಿತ ಜೀವನ ನಮ್ದಾಗ್ಬೇಕು ಅಂತ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ. ಅದಕ್ಕಾಗಿ ಈ ತರ ನಾವು ಕೈ ಜೋಡಿಸ್ಬೇಕು ಅಂತಹ ಒಂದು ವಿಚಾರ. ಇಷ್ಟಲ್ಲದೆ ಈಗ ಆನ್ಲೈನ್ ಪ್ರೋಗ್ರಾಮ್ಗಳು ಎಷ್ಟೊಂದು ಬರ್ತಾ ಇದೆ, ಅದ್ರ ಜೊತೆಗೆ ಆಫ್ಲೈನ್ ಪ್ರೋಗ್ರಾಮ್ಗಳು ಬರ್ತಾ ಇದೆ. ಈ ತರ ಇಂಟರ್ನ್ಯಾಷನಲ್ ಯೋಗ ಡೇ, ಈ ತರ ಪ್ರೋಗ್ರಾಮ್ಸ್, ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಈಗ ನಿನ್ನೆ ನನಗೆ ವಿಚಾರ ತಿಳಿದಿದ್ದು, ದೊಡ್ಡ ದೊಡ್ಡ ಬೆಂಗಳೂರಂತಹ ನಗರದಲ್ಲಿ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅಲ್ಲೂ ಕೂಡ ಹೋಗಿ ನಮ್ಮ ಜ್ಞಾನವನ್ನು ಹಂಚುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ನನಗವಾಗ ಅನಿಸ್ತು, ಅಬ್ಬಬ್ಬಾ ಎಷ್ಟೊಂದ್ರೆಲ್ಲ ಪ್ರಯತ್ನ ನಡೀತದೆ, ಇಷ್ಟೊಂದು ಪ್ರಯತ್ನನ ಎಲ್ಲೂ ಕೂಡ ಈ ತರ ಸಾಧ್ಯವೇ ಇಲ್ವೇ ಅಂತ ಖಂಡಿತವಾಗ್ಲೂ ಮನ್ಸಿಗೆ ಎಲ್ರಿಗೂ ಬಂದೇ ಬರುತ್ತೆ. ಥ್ಯಾಂಕ್ ಯು ಗುರುಜಿ, ಇಷ್ಟೊಂದು ರೀತಿ ನಮ್ಗೆ ನೀವು ಶ್ರಮ ಪಡ್ತಾ ಇದ್ದೀರಾ. ಎಷ್ಟು ಗ್ರಾಟಿಟ್ಯೂಡ್ ಹೇಳಿದ್ರು ಸಹ ಸಲ್ಲಿಸಿದ್ರು ಸಾಲಲ್ಲ ಅಂತ ನನ್ಗನಿಸ್ತಾ ಇದೆ. ಹಾಗೆ ಗುರುಜಿ, ಈ ಅಶ್ವಿನಿ ಅಂತ ಏನಿದ್ದೀನಿ ಆನ್ಲೈನ್ ಅಲ್ಲಿ ಸಂಪೂರ್ಣವಾಗಿ ಒಂದು ನಿಷ್ಕಲ್ಮಶವಾದ ಸಮಾಜ ಸೇವೆ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಇದ್ದೀನಿ. ಈಗ ಆಫ್ಲೈನ್ ಕಾರ್ಯಕ್ರಮಕ್ಕೂ ಕೂಡ ನಾನು ನನ್ನ ಕಡೆಯಿಂದ ದೇಣಿಗೆ, ಈ ಒಂದು ಒಳ್ಳೆಯ ಪುಣ್ಯ ಕಾರ್ಯಕ್ಕೆ ದೇಣಿಗೆ ಕೊಡ್ಬೇಕು ಅಂತ ಬಂದಾಗ ನಾನು ಮಾತಾಡಿಲ್ಲ. ಯಾಕೆ ಅಂದ್ರೆ ಒಂದು ದೊಡ್ಡ ಸಂಕಲ್ಪ ಇದೆ, ತುಂಬಾ ದೊಡ್ಡ ಮೊತ್ತದ ಹಣ ದೇಣಿಗೆನ ನಾನು ಫೌಂಡೇಶನ್ ಕೊಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಅದು ಬಂದಿದ ತಕ್ಷಣ ನಾನು ಖುಷಿಯಿಂದ ಮನಸ್ಸಿಚ್ಛೆಯಿಂದ ಕೊಡ್ಬೇಕು ಅಂತ ತುಂಬಾ ಕಾತರ ನನಗಿದೆ ಗುರುಜಿ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ಎಲ್ಲರಿಗೂ ನೀವು ಪ್ರೇರಣೆ ಮೇಡಮ್, ಯಾಕಂದ್ರೆ ನಿಮ್ಮ ಸೇವೆ ಮಾವತಾರ್ ಫೌಂಡೇಶನ್ಗೆ ಸದಾ ಪ್ರತಿದಿನ ಅಲ್ಲ ಪ್ರತಿ ಕ್ಷಣ ಇರ್ತದೆ ಅಂತ ನಾವು ಹೇಳ್ಬೋದು. ಮಾಸ್ಟರ್ಸ್ ಇಲ್ಲಿಯವರೆಗೂ ಗುರುಜಿ ಹೇಳಿದ್ದು ನೋಡಿದ್ರೆ, ಯಾಕಂದ್ರೆ ಈಗಾಗಲೇ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ರು, ನಾನು ಅದೇ ಗ್ರಾಟಿಟ್ಯೂಡ್ ಕ್ಲಾಸ್ನ ಪೇಡ್ ಮಾಡಿ ನಾನು ಕಲಿತಾ ಇದ್ದೇನೆ ಅಂತ ಹೇಳಿದ್ರು. ಅದನ್ನ ಇಲ್ಲಿ ಉಚಿತವಾಗಿ ನಮಗೆ ಕೊಡಿಸ್ತಾ ಇದ್ದಾರೆ ಗುರುಜಿ 4 ದಿವಸದಿಂದ. ಅದಕ್ಕೆ ನಾವು ಅಲ್ಲಿ ಪೇಡ್ ಮಾಡಿದ್ದು, ಪೇಡ್ ಮಾಡ್ಬೇಕಂದ್ರೆ ಈಗ ಮಿನಿಮಮ್ 3 ದಿನ ಕ್ಲಾಸಿಗೆ 6,000 ರೂಪಾಯಿ ನಾವು ಕೊಡ್ತೇವೆ ಬೆಂಗಳೂರಲ್ಲಿ. ನಾವು ಕೇಳ್ತಾ ಇದ್ದೀನಿ. ನಂತರ ಅದು ಕ್ಲಾಸ್ ನಮ್ಗೆ ಡಿಟೇಲ್ ಕ್ಲಾಸ್ ಬೇಕಂದ್ರೆ 60,000 ವರೆಗೂ ಕೇಳ್ತಾರೆ ಫೀ, 1 ತಿಂಗಳ ಕ್ಲಾಸಿಗೆ. ಆ ರೀತಿ ನಾವು ಕೊಡ್ತಾ ಹೋದ್ರೆ ತುಂಬಾ ಅದು ಧ್ಯಾನ, ಅದು ಇಲ್ಲಿ ಏನು ಉಚಿತವಾಗಿ ಸಿಗ್ತಾ ಇದೆಯಲ್ಲ ಅದೇ ಧ್ಯಾನನ ನಾನು ನೋಡಿದ್ದಿದೆ. ಅದಕ್ಕೆ ದಯವಿಟ್ಟು ಮಾಸ್ಟರ್ಸ್, ಇಲ್ಲಿ ಏನು ನೀವು ತಗೊಂಡಿದ್ದಿರಲ್ಲ ಧ್ಯಾನ ತೆಗೆದುಕೊಂಡಿದ್ದಕ್ಕಾಗಿ ನಾವು ನಿಮಗೆ ಭಿಕ್ಷೆ ಬೇಡ್ತಾ ಇದ್ದೇವೆ. ನಾವು ಇದೊಂದು ಫಂಕ್ಷನ್ ಸಕ್ಸಸ್ಫುಲ್ ಆಗ್ಬೇಕಂದ್ರ ನಾವು ಭಿಕ್ಷೆ ಬೇಡ್ತಾ ಇದ್ದೇವೆ. ನಿಮ್ಮ ಎಷ್ಟು ಸಾಧ್ಯ ಇದೆ ಅಷ್ಟು ನಿಮ್ಮ ಕಾಣಿಕೆಯನ್ನ ಮಾವತಾರ್ ಫೌಂಡೇಶನ್ಗೆ ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಏನು ಅತಿ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮತ್ತೊಂದ್ ಸಾರಿ ನಾವು ವಿನಂತಿ ಮಾಡ್ಕೊಳ್ತಾ, ಇಲ್ಲಿಯವರೆಗೂ ಮಾಸ್ಟರ್ಸ್ ಯಾರ್ಯಾರು ನಮ್ಗೆ ಈಗ ದಾನ ಕೊಟ್ಟಿದ್ದಾರಲ್ಲ ಅವ್ರದೆಲ್ಲರ ಹೆಸರನ್ನ ನಾನು ಇಲ್ಲಿ ಓದ್ತೇನೆ ಗುರುಜಿ. ಅವ್ರಿಗೆಲ್ಲರಿಗೂ ಒಂದು ಗ್ರಾಟಿಟ್ಯೂಡ್ ಕೊಡೋಣ. ಹರೀಶ್ ಸರ್ ಡಬಲ್ ಧಮಾಕ್ ಅವರು ಮೊದ್ಲೇ 5,000 ಅನೌನ್ಸ್ ಮಾಡಿದ್ರು, ಮತ್ತೆ 5,000 ಹಾಕಿದ್ದಾರೆ, ಇವತ್ತು ಅನೌನ್ಸ್ ಮಾಡಿದ್ದಾರೆ. ಮತ್ತೆ ನಳಿನಾ ಅವರು, ಪುಟ್ಟಸ್ವಾಮಿ ಅವರು, ಯಶೋಧ ಮೇಡಮ್ ಈಗಾಗಲೇ 501 ಕೊಟ್ಟಿದ್ದಾರೆ, ಮತ್ತೊಂದ್ಸಲ ಅವರು ಮತ್ತೊಂದ್ಸಲ ಕೊಡ್ತೇನೆ ಅಂತ ಹೇಳಿದ್ದಾರೆ. ಶಶಿಕಲಾ ಗೌರಿಬಿದ್ನೂರ್ ಮೇಡಮ್ ಅವರು ಕೂಡ ಈಗಾಗಲೇ ಹಾಕಿದ್ದೇನೆ, ಮತ್ತೊಂದ್ಸಲ ನಾನು ಕಳಿಸ್ತೇನೆ ಅಂತ ಹೇಳಿದ್ರು ಗುರುಜಿ. ರೇವತಿ ಮೇಡಮ್ 2,000, ರಾಜು ಅವರು, ರಂಗಸ್ವಾಮಿ ಅವರು, ಲಕ್ಷ್ಮಿ ಮೇಡಮ್ 1,001 ಅಂತ ಹೇಳಿದ್ರು. ವೆಂಕೋಬ ರಾಯಚೂರ್ ಅವರು 1,001 ಹೇಳಿದ್ರು. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರು ಅಲ್ಲೇ ಕಳಿಸ್ತೇವೆ ಅಂತ ಹೇಳಿದ್ರು. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಕೂಡ ಈಗಾಗಲೇ 501 ಕಳಿಸಿದ್ದೇನೆ, ಮತ್ತೆ ನಾನು ಕಳಿಸ್ತೇನೆ ಅಂತ ಅವ್ರದ್ದು ಕೂಡ ಡಬಲ್ ಧಮಾಕ. ತ್ರಿವೇಣಿ ಮೇಡಮ್, ರವಿ ಅಂಬಿಕಾ ಅವರು ಏನ್ ಮೆಸೇಜ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ನಾವು ನಮ್ಮ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಗೌರಿ ಮೇಡಮ್, ಅನಿತಾ ಸ್ವಾಮಿ ಮೇಡಮ್ ಅವರು, ಲೋಹಿತ್ ಸಾಗರ, ಮತ್ತೆ ಗೋಣಿ ಬಸಪ್ಪ ಸರು, ಲೋಕೇಶಪ್ಪ ಸರು, ಮತ್ತೆ ಮಲ್ಲಪ್ಪ ಅರ್ಭಾವಿ ಅವರು, ಅವರಂತೂ ಕೂಡ ಈಗ ಸೇವೆಯನ್ನ ಪ್ರಚಾರದಲ್ಲಿ ಸೇವೆ ತೊಡಗುದ್ರಲ್ಲದೆ ಇಲ್ಲಿ ಹಣಕಾಸಿನ ಸೇವೆಯನ್ನು ಕೂಡ ಅವರು ನಮ್ಗೆ ಮಾಡಿದ್ದಾರೆ. ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅವ್ರು ಬೇಗನೆ ಅವ್ರ ಸಂಕಲ್ಪ ಸಿದ್ಧಿ ಆಗುತ್ತಿದೆ ಅಂತ ಹೇಳ್ತಾ, ಈ ಎಲ್ಲ ಮಾಸ್ಟರ್ಗೂ ಕೂಡ ಮಹಾವತಾರ್ ಫೌಂಡೇಶನ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ ಗುಡ್. ಥ್ಯಾಂಕ್ ಯು ಮೇಡಮ್. ನೀವು ಸಹ ಒಂದ್ ನಿಮಿಷ ಸರ್, ನಂದಾ ಮೇಡಮ್ ಅವ್ರ ಬಗ್ಗೆನೂ ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು ನೋಡಿ. ಅವರು ಅದ್ಭುತವಾದ ನಿರೂಪಣೆ ಪ್ರತಿದಿನ ಕೂತ್ಕೊಂಡು ಜಾಗದಲ್ಲಿ ತುಂಬಾ ಸಮಯ ಅವರು ನಮ್ಗೆ ನಿರೂಪಣೆ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಗ್ರಾಟಿಟ್ಯೂಡ್ ಸಲ್ಲಿಸೋಣ. ಹಾಗೆ ಅವರು ಕೂಡ ದೊಡ್ಡ ಮೊತ್ತದ ದೇಣಿಗೆ ಕೊಟ್ಟಿದ್ದಾರೆ. ನಿಮ್ಗೂ ಸಹ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಒಂದು ವಿಷಯ, ಈಗ ಅಶ್ವಿನಿ ಮೇಡಮ್ ಹೇಳ್ತಾ ಇದ್ರಲ್ಲ,
ನಾವೇನು ಮಾಡಿದ್ವಿ ಅಂದರೆ ಇತ್ತೀಚಿನ ಸಮಯದಲ್ಲಿ ಆ, ಪ್ರತಿಯೊಂದು ಅಪಾರ್ಟ್ಮೆಂಟು, ಈಗ ಬ್ಯಾಂಗ್ಳೂರಲ್ಲಿ ಎಷ್ಟು ಅಪಾರ್ಟ್ಮೆಂಟ್ ಕಲ್ಚರ್ ಹೆಚ್ಚಾಗಿದೆ, ಅಂದರೆ ಅಪಾರ್ಟ್ಮೆಂಟ್ಗಳಲ್ಲೇ ಜನ ಹೆಚ್ಚಾಗಿ ಜೀವನ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರೋ ವಿಷಯ. ಆದರೆ ನಾನು ನೋಡಿದ್ವಿ, ಮೊನ್ನೆ ರೀಸೆಂಟಾಗಿ ಈ ಹೊಸ ಪ್ರಣಾಳಿಕೆ ಶುರು ಮಾಡಿದ್ವಿ. ಅಂದರೆ ಆನ್ಲೈನಲ್ಲಿ 5 ಭಾಷೆಗಳಲ್ಲಿ 9 ತರಗತಿಗಳು ಪ್ರತಿ ದಿವಸಕ್ಕೆ ನಡೀತದೆ ಮಾತಾರ್ ಫೌಂಡೇಶನಿಂದ. ಮತ್ತು ಆಫ್ಲೈನಲ್ಲಿ ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಬಂದಿರೋರಿಗೆ ಟ್ರೀಟ್ಮೆಂಟ್ಸ್ ಕೊಡೋದಾಗಲಿ, ಕೌನ್ಸಿಲಿಂಗ್ ಮಾಡೋದಾಗಲಿ, ಸ್ಪಿರಿಚುವಲ್ ಗೈಡೆನ್ಸ್ ಕೊಡೋದಾಗಲಿ ಪ್ರತಿಯೊಂದು ಸಾಧ್ಯವಿದೆ. ಅಲ್ಲಿ ಸೆಂಟ್ರ್ ಬಂದರೆ ಸೆಂಟ್ರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಲ್ಲೇ ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡ್ಕೊಳೋಕ್ಕೆ ಅದು ಅವಕಾಶನೂ ಸಿಕ್ಕಿದೆ. ಅದ್ಭುತ ಲೈಬ್ರರಿ ಇದೆ, ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಅಂಶ ನೋಡಿದರೆ, ನಾವು ಈ ರೀತಿಯಲ್ಲಿ ಪ್ರತಿ ತಿಂಗಳು ಒಂದು ಆಫ್ಲೈನ್ ಕಾರ್ಯಕ್ರಮ ಎಲ್ಲೆಲ್ಲಿ ಅವಕಾಶ ಇದ್ರೆ, ಯಾರ್ಯಾರಿಗೂ ಎಲ್ಲೆಲ್ಲಿ ಅವಕಾಶ ಕೊಡ್ತಾರೋ ಅಲ್ಲಿಗೆ ಹೋಗ್ತೀವಿ. ಇಲ್ಲಾಂದರೆ ನಾವೇ ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡಿಕೊಂಡು ಅದ್ರ ಮುಖಾಂತರ ಎಲ್ಲರನ್ನೂ ಒಂದು ಕಡೆ ಜೋಡಿಸಿ ಒಂದು ಸಾಮೂಹಿಕ ಧ್ಯಾನ, ಸಾಮೂಹಿಕ ಜ್ಞಾನ ಪ್ರಚಾರ, ಜ್ಞಾನ ಹಂಚಿಕೆ ರೀತಿಯಲ್ಲಿ ಆಗ್ತಾ ಇರ್ತದೆ. ಇದು ಕೊನೆಯದಾಗಿ ಈಗ ಇತ್ತೀಚಿನ ಸಮಯದಲ್ಲಿ ಒಂದು 15 ದಿವಸದಿಂದ ನಾವು ಪ್ರಾರಂಭಿಸಿರುವಂಥ ಪ್ರಕ್ರಿಯೆ ಏನಂದರೆ, ಪ್ರತಿಯೊಂದು ಅಪಾರ್ಟ್ಮೆಂಟ್ಗೆ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಶನಿವಾರ ಭಾನುವಾರ ಯಾವುದೋ ಒಂದು 2 ಗಂಟೆ ಸಮಯ ಕೊಟ್ಟರೆ ಸಾಕು. ನಮಗೆ ನಾವೇನು ಮಾಡ್ತೀವಿ ಅಂದರೆ ನೇರವಾಗಿ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಒಂದು ಯೋಗ ಪ್ರಾಣಾಯಾಮ ಚಿಕಿತ್ಸೆಗಳು ಮತ್ತು ಧ್ಯಾನ ಜ್ಞಾನ ಜೊತೆಗೆ 2 ಥೆರಪಿಗಳು, ಒಂದು ಮುದ್ರಾ, ಆಕ್ಯುಪ್ರೆಷರ್, ಶಿವಂಬ ಚಿಕಿತ್ಸೆ, ಇಷ್ಟು ಮಾತ್ರ ಎಜುಕೇಟ್ ಮಾಡ್ತಾ ಹೋಗ್ತಾ ಇದ್ವಿ. ಅಂದರೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಎಂಪ್ಲಾಯೀಸು. ಈ ರೀತಿಯಲ್ಲಿ ನಾವು ಮಾಡಬೇಕಂತ ಅನ್ಕೊಂಡಿದ್ವಿ. ಉಚಿತವಾಗಿ, ನಾವೇನು ಹಣಕಾಸು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ ನಮಗೆ. ಸೊ ಡೈರೆಕ್ಟಾಗಿ ಕೇಳ್ತಾರೆ, ಅವ್ರು ಪರ್ಮಿಷನ್ ಕೊಡ್ತಿದ್ರೆ. ಸ್ವಲ್ಪ ಅಪಾರ್ಟ್ಮೆಂಟ್ಸ್ಗಳು ಹೆಂಗಿದೆ ಅಂದರೆ ಅದಕ್ಕೂ ದುಡ್ಡು ಕೇಳ್ತಾ ಇದ್ದಾರೆ, ನಮ್ಮನ್ನೇ ದುಡ್ಡು ಕೇಳ್ತಾರೆ. ಉಚಿತವಾಗಿ ನಾವು ಮಾಡ್ತೀವಿ ಅಂದರೆ ನೀವು ಎಷ್ಟು ದುಡ್ಡು ಕೊಡ್ತೀರಾ ಹೇಳಿ ಅಂತಾರೆ. ನೋಡಿ ಎಷ್ಟು ಎಂಥ ಪರಿಸ್ಥಿತಿಯಲ್ಲಿ ಇದೀವಿ ಅಂದರೆ ನಾವು. ಅದೇ ಅವರು ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ, ವ್ಯಾಧಿ ಬಂದರೆ ಅಲ್ಲಿಗೆ ಹೋಗಿ ಒಂದು ಬಿಲ್ ಕಟ್ಟೋದಾಗಲಿ, ಟೆಸ್ಟಿಂಗ್ ಆಗಲಿ ಎಷ್ಟೆಲ್ಲ ಖರ್ಚಾಗತ್ತೆ. ನಾವು ಫ್ರೀಯಾಗಿ ಮಾಡ್ತೀವಿ, ಇವೆಲ್ಲ ನಿಮ್ಗೆ ಹೇಳ್ಕೊಡ್ತೀವಿ, ಸ್ವಸ್ಥಪಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ, ಮನಸ್ಸಿಂದ ದೇಹದಿಂದ ಮತ್ತು ಆತ್ಮ ಉದ್ಧಾರ ಆಗಲಿ ಅಂತ ನಾವು ಹೋದರೆ ನಮ್ಮನ್ನೇ ದುಡ್ಡು ಕೇಳ್ತಾರೆ. ಅಂಥ ಪರಿಸ್ಥಿತಿ, ದುರ್ಬಲ ಪರಿಸ್ಥಿತಿ ಈ ಜೀವನದಲ್ಲಿ ನಡೀತಾ ಇದೆ. ಆದರೂ ಪರವಾಗಿಲ್ಲ, ಅದನ್ನು ಸಹಿಸ್ಕೊಂಡೆ ನಾವು ಪ್ರತಿ ಅಪಾರ್ಟ್ಮೆಂಟು ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಈಗ ಇನ್ನೊಂದು ಮೊನ್ನೆ ಆಗಿದೆ ಒಂದು ಅಪಾರ್ಟ್ಮೆಂಟು, ಅದ್ಭುತ ರೀತಿಯಲ್ಲಿ 70 ಪ್ಲಾಟ್ ಇದ್ರೆ 20 ಪ್ಲಾಟ್ ಅವರೇ ಬರ್ತಾರೆ. ನೋಡಿ, ಇಂಥ ಜ್ಞಾನ ಪಡಿಬೇಕಂದ್ರೆ ಆದರೂ ಪರವಾಗಿಲ್ಲ, ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಯಾವುದು ಬಿಡೋದಿಲ್ಲ. ಈ ರೀತಿಯಲ್ಲಿ ನಿಮ್ಗೆ ಯಾರಾದ್ರೂ ಇಲ್ಲಿ ಮಾಸ್ಟರ್ಸ್ ಇನಿಷಿಯೇಟಿವ್ ತಗೊಂಡು, ಬ್ಯಾಂಗ್ಳೂರಿನಂಥ ಮಾಸ್ಟರ್ಸ್ ನಿಮ್ಮ ಸಾಮೂಹಿಕವಾಗಿ ಜನ ಸೇರಿದ್ರು ಪರವಾಗಿಲ್ಲ, ಇಲ್ಲಾಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ನೀವಿದ್ರೆ ಅಲ್ಲಿ ಮೇಂಟೆನೆನ್ಸ್ ಮ್ಯಾನೇಜರ್ಗೂ ಮತ್ತೆ ಮಾತಾಡಿಕೊಂಡು ಒಂದು ಕಾರ್ಯಕ್ರಮ ನೀವು ವ್ಯವಸ್ಥೆ ಮಾಡಿದರೆ ಬಂದು ಒಂದು ಅಂದರೆ ಭಾನುವಾರ ಶನಿವಾರ ಆದಷ್ಟು ಹೆಚ್ಚು ಸಿಗ್ತಾರೆ. ಯಾಕಂದರೆ ಅಪಾರ್ಟ್ಮೆಂಟಲ್ಲಿ ಎಲ್ಲ ಕೆಲಸಕ್ಕೆ ಹೋಗ್ತಾರಲ್ಲ, ಸೊ ಭಾನುವಾರ ಶನಿವಾರ ಸಿಗ್ತಾರೆ. ಆ ಸಮಯದಲ್ಲಿ ಒಂದು 2 ಗಂಟೆ ಕೊಟ್ಟರೆ ಸಾಕು. ಸೊ ಈ ರೀತಿಯಲ್ಲಿ ನಾವು ಒಂದು ಅರ್ಧ ಗಂಟೆ ಧ್ಯಾನ, ಒಂದು ಅರ್ಧ ಗಂಟೆ ಜ್ಞಾನ ಹಂಚಿಕೆ, ಮತ್ತು ಆಮೇಲೆ ಸಮಗ್ರ ಸ್ವಾಸ್ಥ್ಯ ಇವೆಲ್ಲ ತಿಳಿಸ್ಕೊಡೋದು. ಈ ರೀತಿಯಲ್ಲಿ ಅವ್ರನ್ನು ಎಜುಕೇಟ್ ಮಾಡಿ, ಈಗ ಏನು ನಡೀತಾ ಇದೋ ಈ ಅಂದರೆ ನವೀನ ಮಾಡರ್ನ್ ಮೆಡಿಸಿನಲ್ಲಿ ನಡೀತಾ ಇರೋಂಥ ಈ ಅನೇಕ ವಿಪರೀತಗಳಿದೆಯಲ್ಲ, ಅದರಿಂದ ಆಚೆ ಕಡೆ ತರಬೇಕಂತ ನಮ್ಮ ಉದ್ದೇಶ. ಇಲ್ಲ ಅಂದರೆ ಅದರಲ್ಲಿ ಹೋಗಿದರೆ ಅವರ ಜೀವನ ಹಾಗೆ ಹೋಗ್ತದೆ. ನನಗೆ ಆಶ್ಚರ್ಯ ಏನಂದರೆ, ನಾವು ಈ ಭೂಮಿ ಮೇಲೆ, ಈ ಭಾರತ ಭೂಮಿಯಲ್ಲಿ ಹುಟ್ಟಿ ಇದು ಯಾವುದೂ ಗೊತ್ತೇ ಇಲ್ವಲ್ಲ ಇವ್ರಿಗೆ. ಧ್ಯಾನ ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ, ಯೋಗ ಗೊತ್ತಿಲ್ಲ, ಪ್ರಾಣಾಯಾಮ ಗೊತ್ತಿಲ್ಲ, ಆಮೇಲೆ ಇನ್ನು ಅನೇಕ ಮುದ್ರಾ ಆಗಿದ್ರೆ ಯಾವುದು ಗೊತ್ತಿಲ್ಲ. ಎಷ್ಟು ದುರ್ಬಲ ಪರಿಸ್ಥಿತಿ ಅಂದರೆ ನಿಜವಾಗಿ ಇದು ಆಶ್ಚರ್ಯ ಆಗುತ್ತೆ ನನಗೆ. ಒಂದು ಮುದ್ರಾ, ಹಾರ್ಟ್ ಮುದ್ರಾ ನಾವು ಹೇಳ್ತೀವಿ, ಅಪಾನವಾಯು ಮುದ್ರಾ, ಅವ್ರನ್ನ ಆ ಹಾರ್ಟ್ ಅಟ್ಯಾಕ್ ಆಗಲಿ, ಹಾರ್ಟ್ ತೊಂದರೆಗಳಾಗಲಿ ಅದರಿಂದ ಚೇತರಿಸಿದೆ ಮತ್ತು ರಿಕವರ್ ಮಾಡೋದಲ್ಲ, ನಿಮಗೆ ಆ ಪ್ರಾಬ್ಲಮೇ ಬರದಿಂದನೇ ನೋಡ್ತದೆ ಲೈಫ್ ಲಾಂಗು. ಇದು ಎಷ್ಟು ಜನ ಗೊತ್ತು ಇದು? ಯಾವ ಡಾಕ್ಟರ್ ಹೇಳ್ತಾರೆ ಇದು? ಯಾರು ಹೇಳೋದಿಲ್ಲ. ಸೊ ಅವ್ರನ್ನ ಬಿಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ಅಂಥ ಪರಿಸ್ಥಿತಿ ಒಂದು ಸ್ವಲ್ಪ ಏನೋ ಗ್ಯಾಸ್ಟ್ರಿಕ್ ಆದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹೃದಯದಲ್ಲಿ ಸ್ವಲ್ಪ ನೋವಾದರೆ ಅದು ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ಕಿಂದ ಬರೋದು. ನೀವು ವಾಯುಮುದ್ರ ಹಾಕ್ಕೊಳ್ಳಿ,
ಇಲ್ಲ ಅಪಾನ ವಾಯುಮುದ್ರೆ ಈಗ ಹಾಕಿ ಆ ಗ್ಯಾಸ್ ಹೋಗಿಲ್ಲ ಅಂದ್ರೆ ನಾವು ಫೋನ್ ಮಾಡಿ ಬೇಕಾದ್ರೆ. ಇಂಥ ಸುಲಭ ಪದ್ಧತಿಗಳು ಹೇಳ್ತಾ ಇದ್ವಿ, ಇದೆಲ್ಲ ಯಾರು ಹೇಳ್ಕೊಡೋದಿಲ್ಲ. ಅವರು ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಆಂಜಿಯೋಗ್ರಾಮ್ ಮಾಡ್ತಾರೆ, ಓ ಅಲ್ಲೇನೋ ಸ್ವಲ್ಪ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಮಾಡ್ತಾರೆ ನಿಮ್ಮನ್ನ ಕೆಡಿಸೋದಂದ್ರೆ. ಇನ್ನು ಆ ರೀತಿಯಲ್ಲಿ ಹೋಗಿ 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 ICUಗಳು ಅದು ಸುತ್ತು ತಿರುಗೋದು, BP ಹೆಚ್ಚಾಯ್ತು, ಇದು ಹೆಚ್ಚಾಯ್ತು, ಬ್ಲಡ್ ತಿನ್ನರ್ ಕೊಟ್ರು, ಮತ್ತೆ ಟ್ಯಾಬ್ಲೆಟ್ಸ್ ಡೋಸ್ ಹೆಚ್ಚಾಯ್ತು, ಕೊನೆಗೆ ಏನು ಕೆಲಸ ಆಗ್ತಾ ಇಲ್ಲ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎಲ್ಲಾನು ಆಗ್ತಾ ಇದೆ. ಏನ್ ಮಾಡ್ಲಿ, ಏನ್ ಆಗ್ತದೆ? ಇಂಥವೆಲ್ಲ ನಾವು ಹೇಳ್ಕೊಡೋದು ಯಾಕಂದ್ರೆ ಆರೋಗ್ಯ ಕಾಪಾಡ್ಕೋಬೇಕು, ಆರೋಗ್ಯನ ಸಂರಕ್ಷಣೆ ಮಾಡ್ಕೊಡೋದೇ ಅಲ್ಲ, ಆರೋಗ್ಯವನ್ನು ಮಾಡ್ಕೊಂಡೋದಕ್ಕೂ ಇದು ಅತ್ಯುತ್ತಮ ವಿಧಾನ. ನಾವೆಷ್ಟು ಹೇಳಿದ್ವಿ ಸಮಗ್ರ ಜೀವನ ಶೈಲಿಯಲ್ಲಿ ಆಹಾರ ವಿಧಾನಗಳು ಹೇಳಿದ್ವಿ, ಅದು ಮಾಡ್ಕೊಳ್ಳಿ ಸಾಕು. ನಿಮಗೆ BP ಶುಗರು ತನ್ನಂತ ಅದೇ ಹೋಗ್ಬಿಡ್ತದೆ, ನಿಮ್ಗೆ ಗೊತ್ತಿಲ್ಲ ಯಾವಾಗ ಹೋಗಿದೆ ಅಂತ ಅಲ್ವಾ? ಭೌತಿಕ ಅಮರತ್ವ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ, ಸ್ವರ ವಿಜ್ಞಾನ ಹೇಳ್ತೀವಿ. ಯಾವ ಜ್ಞಾನ ನಿಮ್ಗೆ ಕಡಿಮೆ ಇದೆ? ಇಷ್ಟೆಲ್ಲ ಜ್ಞಾನ ನಾವು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಇನಿಷಿಯೇಟಿವ್ ತಗೊಳ್ಳಿ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಪ್ರಾಂತದಲ್ಲಿ. ಸೊ ನಾವಂತೂ ದುಡ್ಡು ಖರ್ಚು ಮಾಡುವಂಥ ಅವಕಾಶ ನಮಗಿಲ್ಲ, ನಮ್ಗೆ ಆ ಸ್ತೋಮತೆ ಇಲ್ಲ, ಆ ಶಕ್ತಿ ನಮ್ಮ ಹತ್ರ ಇಲ್ಲ. ಓಕೆ, ಏನೇ ನೀವು ಅವಕಾಶ ಕೊಟ್ಟರೆ ಬಂದು ನಾವು 2 hours ಅಲ್ಲಿ ನಾನು ಬರ್ತೀನಿ, ನಮ್ಮ ತಜ್ಞರು ನನ್ನ ಜೊತೆಗಿರ್ತಾರೆ, ಅದ್ಭುತವಾದ ಜ್ಞಾನ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಿ ಅವೇಕನ್ ಮಾಡ್ತೀವಿ. ಅವೇಕನ್ ಅಂದರೆ ಅವ್ರು ನಿದ್ದೆ ಮಾಡ್ತಾ ಇದ್ರೆ ನಾವು ನಿಜವಾದ ರೀತಿಯಲ್ಲಿ ಹೇಳ್ಬೇಕಂದ್ರೆ ಹಗಲಲ್ಲೇ ನಿದ್ದೆ ಮಾಡ್ತಾ ಇದ್ವಿ, ರಾತ್ರಿ ನಿದ್ದೆ ಮಾಡೋದಲ್ಲ, ಹಗಲಲ್ಲಿ ನಿದ್ದೆ ಮಾಡ್ತಾ ಇದ್ವಿ ಅಂತ ಹೇಳ್ಬೇಕಂದ್ರೆ ಆ ಚೇತನತ್ವ ಅಷ್ಟು ಕಡಿಮೆ ಇದೆ ನಮಗೆ. ಅದಕ್ಕೆ ಹೇಳ್ತೀವಲ್ಲ, ದ ಹೋಲ್ ವರ್ಲ್ಡ್ ಈಸ್ ಡ್ರೀಮಿಂಗ್ ಇನ್ ದ ಡೇ ಟೈಮ್ ಆಲ್ಸೋ. ದಟ್ ಇಸ್ ದ ಪ್ರಾಬ್ಲಮ್. ನಮ್ಗೆ ಇನ್ನೂ ಅದು ಹೇಳ್ತಾರಲ್ಲ, ಅವೇಕನ್ ಆಗಿಲ್ಲ, ನಾವು ಜಾಗರೂಕತೆ ಆಗಿಲ್ಲ, ಇನ್ನೂ ನಿದ್ದೆದಲ್ಲೇ ಇದ್ದೀವಿ. ಅದು ನಮ್ಮ ಸಮಸ್ಯೆ, ಈ ಪ್ರಪಂಚದ ಸಮಸ್ಯೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಈ ರೀತಿಯಲ್ಲಿ ಯಾರು ಇನಿಷಿಯೇಟಿವ್ ತಗೊಳ್ಳಿ, ನಾವು ಸಿದ್ಧವಾಗಿದ್ದೀವಿ. ಆದರೆ ನಾವು ಈ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮ ಏರ್ಪಾಟ್ ಮಾಡಿ ಅದು ಹಣಕಾಸು ಖರ್ಚು ಮಾಡಿ ಆ ಸ್ತೋಮತ ನಮಗಿಲ್ಲ. ರೈಟ್, ಥ್ಯಾಂಕ್ ಯು. ಎಸ್ ಹಾಗೆ ಈಗಾಗಲೇ ಅದೇ ಗುರುಜಿ ತಮ್ಮ ಜೊತೆ ನಾನು ಹೇಳಿದ್ರ ಚರ್ಚೆ ಮಾಡಿದ್ದೆಲ್ಲ ನಾನು ಇಂಟರ್ನ್ಯಾಷನಲ್ ಯೋಗ ಡೇಕ್ಕಿಂತ ಪೂರ್ವದಲ್ಲೇ ಮಾಡಿಸ್ಬೇಕಂತ ಮಾಡಿದ್ದೆ ಗುರುಜಿ. ಅದೇನೋ ಕೂಡಿ ಬಂದಿಲ್ಲ. ಈಗ ಅವರು ಮಾಡ್ಲಿಕ್ಕೆ ರೆಡಿ ಅದಾರ ಗುರುಜಿ. ಇದು ಆಗ ನಂತರ ಅವ್ರ ಅಪಾರ್ಟ್ಮೆಂಟ್ ನಲ್ಲಿ ಡೇಟ್ ತಗೊಂಡು ತಮ್ಗೆ ಕೊಡ್ತಾರ ಗುರುಜಿ. ನಾನು ಅವತ್ತು ಸಾಧ್ಯ ಆದ್ರೆ ಬರ್ತೇನೆ ಗುರುಜಿಗೆ, ಅಲ್ಲಿ ಮಾಡ್ಸೋಣ. ನಂತರ ನಾನು ಇನ್ನೊಂದು ಕಾಂಟ್ರಾಕ್ಟರ್ ಗುರುಜಿ, ಅವ್ರು ಬೆಂಗಳೂರಲ್ಲಿ ಇರ್ತಾರ, ಅವ್ರಿಗೆ ಮಾತಾಡಿದೇನಿ, ನಮ್ಗೆ ಎಷ್ಟು ಸಹಾಯಧನ ಮಾಡ್ರಿ, ಅವಶ್ಯ ಇದ್ರೆ ನೀವು ಅಲ್ಲಿ ಜಾಯ್ನ್ ಆಗ್ರಿ ಅಂತ ಅವ್ರಿಗೆ ಪಾಂಪ್ಲೆಟ್ ಕಳ್ಸಿದ್ದೇನೆ ಗುರುಜಿ. ಅವ್ರು ಆಯ್ತು ಅಂತ ನಿನ್ನೆ ಅವ್ರು ಕಳ್ಸಿದ್ರೆ ನಿಮ್ಗೆ ಫೋನ್ ಪೇ ನೀವು ಏನು ಸ್ಕ್ಯಾನರ್ ಇದೆಲ್ಲ ಅದ್ರ ಥ್ರೂನ ನೀವು ಮಾಡ್ಬೇಕಾದ್ರೆ ನನ್ಗೆ ಸ್ಕ್ರೀನ್ ಶಾಟ್ ಕಳ್ಸಿ ಸಾಕಂತ ಹೇಳಿದ್ರು ಗುರುಜಿ. ಮತ್ ಇನ್ನೊಂದು ನಮ್ ಬ್ರದರ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಲೆಕ್ಚರ್ ಅದಾರ ಗುರುಜಿ. ಅವ್ರಿಗೆ ಪ್ರತಿ ಸ್ಯಾಟರ್ಡೆ ಸ್ಟೂಡೆಂಟ್ಗೆ ಯೋಗ ಅಂತ ಒಂದು ಕ್ಲಾಸ್ ಮಾಡ್ತಾರಂತ ಗುರುಜಿ, ಯೋಗದ ಬಗ್ಗೆ ಮಾತ್ರ. ಅದಕ್ಕೆ ನಾವು ಭೇಟಿಯಾಗಿದ್ದಾನೆ ಗುರುಜಿ, ಭೇಟಿಯಾಗಿದ್ದಾನ ಅವನು. ಅದಕ್ಕೆ ನಾ ಗುರುಜಿ ಹತ್ರ ಹೋಗಿ ಮಾತಾಡಿ ನಮ್ ಕಾಲೇಜ್ಗೂ ಒಂದ್ಸಲ ಸಾಧ್ಯ ಆದ್ರೆ ನಾ ಪ್ರಿನ್ಸಿಪಲ್ ಮಾತಾಡಿ ಅವ್ರಿಗೆ ಕರೆಸ್ತೇನೆ ಅಂತ ಹೇಳಿದಾರೆ ಗುರುಜಿ. ಅದಾದ್ರೆ ಇದು ಒಳ್ಳೇದಾಗ್ತದೆ. ಅದೇ ರೀತಿ ಅದೇ ಅಪಾರ್ಟ್ಮೆಂಟ್ ಇದ್ದು ಒಳ್ಳೇದ್ ಗುರುಜಿ. ಯಾಕಂದ್ರೆ ನಾನ್ ನೋಡ್ತೀನಲ್ಲ ಹೋದಾಗೆಲ್ಲ ಅವ್ರ ಜೀವನ ಶೈಲಿ ಯಾವ ರೀತಿ ಇರ್ತಂದ್ರೆ ಹೊರಗಿಂದ ಆರ್ಡರ್ ಮಾಡಿ ಊಟ ಮಾಡುದು, ಆಮೇಲೆ ನೈಟ್ ಎಲ್ಲಾ ಜಾಬ್ ಮಾಡುದು, ಹಗಲಿ ಮಲಗುದು, ಈ ರೀತಿ ನಾನ್ ನೋಡಿದಾಗ ಅದಕ್ಕೆ ಅವಶ್ಯಕತೆ ಇದೆ ನೀವು ಮಾಡಿಸಿ ಅಂತ ಹೇಳಿದಾಗ ಒಪ್ಕೊಂಡಿದ್ದಾರೆ ಗುರುಜಿ. ಅಲ್ಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಂಟರ್ನ್ಯಾಷನಲ್ ಯೋಗ ಡೇ ನಂತರ ನಾನು ಅವ್ರ ಡೇಟ್ ತಗೊಂಡು ನಿಮ್ಗೆ ಹೇಳ್ತೇನೆ ಗುರುಜಿ. ಗ್ರೇಟ್ ಮೇಡಮ್, ನಂದಾ ಮೇಡಮ್ಗೆ ಯಾವಾಗ್ಲೂ ನಾವು ಯಾಕಂದ್ರೆ ಅದ್ಭುತ ಕೆಲಸ, ಎಲ್ಲಿದ್ರು ಅದ್ಭುತ ಕೆಲಸ ಮಾಡ್ತೀರ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸರ್ ನಾನು ರೇವತಿ. ಎಸ್ ಮೇಡಮ್. ಹಲೋ ಸರ್, ತಾವು ಫ್ಲಾಟ್ ಬಗ್ಗೆ ಹೇಳಿದ್ರಲ್ಲ ಸರ್, ಅಂದ್ರೆ ಮಿನಿಮಮ್ ಎಷ್ಟು ಜನ ಇರ್ಬೇಕು ಅಂತ ಇದೆಯಾ ತಾವು? ಯಾಕಂದ್ರೆ ಅಷ್ಟೇ ಏನಿಲ್ಲ. ಇಲ್ಲ, ಓಕೆ ನಾವು ಸರ್. ಯಾಕಂದ್ರೆ ಐದ್ ಜನ ಎದುರು ಕೂತ್ಕೊಂಡು ಮಾತಾಡಿ ನೀಟಾಗಿ ಮಾಡಿ ಹೋಗ್ತೀವಿ ಅಷ್ಟೇ. ಏನಂದ್ರೆ ಓಕೆ ಹೌದು 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 ಅಷ್ಟೇ. ಓಕೆ ಸರ್, ನಾವು ಮನೆಯಲ್ಲಿ ಮಾಡಬೇಕು ಅಂತಿದ್ದೇವೆ. ಲಾಸ್ಟ್ ನಾನು ಅಗ್ನಿಹೋತ್ರದ ತಮಗೆ ಫೋಟೋ ಕಳಿಸಿದೆ, ನಾವು 20 ಮೆಂಬರ್ಸ್ ಇದ್ವಿ. ಇನ್ನು ಸ್ವಲ್ಪ ಜಾಸ್ತಿ ಸೇರಿಸಿಬಿಟ್ಟು ಮನೇಲೆ ಮಾಡೋಣ ಅಂತ ಹೇಳ್ಕೊಂಡು ಅನ್ಕೊಂಡಿದ್ದೇನೆ ಸರ್, ಅದಕ್ಕೋಸ್ಕರ. ಇಲ್ಲ ಆ ತರ ಇಲ್ಲ. ಸೊ ನಮ್ದು ಗುರಿ ಇಷ್ಟೇ ಇದೆ, ಯಾರು ನಮ್ ಜೊತೆಗೆ ಜೋಡಿಸ್ಕೊಂಡೋದು ದಯವಿಟ್ಟು ಜೋಡಿಸ್ಕೊಳ್ಳಿ. ಈ ಬೆಂಗಳೂರಲ್ಲಿರುವಂತ ಅಪಾರ್ಟ್ಮೆಂಟ್ಸ್ ಆಗ್ಲಿ, ಕಾಂಪ್ಲೆಕ್ಸ್ ಗಳಾಗ್ಲಿ, ಸೊಸೈಟಿ ಆಗ್ಲಿ, ಪ್ರತಿ ಒಂದರಲ್ಲಿ ಈ ಸಮಗ್ರ ಸ್ವಾಸ್ಥ್ಯನು ತಿಳಿಸ್ಬೇಕು. ಧ್ಯಾನ ಮತ್ತೆ ಸಮಗ್ರ ಸ್ವಾಸ್ಥ್ಯ ಪೂರ್ತಿ ಪ್ರತಿಯೊಬ್ರು ತಿಳಿಸ್ಕೊಡ್ಬೇಕಂತ ನಮ್ಮ ಆಶೆ ಅಷ್ಟೇ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ ಮೊನ್ನೆ ಅಪಾರ್ಟ್ಮೆಂಟ್ ಅಲ್ಲಿ ಮಾಡೋವಾಗ
ಮೊನ್ನೆ ಅಪಾರ್ಟ್ಮೆಂಟ್ ಮಾಡುವಾಗ ನನಗೆ ಆಶ್ಚರ್ಯ ಆಗಿದೆ, ನಿಜವಾಗ ಆಶ್ಚರ್ಯ ಆಗಿದೆ. ಏನು ಗೊತ್ತೇ ಇಲ್ಲ ಅವ್ರು ಯಾವ್ದ್ರಲ್ಲಿದ್ದಾರೆ, ನಮ್ಮ ಭಾರತದಲ್ಲಿದ್ದಾರಾ ಇನ್ನು ಯಾರನ್ನ ಫಾರಿನ್ ಕಂಟ್ರಿಯಲ್ಲಿದ್ದಾರೆ, ನನಗೆ ಆಶ್ಚರ್ಯ ಆಗ್ತದೆ ನಿಜವಾಗಿ. ಅದಕ್ಕೂ ನನ್ನಲ್ಲಿ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ನಾನು ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಏನೋ ಗೊತ್ತಿರ್ತದೆ ಅಂತ. ಯೋಗ ಗೊತ್ತಿಲ್ಲ, ಪ್ರಾಣಾಯಾಮ ಗೊತ್ತಿಲ್ಲ, ಇನ್ನು ಏನು ಗೊತ್ತಿ ಇವ್ರಿಗೆ? ಕಂಪ್ಯೂಟರು, ನೈಟ್ ಎಲ್ಲ ಕೆಲಸ ಮಾಡೋದು, ನೈಟ್ ಎಲ್ಲ ತಿನ್ನೋದು, ಈ ರೀತಿಯಲ್ಲಿ ಗುರುಗಳೇ, ಹಾಸ್ಪಿಟಲ್ಸ್ ಹೆಚ್ಚಾಗ್ತಾ ಇರ್ತದೆ. ಹಾಸ್ಪಿಟಲ್ಸ್ ಇನ್ನು ನೀವು ನೋಡ್ಬೋದು, ಒಂದೊಂದು ಸ್ಟ್ರೀಟ್ಗೆ ಹಾಸ್ಪಿಟಲ್ ಬಂದಿಲ್ಲ ಅಂತ ಕೇಳಿ. ಅದಕ್ಕೆ ಇದು ಆದಷ್ಟು ಬೇಗ ನಾವು ಇದು ಪ್ರಚಾರ ಮಾಡಲೇಬೇಕು. ಎಸ್. ಆಮೇಲೆ ಯೋಗ ಧ್ಯಾನ ಅಂದ್ರೆ ಗುರುಗಳೇ, ಅದು ವಯಸ್ಸಾದ್ಮೇಲೆ ಮಾಡೋದು, ವಯಸ್ಸಾಗಿರೋರಿಗೆ ನಮ್ಗಲ್ಲ ಅಂತ ಮೈಂಡ್ ಸೆಟ್ ತುಂಬಾ ಜನಕ್ಕಿದೆ ಇದು. ಈಗ ನಾನು ಏನಾದ್ರು ಧ್ಯಾನ ಅಂದ್ರೆ ನನ್ನ ಫ್ರೆಂಡ್ಸ್ ಗಳೇ ಈಗ್ಲೇ ಯಾಕೆ 50-60 ವರ್ಷ ಆದ್ಮೇಲೆ ಮಾಡೋದು, ಏನ್ ಹರೀಶ ನೀನ್ ಈಗ ನನ್ನೇ ಅಂತಾರೆ. ಆ ತರ ಮೈಂಡ್ ಸೆಟ್ ಇದೆ. ಯೋಗ ಪ್ರಾಣಾಯಾಮ ಅಟ್ಲೀಸ್ಟ್ ಧ್ಯಾನ ಬಿಡಿ, ಧ್ಯಾನ ಅವ್ರು ಮಾಡಿಲ್ಲಾದ್ರೂ ಆಮೇಲೆ ಪಕ್ಕ ಹಿಡಿದು ಅದು ಸ್ವಲ್ಪ ಉನ್ನತದ್ದು ಅದು ಇರ್ಲಿ, ಪಕ್ಕ ಇರ್ಲಿ. ವಾಟ್ ಅಬೌಟ್ ಯೋಗ ಪ್ರಾಣಾಯಾಮ? ಇದಕ್ಕೆ ಇವೆಲ್ಲಾನು ಒಂದೇ ಕ್ಯಾಟಗರಿಗೆ ಸೇರಿಸ್ಕೊಟ್ರು. ಯೋಗ ಧ್ಯಾನ ನಾವ್ ಈಗಲ್ಲ ವಯಸ್ಸಾದ್ಮೇಲೆ ಮಾಡೋದು ಅಂತಲೇ ಮೈಂಡ್ ಸೆಟ್ ಬಂದ್ಬಿಟ್ಟೈತೆ. ಚೇಂಜ್ ಆಗ್ಬೇಕು ಗುರುಗಳೇ. ಕರೆಕ್ಟ್. ಹೌದು, ಸರಿ, ಆಯ್ತು. ಆಹಾರ ವಿಧಾನ, ಆರೋಗ್ಯ ವಿಧಾನಗಳು, ಆಹಾರ ವಿಧಾನಗಳು ಗೊತ್ತಿಲ್ಲ. ಆಹಾರ ವಿಧಾನಗಳು ಎಲ್ಲ ಕೇಳಿಸ್ಕೊಂಡಿದ್ದಾರೆ. ನಾವು ಅದೇ ಮಾತಾಡ್ತಾರೆ ಗುರುಗಳೇ. ಈಗ ನಮ್ಮನೆ ಎದುರುಗಡೆ ಒಂದು ಫ್ಲಾಟ್ ಬಂದಿದೆ. ನಾನು ಈಗ ಫ್ಲಾಟ್ ಅಲ್ಲಿ ಇದ್ದೀನಿ. ಇಲ್ಲೊಂದು ಫ್ಲಾಟ್ ಐತೆ ನಮ್ದು ನಾಗರಬಾವಿಲಿ. ನಮ್ಮ ಎದುರುಗಡೆ ಮನೆ ಅವ್ರು ಇಂಜಿನಿಯರ್ ಒಬ್ರು. ನಮ್ ಕನ್ನಡದವ್ರೆ, ಬೇರೆ ಫಾರಿನ್ ಅಲ್ಲ ಅವ್ರು, ಎಲ್ಲೂ ಬೇರೆ ಸ್ಟೇಟ್ ಅವರು ಅಲ್ಲ. ಆ ಅಮ್ಮ ಟೀಚರು. ಅವ್ರ ಮನೆ ಒಂದು ದಿನ ತರಕಾರಿ ತಗೊಂಡ್ ಹೋಗಿದ್ ನೋಡಿಲ್ಲ. ಪ್ರತಿದಿನ ಟಕ್ ಅಂತ ಬೆಲ್ ಬರ್ರೆ ಜೊಮೊಟೊ ಎಲ್ಲದಕ್ಕೂ ಜೊಮೊಟೊ. ನಾನು ಈ ಫ್ಲಾಟ್ ಬಂದು 2 ವರ್ಷ ಆಯ್ತು. ಕರೆಕ್ಟ್ ಆಗಿ ಈ ತಿಂಗಳಿಗೆ 15ನೇ ತಾರೀಕೆ. ನಾವ್ ಯಾವಾಗ್ಲೂ ಹಂಗೆ ಅಂತ ಇರ್ತೀವಿ. ಅವ್ರ ಮನೆ ಅಡಿಗೆ ಗ್ಯಾಸ್ ಇಲ್ವಾ, ಸಿಲಿಂಡರ್ ಇಲ್ವಾ, ಏನ್ ಕತೆ ಹಿಂಗೆ ಅಂತ ನಾವು ಕೇಳಕ್ ಹೋಗಿಲ್ಲ. ಪದೇ ನಾವು ಮಾತಾಡ್ತಾ ಇರ್ತೀವಿ. ಪ್ರತಿದಿನ ಜೊಮೊಟೊದಿಂದಲೇ ಬರ್ತದೆ. ಆಮೇಲೆ ಅವ್ರಿಗೆ ಪ್ರಾಬ್ಲಮ್ ಇರ್ಬೋದೇನಪ್ಪ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವರು ನಮಗಿಂತ ಸ್ವಲ್ಪ ಸೀನಿಯರ್. ಅವರು ನನ್ಗೊಂದ್ 40 ಅಂದ್ರೆ ಅವ್ರೊಂದ್ 42-45 ಆಗಿರ್ಬೋದು. ಇಬ್ರು ಜಾಬ್ ತುಂಬಾ ಸಂಬಳ ತಗೋತಾರೆ. ಬಟ್ ಅವ್ರು ಇವತ್ತವರೆಗೂ ಮಕ್ಳೇ ಆಗಿಲ್ಲ ಅವ್ರಿಗೆ. ನಮ್ಗೆ ಅದನ್ಸುತ್ತೆ ಯಾಕೆ ಹಿಂಗೆ ಅಂತ. ನಾವು ಅದ್ರ ಬಗ್ಗೆ ಪರ್ಸನಲ್ ಕೇಳಕ್ ಹೋಗಿಲ್ಲ. ಬರೀ ಸ್ಮೈಲ್ ಕೊಡ್ತಾರೆ, ಹಾಯ್ ಅಂತ ಅಷ್ಟೇ. ಇಂತ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ಸರಿ ಪ್ಲಾನ್ ಮಾಡೋಣ ಗುರುಗಳೇ, ಚೆನ್ನಾಗಿರುತ್ತೆ. ಮಾಡಿ ಖಂಡಿತ ಮಾಡಿ. ನಾನು ಹೇಳ್ತೀನಿ ಇನ್ನೊಂದು. ನಾವು ಅನ್ಕೋತೀವಿ ಎಲ್ಲರೂ ಇದೇ ತರ ಇರ್ತಾರೆ ಅಂತ. ಇಲ್ಲ, ಅವ್ರಿಗೆ ಜ್ಞಾನ ಇಲ್ಲ. ಕರೆಕ್ಟ್ ಇರ್ಬೋದು. ನಾವು ಬಂದು ಅಲ್ಲಿ ಕ್ಲಾಸ್ ಮಾಡಿದ ಮೇಲೆ, ಮೊನ್ನೆ 80 ಜನ ಬರ್ಬೇಕಾಗಿರೋದು 20 ಜನ ಬಂದಿದ್ದಾರೆ. ಸಂತೋಷ, ನೋ ಪ್ರಾಬ್ಲಮ್. ಇವರಿಗೆ ಅರ್ಹತೆ ಇದೆ, ಇವರಿಗೆ ಅವಕಾಶ, ಅರ್ಹತೆ ಸಿಕ್ತು, ಇವತ್ತು ಬಂದಿದ್ದಾರೆ ಅನ್ಕೊಂಡು ಆ 20 ಜನಕ್ಕೆ ಮಾಡಿದ್ವಲ್ಲ, ಅದರಲ್ಲಿ ಸುಮಾರು ಜನ ಈಗ ಇಂಗ್ಲಿಷ್ ಕ್ಲಾಸ್ ನೈಟ್ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ನಾವು ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ, ಇಂಗ್ಲೀಷೇ. ನಾವ್ ಹೆಂಗಾಗ್ಬಿಟ್ಟಿದ್ವಿ ಅಂದ್ರೆ, ಅಮೆರಿಕನ್ಸ್ ರಿಸೈಡಿಂಗ್ ಇನ್ ಇಂಡಿಯಾ. ಅಮೆರಿಕನ್ಸು, ನಮ್ಮ ಮೈಂಡ್ ಅಮೆರಿಕ, ಇರೋದು ದೇಹ ಮತ್ತೆ ವಾಸ ಇರೋದು ಇಂಡಿಯಾದಲ್ಲಿ. ಇದು ನಮ್ಮ ಪರಿಸ್ಥಿತಿ. ನಾವೆಲ್ಲ ಅಮೆರಿಕನ್ಸ್, ನಾವು ಇಂಡಿಯನ್ಸ್ ಅಲ್ಲ. ಯಾರೇನು ಇಂಡಿಯನ್ಸ್ ಅಂತ? ನಾವೆಲ್ಲ ಅಮೆರಿಕನ್ಸು ರಿಸೈಡಿಂಗ್ ಇನ್ ಇಂಡಿಯಾ. ಆ ತರ ಆಗಿದೆ. ಅದಕ್ಕೋಸ್ಕರ ಎಲ್ಲರಿಗೂ ನಾವೇನ್ ಮಾಡ್ತೀವಿ, ಅಪಾರ್ಟ್ಮೆಂಟ್ಗಳು ಹೋದ್ರೆ ಇಂಗ್ಲೀಷೇ ಮಾತಾಡೋದು, ಇಂಗ್ಲೀಷ್ ಎಲ್ಲ ಟೀಚ್ ಮಾಡೋದು. ಆಯ್ತಾ? ಸೊ ಆ ರೀತಿಯಲ್ಲಿ ಅವರೆಲ್ಲ ಏನ್ ಮಾಡ್ತಿದ್ರು, ಮೊನ್ನೆ 20 ಜನರಲ್ಲಿ 10 ಜನ ಇಂಗ್ಲೀಷ್ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದಾರೆ ಈಗ ನೈಟು. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಇದೆಯಲ್ಲ, ನಮ್ಮ ಹತ್ರ ಎಲ್ಲ ಟೂಲ್ಸ್ ಇಟ್ಕೊಂಡಿದ್ವಿ ನಾವು. ಇಂಗ್ಲೀಷ್ ಇದೆ, ಕನ್ನಡ ಇದೆ, ತೆಲುಗು ಇದೆ, ತಮಿಳ್ ಇದೆ, ಹಿಂದಿ ಇದೆ. ಈಗ ಹಿಂದಿ ಅವ್ರು ಸಿಗ್ತಾರೆ ಅಂತ ಇಟ್ಕೊಳ್ಳಿ. ಇಂಗ್ಲೀಷ್ ಟೀಚ್ ಮಾಡಕ್ ಹೋದ್ರೆ ಹಿಂದಿ ಅವ್ರು ಸಿಗ್ತಾರೆ, ನಾರ್ತ್ ಇಂಡಿಯನ್ಸ್. ಓಕೆ, ಇಂಗ್ಲೀಷ್ ಕ್ಲಾಸ್, ಹಿಂದಿಯಲ್ಲಿ ಕ್ಲಾಸಲ್ಲಿ ಜಾಯ್ನ್ ಆಗಿ. ನಾವು ತರ ಪ್ಯಾನ್ ಇಂಡಿಯಾ, ಎನಿ ಲ್ಯಾಂಗ್ವೇಜ್. ಸೊ ಹಿಂದಿಯಲ್ಲಿ ಜಾಯ್ನ್ ಆಗಿ, ಹಿಂದಿಯಲ್ಲಿ ನೈನ್ ಟು ಟೆನ್ ನೈಟು ಹಿಂದಿ ನಡೀತದೆ, ಇಂಗ್ಲೀಷ್ ನಡೀತದೆ, ಮತ್ತೆ ತೆಲುಗು ನಡೀತದೆ ನೈಟ್. 3 ಕಾರ್ಯಕ್ರಮ ನೈಟ್ ಇಂಗ್ಲೀಷ್. ಈ 9 to 10 ಅದ್ಭುತ ಕಾರ್ಯಕ್ರಮಗಳು. 365 ದಿನ ನಡೀತಾನೆ ಇದೆ. 365 ದಿವಸದಲ್ಲಿ ಹಿಂದಿ 170 ಡೇಸ್ ಆಯಿತು, ತೆಲುಗು 170 ಡೇಸ್ ಆಯಿತು. ಇಂಗ್ಲೀಷ್ ಇವಾಗ 22ನೇ ಬ್ಯಾಚ್ ನಡೀತಾ ಇದೆ, 21ನೇ ಬ್ಯಾಚ್, 22ನೇ ಬ್ಯಾಚ್ ನಡೀತಾ ಇದೆ. ಆಯ್ತಾ? ಆ ರೀತಿಯಲ್ಲಿ ಮಾಡ್ತಾ ಹೋಗ್ಬೋದು ಖಂಡಿತ. ನಾವು ಮಾತಾಡ್ತಾ ಗುರುಜಿ ಒಂದೇ ಒಂದು ಮಧ್ಯ, ಸಾರಿ, ನಾವು ಮಧ್ಯ ಮಾತಾಡ್ತಾ ತುಂಬಾ ಹೊತ್ತಿನ ಹ್ಯಾಂಡ್ ರೈಸ್ ಮಾಡೋರು. ಅವ್ರವ್ರು ಮಾತಾಡ್ತಾ ನಾವು ಕಂಟಿನ್ಯೂ ಹಂಗೆ ಮಾಡ್ತಾ ಹೋಗೋಣ ಗುರುಗಳ. ಒಂದಿಬ್ಬಿಬ್ರು ಮಾತಾಡಿಸ್ತಾ ಲೋಹಿತ್ ಸಾಗರ್ಗೆ ಕೊಡಿ ಗುರುಗಳು. ಲೋಹಿತ್ ಸಾಗರ್ ಅನ್ಮಿಟ್ ಮಾಡ್ಕೊಳ್ಳಿ. ರೈಟ್. ನಾಗರತ್ನ ಮೇಡಮ್ ಮಾತಾಡಿ. ನಾಗರತ್ನ ಮೇಡಮ್.
ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ನಾನು ಅದೇ ಅನೌನ್ಸ್ ಮಾಡಕ್ ಆಗಿಲ್ಲ. ನಾನು ಫೋನ್ ಪೇ ಮಾಡಕ್ ಬರಲ್ಲ, ಗೂಗಲ್ ಮಾಡಕ್ ಬರಲ್ಲ. ಮಗ ಬಂದಿಲ್ಲ. ಮಗ ಬಂದ್ಮೇಲೆ ನಾನು ಸ್ವಲ್ಪ ಅಮೌಂಟ್ ಹಾಕಿಸ್ಬೇಕು ಅಂತ ಇದ್ದೀನಿ. ಹಾಕಿಸ್ತೀನಿ. ಏನಪ್ಪಾ ಅಂದ್ರೆ ಇವಾಗ ಮಾತಾಡ್ತಾ ಇದ್ದಿದ್ದು ರೇವತಿ ಕಾಲೇಜ್ ನಾನು ವಾಲಂಟ್ರಿ ಅಲ್ಲೇ ಬರೋಣ ಅಂತ ಅನ್ಕೊಂಡಿದೀನಿ. ನಾನು ನೋಡ್ಬೇಕು, ಅದು ಕಾಲೇಜ್ ನೋಡೋಕ್ಕೂ ತುಂಬಾ ಇಷ್ಟ ಇದೆ. ಬರ್ತೀನಿ ಗುರುಜಿ. ಮತ್ತೆ ಇವಾಗ ಮಾತಾಡ್ತಿರಲ್ಲ ನೀವು, ಈಗ ಭಾರತದಲ್ಲಿ ಇದ್ಕೊಂಡು ನಾವು ಸ್ವಲ್ಪ ಜನಕ್ಕೆ ಏನೇನೂ ತಿಳುವಳಿಕೆ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ. ಅದು ನಮ್ಮ ಅಕ್ಕಪಕ್ಕ ಜನನೇ, ಈಗ ಹರೀಶ್ ಸರ್ ಹೇಳಿದ ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿ ಇರೋರ್ನೇ ನಾವು ತಿದ್ದಕ್ ಆಗ್ತಾ ಇಲ್ಲ. ನಾವ್ ಹೇಳಿದ್ರು ಈಗ ನಿನಗೇನಾದ್ರು ಕೆಲಸ ಇಲ್ಲ, ಅದಕ್ಕೆ ಏನ್ ಮಾಡ್ತಾ ಇದೀಯ, ನಾವು ಬೇಡವಾ, ನನಗಿಲ್ಲಪ್ಪ ನನ್ಗೆ ಬೇರೆ ಕೆಲಸ ಅಂತಾರೆ. ನಾವು ದುಡಿಯೋ ವಯಸ್ಸಲ್ಲಿ ದುಡ್ಕೋಬೇಕು ಅಂತಾರೆ. ನೀನು ಏನು ದುಡ್ಮೇಲೆ ಆಗೋಗಿದೆ, ನಿಮ್ಗೆ ನಿಮ್ ಗೌರ್ಮೆಂಟ್ ಕೆಲಸ, ನಿನ್ ಗಂಡ ಪೆನ್ಷನ್ ಬರುತ್ತೆ, ಮಗ ಸಂಪಾದನೆ ಮಾಡ್ತಾನೆ, ನೀವು ಇವೆಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ, ನಮಗೆ ಅಂತಾರೆ. ಈ ತರ ನಾವ್ ಹೇಳಕ್ ಹೋದ್ರು ಸ್ವಲ್ಪ ಜನ ಈ ತರ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಏನಪ್ಪಾ ಅಂದ್ರೆ ಗುರುಗಳು ಹೇಳ್ದಂಗೆ ತಿನ್ನೋದು ಮಲ್ಗೋದು, ಉಮಾ ಹೇ. ನಮ್ ಕಡೆ ಒಂದ್ ಹೇಳ್ತಾರೆ ಉಮಾ ಹೇ ಅಂತ, ಊಟ ಮಾಡೋದು ಮಲ್ಗೋದು, ಇನ್ನೊಂದ್ ಕೆಲಸ ಮಾಡೋದು, ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ನಾವು ಹುಟ್ಟಿದೀವಿ. ಅದಕ್ಕೇನ್ ಸಾರ್ಥಕ ಮಾಡ್ಕೋಬೇಕು. ನಾವ್ ಯಾರಿಗಾದ್ರೂ ಒಂದ್ ಒಳ್ಳೆ ವಿಷಯ ಗೊತ್ತಿರೋದನ್ನ ಹೇಳ್ಬೇಕು. ನಾವ್ ಹೇಳಿದ್ರು ಅವ್ರಿಗೆ ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆ ಕೂಡ ಇರಲ್ಲ. ಈ ತರ ಆಗಿದೆ ಗುರುಜಿ. ನಮ್ಗೆ ನಿಜವಾಗ್ಲೂ ಪ್ರಪಂಚದಲ್ಲಿ ಗುರುಗಳು ಹೇಳಿದ್ರು ಅದಕ್ಕಿಂತ ತುಂಬಾ ನೋವಾಗ್ತಾ ಇದೆ. ನಾವು ಅಷ್ಟೊಂದು ಮುಂದುವರ್ದಿಲ್ಲ ಹೇಳುವಷ್ಟು. ಇಬ್ಬರು ಹೇಳಿದೀನಿ ನೆನ್ನೆ, ಸ್ವಲ್ಪ ಜನಕ್ಕೆ ಹೇಳಿದೆ, ದುಡ್ಡು ಕೊಡ್ಬೇಕಾ ಇದಕ್ಕೆಲ್ಲ ಅಂದ್ರು. ಇಲ್ಲ, ದುಡ್ಡೇನ್ ಕೊಡಂಗಿಲ್ಲ, ನಾವ್ ಇಷ್ಟಪಟ್ರೆ ಕೊಟ್ರೆ ನಾವು ಲಾಸ್ ಏನ್ ಮಾಡ್ಕೊಳಲ್ಲ. ಯಾಕೆ ಅಂತಂದ್ರೆ ನಾವು 5 ಪೈಸಾ ಕೊಟ್ರೆ ದೇವ್ರು ನಮ್ಗೆ 10 ಪೈಸಾ ಕೊಟ್ಟಿರ್ತಾನೆ. ಕೊಟ್ಟವನಿಗೆ ಮತ್ತೆ ಈ ಕೈ ಹಿಂಗಂದ್ರೆ ಇವಾಗ ಹಿಂಗ್ ಬೇಡ ಸ್ಥಿತಿನೇ ಬರಲ್ಲ ಅಂತೆಲ್ಲ ಹೇಳಿದೀನಿ ಗುರುಗಳೇ. ಧನ್ಯವಾದ ಗುರುಗಳೇ. ನಾನು ಇವಾಗ ಏನ್ ಹೇಳ್ಬೇಕು ಅನ್ಸುತ್ತೆ, ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಅಕ್ಕಪಕ್ಕ ನಮ್ಮ ಬೀಗರ ಮನೆಯವರು ಕೂಡ, ಆಮೇಲೆ ಊಟದ ಬಗ್ಗೆ ನೀವ್ ಹೇಳ್ದಲ್ಲ, ಊಟ ತಿನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ರು ಅವ್ರಿಗೆ ಅದಾಗಲ್ಲ. ಯಾಕಂದ್ರೆ ಇವತ್ತು ಸಾರ್ ಮಾಡ್ಬಿಡ್ತೀವಿ, ನಾವು ನಾಳೆ ಬಿಡ್ಬೇಕಲ್ಲ, ನಾಳೆ ಇದ್ದ ತನಕ ಅದೇ ತಿಂತೀವಿ ಅಂತಾರೆ. ಏನ್ ಸರ್ ಮಾಡೋದು? 4 ಗಂಟೆ ಮೇಲೆ ಆಹಾರದಲ್ಲಿ ಏನೇನು ವ್ಯತ್ಯಾಸಗಳಾಗುತ್ತೆ, ಏನ್ ಕೆಮಿಕಲ್ಸ್ ಎಲ್ಲ ಉತ್ಪತ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅಂತೆಲ್ಲ ಹೇಳಿದ್ರು ಕೂಡ ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಇವತ್ತು ಮಾಡೋದು ಗ್ಯಾಸ್ ವೇಸ್ಟ್ ಆಗುತ್ತಲ್ವಾ, ದಿನಾ ಸಾರ್ ಮಾಡಿದ್ರೆ ಕುತ್ಕೊಂಡು ಟೈಮ್ ವೇಸ್ಟ್ ಆಗುತ್ತಲ್ವಾ, ಅದಕ್ಕೆ ಒಂದ್ಸರಿ ಮಾಡಿ ಇಟ್ಟು ಬಿಡೋದು. ಅದ್ರಲ್ಲಿ ಏನೇನು ಅನ್ನೋದು ಇದಾಗುತ್ತೆ ಅಂತ ತಿಳ್ಕೊಂಡಿಲ್ಲ. ಸ್ವಲ್ಪ ಜನಕ್ಕೆ ಟೈಮ್ ವೇಸ್ಟ್ ಗೊತ್ತು, ಗ್ಯಾಸ್ ವೇಸ್ಟ್ ಅಂತ ಗೊತ್ತು. ಗ್ಯಾಸ್ ವೇಸ್ಟ್ ಆಗುತ್ತೆ, ನಾಳೆ ಅವ್ರನ್ನ ಮಳಸಿ ಇಡ್ತಾರಲ್ಲ, ಅದ್ ಗ್ಯಾಸ್ ವೇಸ್ಟ್ ಆಗಲ್ವಾ? ನಾನು ಅದೇ ಹೇಳೋದು. ಯಾರೋ ಯೂರಿನ್ ಥೆರಪಿ ಹೇಳ್ತಿದ್ದಾಳೆ, ಅದು ಒಳಗಡೆನೆ ಇರುತ್ತೆ, ಈಚೆ ಬಂದು ಕುಡಿದ್ಬಿಟ್ರೆ ಮತ್ತೆ ಅದು ನನಗೆ ಕಿಡ್ನಿ ಊಟ ಕೊಡುತ್ತೆ. ಕಿಡ್ನಿ ಒಳಗಡೆಯಿಂದೆಲ್ಲ ಅದೆಲ್ಲ ಶೋಧಿಸ್ಕೊಂಡೆಲ್ಲ ಬರುತ್ತೆ ಅಂತಾನೆ ಗೊತ್ತು. ಅದು ಬಂದಾಗ ಅದು ಎಫೆಕ್ಟ್ ಮಾಡಿಲ್ಲ, ಮತ್ತೆ ಅದು ಒಳಗಡೆ ಹೋದ್ರೆ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತೀನಿ. ಆತರ ಸ್ವಲ್ಪ ಜನಕ್ಕೆ ಇಷ್ಟನೇ ಆಗಲ್ಲ. ಸಾರ್ನ ಮಳ್ಸ್ತಾರಂತೆ 3 ಹೊತ್ತು ಮಳ್ಸಷ್ಟು 10 ನಿಮಿಷ ಗ್ಯಾಸ್ ಮಳ್ಸಿದಾಗ ಗ್ಯಾಸ್ ವೇಸ್ಟ್ ಆಗಲ್ವಾ? ಅದು 30 ನಿಮಿಷಕ್ಕೆ ಒಂದು ಹೊಸ ಸಾರು ಆಗಲ್ವಾ? ಸಾರು ಟೇಸ್ಟ್ ಚೇಂಜ್ ಆಗಲ್ವಾ? ನಮ್ಗೆ ಬೇಕಾದನ್ನ ನಾವ್ ಮಾಡ್ಕೋಬಹುದಲ್ವಾ? ದೇವ್ರು ಈ ತರ ಪ್ರಕೃತಿನಲ್ಲಿ ಎಷ್ಟೊಂದು ವಿಜ್ಞಾನ ಮುಂದುವರೆದ, ಏನು ವಿಜ್ಞಾನದಲ್ಲೂ ಅಷ್ಟೇ 2 ಗಂಟೆ 3 ಗಂಟೆ ಮೇಲೆ ತಯಾರಿಸಿದ ಆಹಾರ ಅದು ಬೇರೆ ರೀತಿ ರೂಪಾಂತರ ಪಡೆಯುತ್ತೆ, ತಿನ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಯಾವ್ದೋ ಒಂದು ಆಹಾರ, ಒಂದು ಗೊಜ್ಜು ಇಂಥದ್ದೇನೋ ಒಂದು ತೀರಾ ಒಬ್ರೇ ಇಬ್ರೇ ಇರೋರು, ಟೈಮ್ ಇಲ್ದೇ ಇರೋರು ಏನಾದ್ರು ಮಾಡ್ಕೊಳ್ಳಿ, ಮನೇಲೇ ಕೂತಿದ್ರು ಮಾಡ್ಬಿಟ್ಟು ಆತರ ಮಾಡ್ಕೊಳ್ಳೋರಿಗೆ ಏನ್ ಹೇಳ್ಬೇಕು? ನಾನು ನಿಜವಾಗ್ಲೂ ಅನ್ಸುತ್ತೆ ನಾಗರತ್ನ ಮೇಡಮ್, 90% ಜನರಲ್ಲಿ ಜ್ಞಾನೋದಯ ಆಗಿಲ್ಲ ಗುರುಗಳೇ. ನಾಗರತ್ನ ಮೇಡಮ್, ಎಲ್ಲ ಕಾಯ್ತಾ ಇದಾರೆ, ನಾಗರತ್ನ ಮೇಡಮ್, ಹಾ ಹೇಳಿ ಸರ್. ನಾಗರತ್ನ ಮೇಡಮ್ ನಮಸ್ತೆ. ತುಂಬಾ ಅದ್ಭುತ ವಿಚಾರಗಳು. ಆಮೇಲೆ ಇಲ್ಲಿ ಒಂದ್ ಹೇಳ ಗೊತ್ತಾ, ನಾವು ಅವ್ರಿಗೆ ಹೇಳ್ತಾ ಇದೀವಿ, ಅವ್ರು ತಗೋತಾ ಇಲ್ಲ ಅಂದ್ರೆ. ನಿಮ್ದು ಮ್ಯೂಟ್ ಹಲೋ, ಮಾಡ್ಕೊಂಬಿಡಿ ಮೇಡಮ್, ಮಾತಾಡಿ ಮ್ಯೂಟ್ ಮಾಡ್ಕೊಂಡು. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ. ನಾಗರತ್ನ ಮೇಡಮ್, ತುಂಬಾ ಅದ್ಭುತ ವಿಚಾರ ನೀವು ಹೇಳ್ತಾ ಇದ್ರಿ. ಅವ್ರು ನಾವು ಹೇಳಿದ್ರೆ ಹಿಂಗಂತಾರೆ, ಬದ್ಲಾಗ್ತಿಲ್ಲ, ಹಂಗ ಇಲ್ಲ ಅಂತ. ನಾನು ಒಂದು ಮಾತಾಡೋ ಫೌಂಡೇಶನ್ ಸೇರ್ಕೊಂಡು 1 ವರ್ಷದ ಮುಂಚೆನೆ ಜಾಯಿನ್ ಮಾಡಿದ್ರು ನನ್ನ. ನಾನು ಭಾಗವಹಿಸ್ತಾ ಇರ್ಲಿಲ್ಲ, ಮಲ್ಕೊಂಡ್ ಕೇಳಿಸ್ಕೊತಾ ಇದ್ದೆ. ನಾನು ಮಲಗಿದ ಹೊತ್ತಲ್ಲಿ ಆನ್ ಮಾಡ್ಕೊಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಸುಮ್ಮನೆ ಕೇಳ್ತಾ ಇದ್ದೆ. ಅಂದ್ರೆ ನಮ್ಮ ಕರ್ಮ ಕಳಿಯೋ ತನಕ ನಾವು ಅದಕ್ಕೆ ಬರಕ್ ಆಗಲ್ಲ ಅನ್ಸುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಹೇಳ್ಬೇಕಷ್ಟೇ. ಆಮೇಲೆ ಯಾರು ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದ್ರೆ ಒಬ್ಬ ವ್ಯಕ್ತಿನ ಮಾತ್ರ ನಾವು ಬದಲು ಮಾಡ್ಬೋದು. ಅವ್ನು ಯಾರು ಅಂದ್ರೆ ನಾವೇ. ನಾವು ಬದಲು ಮಾಡ್ಕೋಬಹುದು, ಬೇರೆ ಯಾರನ್ನೂ ಬದಲು ಮಾಡೋದಿಲ್ಲ. ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಒಂದು ವರ್ಡ್ ಹೇಳ್ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಇದೆ ಆಕ್ಚುಲಿ. ನಾವು ಅವ್ರನ್ನ ಬದಲಾಗೋ ಹಿಂಗ್ ಬದಲಾಗೋ ಅನ್ನೋ ಬದಲು ನಾನೇ ಬದಲಾಗ್ಬಿಟ್ರೆ ಅವ್ರು ನನ್ನ ನೋಡಿ ಕಾಪಿ ಮಾಡ್ತಾರೆ. ಇವ್ನು ಹೆಂಗದ ಅಂತಾರೆ. ನಾವು ದುಡ್ಡು ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬೇಕು, ಆರೋಗ್ಯ ಹಿಂಗ್ ಇರ್ಬೇಕು ಅಂದ್ರೆ ನಾನ್ ಫಿಟ್ ಆದ್ರೆ ನನ್ನ ನೋಡಿ ಅವ್ರಿಗೆ ಕೇಳ್ತಾರೆ, ಹೆಂಗೆ ನೀನ್ ಮುಂಚೆ ಹಿಂಗಿರ್ಲಿಲ್ವಲ್ಲ, ಇಷ್ಟೊಂದು ಬದಲಾಗಿದೆಯಲ್ಲ ಅಂತ. ನಾವ್ ಯಾರನ್ನೂ ಬದಲು ಮಾಡಕ್ಕೆ ಟ್ರೈ ಮಾಡಬಾರ್ದು. ನನ್ನ ಪ್ರಕಾರ ನಾವು ಬದಲಾದ್ರೆ ನಮ್ಮನ್ನೇ ನೋಡಿ ಕಾಪಿ ಆಗ್ತಾರೆ. ಇದು ಒಂದು ಅದ್ಭುತ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹರೀಶ್, ಏನಂದ್ರೆ ಧ್ಯಾನ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಇಂಟ್ರೆಸ್ಟ್ ತೋರಿಸಲ್ಲ ಜನ. ಯಾಕಂದ್ರೆ ಧ್ಯಾನ ಮಾಡ್ಬೇಕಂದ್ರೆ ಅರ್ಹತೆ ಬೇಕು, ಅದು ಅಷ್ಟು ಈಜಿ ಅಲ್ಲ. ಕಣ್ಣು ಮುಚ್ಕೋಬೇಕಂದ್ರೆ ಅದಕ್ಕೆ ಅರ್ಹತೆ ಬೇಕು. ಓಕೆ, ನಾವೇನ್ ಮಾಡ್ತೀವಿ ಅಂದ್ರೆ ಔಷಧ ರಹಿತ ಜೀವನ ಅಂತ ಮಾತಾಡ್ತೀವಿ. ಎಲ್ಲೇ ಹೋದ್ರೂ ಸಮಗ್ರ ಸ್ವಾಸ್ಥ್ಯ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಜೀವನ ಶೈಲಿ, ಮನೆಮದ್ದುಗಳು, ಆಮೇಲೆ ಮೂತ್ರ, ಈ ಜೊತೆಗೆ ಮರ್ಮ ಥೆರಪಿ ಇವೆಲ್ಲ ಇದೆಯಲ್ಲ. ನಮ್ಮ ಹತ್ರ ಒಳ್ಳೆ ಒಳ್ಳೆ ಟೂಲ್ಸ್ ಇಟ್ಕೊಂಡಿದ್ವಿ. ಈಗ ಒಂದು ರೀತಿಯಲ್ಲಿ ಕೌನ್ಸಿಲಿಂಗ್ ಆಗಲಿ, ಆ ಕಡೆ ಸೌಂಡ್ ಹೀಲಿಂಗ್ ಆಗಲಿ, ಕ್ರಿಸ್ಟಲ್ ಇವೆಲ್ಲ ಇದೆಯಲ್ಲ. ಹೋಮಿಯೋಪತಿನೂ ಇದೆ ನಮ್ಮ ಹತ್ರ.
ಆಯುರ್ವೇದ ಇದೆ. ಇಷ್ಟೆಲ್ಲ ಇರುವಾಗ ಈ ರೀತಿಯಲ್ಲಿ ಅವ್ರಿಗೆ ಸಮಗ್ರ ಸ್ವಾಸ್ಥ್ಯ ಬಗ್ಗೆ ಮಾತಾಡಿ, ಔಷಧ ರಹಿತ ಜೀವನ ಮಾತಾಡಿ, ಅವ್ರು ಫಸ್ಟ್ ಅದು ಪರಿಚಯ ಮಾಡಬೇಕು. ಓಕೆ, ಇದು ಮಾಡೋಕ್ಕಾಗಿಲ್ಲ, ಇದು ಪಕ್ಕ ಇಡಿ, ಪರವಾಗಿಲ್ಲ. ಸೊ ಏಜ್ ಆಗಿದ್ಮೇಲೆ ಮಾಡಬೇಕು. ಕಣ್ಣು ಮುಚ್ಕೊಂಡು ತಪಸ್ ಮಾಡೋದು ಏನಿದು, ಇದೇನೋ ನಾವು ಏಜ್ ಆಗಿದೆಯಾ, ನಾವೆಲ್ಲ ಯುವಕರು, ಇದೆಲ್ಲ ಇರುತ್ತೆ. ಈ ಕಡೆ ಬಂದ್ರೆ ಔಷಧ ರಹಿತ ಜೀವನ ಎಲ್ಲರಿಗೂ ಇಷ್ಟ ಆಗತ್ತೆ. ಈಗಾಗಲೇ ಅರ್ಥ ಆಗಿದೆ, ಪ್ರಪಂಚದಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ. ಏನಂತ, ಈ BP, ಶುಗರು ಇವೆಲ್ಲ ಸಾಲ್ವ್ ಆಗೋದೇ ಇಲ್ಲ. ಈ ಅಲೋಪತಿ ಸಿಸ್ಟಮ್ ಅಲ್ಲಿ ಹೋದ್ರೆ ಸಾಲ್ವ್ ಆಗೋದೇ ಇಲ್ಲ. ಮತ್ತೆ ಅನೇಕ ಇತರ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಅದನ್ನೂ ತಿಳುವಳಿಕೆ ಇದೆ ಜನ ಹತ್ರ. ಆದ್ರೆ ಅವ್ರಿಗೆ ಇಂಥವು ಇದೆ ಅಂತ ಅವ್ರು ಪರಿಚಯ ಮಾಡಕ್ಕೆ ವೇದಿಕೆಗಳು ಇಲ್ಲ. ಅಲ್ಲಿ ಅವ್ರ ಹತ್ರ ಹೋಗೋದಿಲ್ಲ, ಎಲ್ಲೋ ಇರ್ತವೆ, ಅಲ್ಲಿ ದೊಡ್ಡ ದೊಡ್ಡ ಸೆಂಟರ್ಸ್ ಆಗಿ ಎಲ್ಲ ಇಟ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಅದು ತಿಳುವಳಿಕೆ ಇಲ್ಲ. ಈಗ ನಾವು ಅವರ ಡೋರ್ ಸ್ಟೆಪ್ಗೆ ಹೋಗ್ತಾ ಇದೀವಲ್ಲ, ಅವಾಗ ಇದರಲ್ಲಿ ಖಂಡಿತ ಔಷಧ ರಹಿತ ಜೀವನ ತಗೊಂಡವರೇ ಇರ್ತಾರೆ. ಧ್ಯಾನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರೆ, ಚೆನ್ನಾಗಿ ಅನಿಸಿದೆ ಕಂಟಿನ್ಯೂ ಮಾಡ್ತಾರೆ. ಧ್ಯಾನ ನಾವೇನು ಹೇಳ್ತೀವಿ ಅಂದ್ರೆ ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಂಡಕ್ಕೆ, ಮನಸ್ಸು ಆನಂದವಾಗಿ ಇಟ್ಕೊಂಡಕ್ಕೆ, ಸ್ವಚ್ಛವಾಗಿ ಇಟ್ಕೊಂಡಕ್ಕೆ ಮಾಡಿ ಧ್ಯಾನ ಅಂತ ಹೇಳ್ತೀವಿ. ಇಲ್ಲ ಆತ್ಮ ಸಾಕ್ಷಾತ್ಕೋದ್ರ ಮಾಡಿ ಅಂದ್ರೆ ಅದೇನು ಅಂತ ಹೇಳ್ತಾರೆ. ಅದು ಆತ್ಮ ಅಂದ್ರೆ ಅದೇನು, ಅದೆಲ್ಲಿದೆ ಅಂತ ಇಂಥ ಡೌಟ್ಸ್ಗಳೆಲ್ಲ ಬರ್ತದೆ ಅವ್ರಿಗೆ. ಮನಸ್ಸನ್ನು ಜಸ್ಟ್ ಸ್ವಚ್ಛಗೊಳಿಸ್ಕೊಳ್ಳೋಕೆ ಯೂಸ್ ಮಾಡಿ ಅಂತ ಅದನ್ನು ಉಪಯೋಗಿಸ್ತಾ ಇರ್ತೀವಿ ಪದಗಳು. ಬಟ್ ಅದಕ್ಕಿಂತ ಹೆಚ್ಚಾಗಿ ಔಷಧ ರಹಿತ ಜೀವನ ನಡೆಸ್ಕೊಳ್ಳಿ. BP ಇದೆಯಾ, BP ಕಡಿಮೆ ಮಾಡ್ಕೊಳ್ಳಿ, BP ಪೂರ್ತಿ BPಯಿಂದ ಆಚೆ ಕಡೆ ಬನ್ನಿ. ಶುಗರ್ ಇದೆಯಾ, ಡಯಾಬಿಟಿಸ್ ಇದೆಯಾ, ಅದರಿಂದ ಮುಕ್ತವಾಗಿ. ಈ ರೀತಿಯಲ್ಲಿ ಔಷಧ ರಹಿತ ಜೀವನಲ್ಲಿ ಏನೇನು ಉಪಯೋಗಿಸ್ಕೋಬಹುದು, ಯಾವ ರೀತಿಯಲ್ಲಿ ಪೂರ್ತಿ ಆಚೆ ಕಡೆ ಬರ್ಬೋದು. ಸೊ ಇಂಥವೆಲ್ಲ ನಾವು ಗುರುಗಳೇ, ಇಂಟ್ರೆಸ್ಟ್ ತೋರಿಸ್ತಾರೆ. ಗುರುಗಳೇ, ಇದು ನೀವು ಹೇಳಿದ್ರಿ ಗೊತ್ತಾ, ಇದು ಬಹಳ ಜನಕ್ಕೆ ಅದು ಈಗ ಜನರು ಡಿಜಿಟಲ್ ಆಗಿರೋದ್ರಿಂದ ಯಾರು ನೋಡೋ ರೀಲ್ಸ್, ಇನ್ಸ್ಟಾ ಈ ತರದಲ್ಲಿ ಇರೋದ್ರಿಂದ, ಫೇಸ್ಬುಕ್ ಈ ತರದಲ್ಲಿ ನಾವು ಇದನ್ನ ಹಿಂಗ್ ಮಾಡ್ಬೋದು ಅಂತ. ಈಗ ನಾನ್ ಮೊದ್ಲು ಹೆಂಗಿದ್ದೆ ಈಗ ಹೇಗಿದ್ದೀನಿ, ಅವ್ರವ್ರ ಅನುಭವನೇ ಅವರೇ ವಿಡಿಯೋ ಮಾಡಾಕಿದ್ರೆ ತುಂಬಾ ಮೇಘನೆ ಮಹಾವತಾರ ಫೌಂಡೇಶನ್ ಇದು ಕಾಂಟ್ಯಾಕ್ಟ್ ನಂಬರು ಇದು ಎಲ್ಲ ಹಾಕ್ಬಿಟ್ಟು ಅವ್ರ ಅನುಭವ ಹೇಳ್ಬೇಕು. ನನ್ ಮುಂಚೆ BP ಇತ್ತು, ಶುಗರ್ ಇತ್ತು, ನಾನು ಇದನ್ನೆಲ್ಲ ಮಾಡಿದೆ, ಥ್ಯಾಂಕ್ ಯು ಮಹಾವತಾರ ಫೌಂಡೇಶನ್ ಅಂತ ಹೇಳೋದು ಅವರೇ ಒಂದು ಸ್ವತಃ ವಿಡಿಯೋ ಮಾಡಿರೋದನ್ನ ಇದು ನಾವು ಇನ್ಸ್ಟಾ ಈ ತರ ರೀಲ್ಸ್ ಗಳಲ್ಲೆಲ್ಲ ಹಾಕಿದ್ರೆ ಇದು ಬೇಗ ಜನರಿಗೆ ರೀಚ್ ಆಗುತ್ತೆ. ಈಗ ಎಲ್ರು ಅಲ್ಲೇ ಅವ್ರೆ. ಅದು ಇದೆ ಹರೀಶ್ ಅವ್ರೆ, ಏನಾಗಿದೆ, ನಾನು ಅದು ಅಬ್ಸರ್ವ್ ಮಾಡಿದ್ದೀನಿ. ಆ ರೀತಿಯಲ್ಲಿ ಸ್ವಲ್ಪ ಜನ ಪ್ರಭಾವಿತ ಆಗೋದು. ಯಾಕಂದ್ರೆ ಇದು ನಮ್ಮ ರೀಲು ಒಂದು ಸಾವಿರಾರು ರೀಲಲ್ಲಿ ನಮ್ದೊಂದು ರೀಲ್ ಆಗತ್ತೆ ಅವ್ರಿಗೆ ಅಷ್ಟೇ. ಓಕೆ, ಈಗ ನೋಡ್ತಾ ಇರ್ತಾರೆ ಅಷ್ಟೇ. ಅದೇನೋ ನೋಡ್ಲೇಬೇಕು, ಕಲಿಯಬೇಕು ಅಂತ ಅವ್ರಿಗಿಲ್ಲ. ನಾವು ಯಾವಾಗ ಅವ್ರನ್ನ ಹೋಗಿ ಟಚ್ ಮಾಡ್ತೀವೋ ಅಪಾರ್ಟ್ಮೆಂಟ್ಗಳಲ್ಲಿ, ನಾನು ಅಬ್ಸರ್ವ್ ಮಾಡಿರೋದು, ಕೂತ್ಕೊಂಡು ಕೇಳ್ಕೊಂತಾರೆ. ಒಂದು ಅರ್ಧ ಗಂಟೆ ಆಗಲಿ, ಒಂದು 2 ಗಂಟೆ ಆಗಲಿ, ಅಲ್ಲಿ ಅವರಲ್ಲಿ ಏನೋ ಒಂದು ಪರಿವರ್ತನೆ ಶುರು ಆಗತ್ತೆ. ಇದು ಪ್ರಧಾನವಾಗಿ ಡೈರೆಕ್ಟ್ ಎಫೆಕ್ಟ್. ಎಸ್. ಸೊ ಇಲ್ಲಾಂದ್ರೆ ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆ ಈಗ. ಎಲ್ಲ ಆನ್ಲೈನ್, ಒಂದು ಬರುತ್ತೆ, ಆಮೇಲೆ ಹಿಂಗಂತಾರೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಅದೇನು ಅದೇನು ದೊಡ್ಡ ನಮ್ ತರ ಎಷ್ಟೋ ಜನ ಮಾಡಿರ್ತಾರಲ್ವಾ. ಓಕೆ, ಆ ರೀತಿಯಲ್ಲಿ ಇದೆ. ನಾವು ಅದ್ರ ಪ್ರಕಾರ ಇದು ಕರೆಕ್ಟ್ ಆಗಿ ನಡೀತದೆ. ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ. ಎಸ್ ಸರ್, ಈಗ ಏನು ಈ ಒಂದು ಸಮಗ್ರ ಜೀವನ ಶೈಲಿ ನಡೀತಾ ಇದೆ ಅಲ್ಲ, ಈಗ ಬೆಳಗ್ಗೆ ಹೊತ್ತು ತಾವು ಕನ್ನಡದಲ್ಲಿ ಕೊಡ್ತೀರಾ, ಅದೇ ತರ ಇಂಗ್ಲಿಷ್, ಹಿಂದಿ ನೈಟ್ ಅಲ್ಲಿ ಇದೆಯಾ ಸರ್, ಅಥವಾ ಬರೀ ಮೆಡಿಟೇಷನ್ ಸರ್? ಇಲ್ಲ ಎಲ್ಲ ಇದೆ. ನೈಟಲ್ಲಿ ಸಮಗ್ರ ಜೀವನ ಶೈಲಿ ನಡೀತದೆ. ಆಮೇಲೆ ಪ್ರತ್ಯೇಕ ಕಾರ್ಯಕ್ರಮ, ಈ ಬೆಳಗ್ಗೆ ಕಾರ್ಯಕ್ರಮ ಹೇಗಿರ್ತದೋ ಆಸ್ ಇಟ್ ಈಸ್ 100% ಸೇಮ್ ಲಿಂಕ್. ಡಿಫ್ರೆಂಟ್ ಲಿಂಕ್ಸ್. ನಮ್ಮ ಹತ್ರ 3 ಚಾನಲ್ಸ್ ನಡೀತದೆ. ಒಂದೇ ಸರಿ 3 ಚಾನಲ್ಸ್ ಇದೆ ನಮ್ದು. ಹೌದು ಸರ್. ಹಿಂದಿ ಬೇಕಾಗಿರೋರು ಹಿಂದಿಗೆ ಹೋಗ್ಬೋದು, ಇಂಗ್ಲಿಷ್ ಬೇಕಾಗಿರೋರು ಹಿಂದಿಗೆ ಹೋಗ್ಬೋದು, ಇಂಗ್ಲಿಷ್, ತಮಿಳ್ ಬೇಕಾಗಿರೋ ತಮಿಳ್ಗೆ ಹೋಗ್ಬೋದು. ಎಸ್ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಯಾವುದೇ ಲ್ಯಾಂಗ್ವೇಜ್ ಇದ್ರೂ ಅವರು ಆ ಲ್ಯಾಂಗ್ವೇಜ್ ಹೋಗ್ಬೋದು. ನಾನು ಅದೇ ಅಶ್ವಿನಿ ಹತ್ರ ತಗೊಂಡು ನನ್ನ ಗ್ರೂಪ್ ಅಲ್ಲಿ ಹಾಕ್ತೀವಿ ಸರ್. ಅದೇ ಇನ್ನೊಂದು ಏನು ಕೇಳ್ಬೇಕು ಅಂತಿದೆ. ಅದೇ ಇಲ್ಲಿ ನೋಡೋಣ ಸರ್, ನಮ್ದು ಒಂದು ವೈಶ್ಯ ಕಾಲೋನಿ, ಬರೀ ಅದು ಜಾಸ್ತಿ ಜನ ವೈಶ್ಯಸೆ. ಅವರು ನಮ್ಮ ಅವ್ರದ್ದು ಟೆಂಪಲ್ ಅಲ್ಲೇ ನಾನು ಹಿಂದೆ ಹೋಗ್ತಾ ಇದ್ದೆ. ಅದು ಅವರು ಪತ್ರಿಜಿ ಫಾಲೋಯರ್ಸೆ. ನಾನು ಅವ್ರನ್ನ ಒಂದ್ಸಾರಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಆದ್ರೆ ಅವ್ರದ್ದೊಂದು ಮತ್ತೆ ನಮ್ಮ ಅಸೋಸಿಯೇಷನ್ ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲೇ ಎಲ್ಲೂ ಒಪ್ಕೊಂಡ್ರೆ ಸಾಟರ್ಡೆ ಆರ್ ಸಂಡೇ ಯಾವ್ದಾದ್ರು ಒಂದಿನ ಈ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ಲಿಕ್ಕೆ ಒಂದು ಸರ್. ಆಮೇಲೆ ನಂದಾ ಮೇಡಮ್ ಹೇಳಿದ್ರು, ಮಹಾವತಾರ್ ಫೌಂಡೇಶನ್ ಕೊಡ್ತಾ ಇರೋ ಕಾರ್ಯಕ್ರಮಗಳಿಗೆ ಸಾಟಿ ಇಲ್ಲ. ಆದರೆ ನಂದಾ ಮೇಡಮ್ ಪೇಯ್ಡ್ ಕ್ಲಾಸಸ್, ನಾನ್ ಪೇಯ್ಡ್ ಕ್ಲಾಸಸ್, ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ನಾನ್ ಜಾಯಿನ್ ಆಗಿ ನಾನು ಎಕ್ಸ್ಟ್ರಾ ಬೇರೆ ಕಲಿತಾ ಇರೋದು. ಮಹಾವತಾರ್ ಫೌಂಡೇಶನ್ ಇಂದ ಕಲಿಯೋದನ್ನ ಅಲ್ಲಿ ನಾನು ಕಲಿತಾ ಇಲ್ಲ. ಮಹಾವತಾರ್ ಫೌಂಡೇಶನ್ಗೆ ಅದರದೇ ಆದ ವ್ಯಾಲ್ಯೂಸ್ ಇದೆ, ಅದರದೇ ಆದ ಒಂದು ಸ್ಥಾನಮಾನ ಇದೆ. ಅದರಿಂದ ಬೆನಿಫಿಟ್ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಶೋದಮ್ಮ.
ನಮಸ್ತೆ ಗುರುಜಿ. ನಮಸ್ತೆ. ನಾನ್ ಏನ್ ಮಾಡ್ತೀನಿ ಅಂದ್ರೆ ನನಗೆ ಬ್ಲೌಸ್ ಕೊಡಕ್ ಬರ್ತಾರೆ ನನ್ ಕಸ್ಟಮರ್ಸ್. ಅವ್ರನ್ನ 5 ನಿಮಿಷ ಧ್ಯಾನ ಕೂರಿಸ್ತೀನಿ, ಕಂಪಲ್ಸರಿ ಕೂರಿಸ್ತೀನಿ ನಾನು. ವೆರಿ ಗುಡ್. ಒಂದ್ 5 ನೀವು ಅಂತ ಹೇಳ್ಬಿಟ್ಟು ಓಮ್ದು ಚಾಂಟ್ ಹಾಕ್ಬಿಡ್ತೀನಿ, ಓಂ ಚಾಂಟ್ ಹಾಕಿ ಕೂರಿಸ್ತೀನಿ. ಆಮೇಲೆ ಮುಂಚೆ ಹಿಂಗಿದ್ರು, ಆಮೇಲೆ ನಿಮಗೆ ಏನಾಯ್ತು ಅಂತ ಕೇಳ್ತೀನಿ ಅನುಭವ. ಅವ್ರು ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ, ಒಂಥರ ಮೈಂಡ್ ರಿಲೀಫ್ ಆಯ್ತು ಅಂತ ಹೇಳ್ಬಿಟ್ಟು. ಕೆಲವು ಮಾಡೋದೇ ಇಲ್ಲ, ಅವ್ರಿಗೆ ಹೇಳ್ತೀನಿ ಬ್ಲೌಸ್ ನಾಳೆ ಕೊಡಿ ನಾಳದ್ ಕೊಡಿ ಅಂತಾರೆ. ಧ್ಯಾನ ಮಾಡಿ 5 ನಿಮಿಷ ನಾಳೆನೆ ಕೊಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ. ಹಿಂಗ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ, ಯಾರ್ಯಾರು ಮಾಡಲ್ಲ ಅವ್ರಿಗೆ ಏನ್ ಮಾಡ್ತೀರಂದ್ರೆ, ಒಂದು ಕೂತ್ಕೊಂಡು ಈ ಆಕಾಶ ಮುದ್ರ ಮಾಡಕ್ಕೆ ಹೇಳಿ ದಿನ ಒಂದು 10 ನಿಮಿಷ, ಆಯ್ತಾ? ಆಮೇಲೆ ಪ್ರಾಣ ಮುದ್ರ ಮಾಡಕ್ಕೆ ಹೇಳಿ, ಪ್ರಾಣ ಮುದ್ರ, ಆಕಾಶ ಮುದ್ರ, ಆಮೇಲೆ ಅಪಾನ ವಾಯು ಮುದ್ರ, ಎಲ್ಲನೂ 10 ನಿಮಿಷ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಈ 3 ಮುದ್ರೆಗಳು ಎಕ್ಸಲ್ ಸಾಕು, ಆಯ್ತಾ? ಆಮೇಲೆ ಕೆಲವ್ರು ಹೇಳ್ತಾರೆ ಗುರುಜಿ ನನ್ನಲ್ಲೇ ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು, ಗೊತ್ತಾಗುತ್ತೆ ಅನ್ಸುತ್ತೆ ಅವರಿಗೆ. ಏನ್ ನಿನ್ನಲ್ಲಿ ಬದಲಾವಣೆ ಆಗಿದೆಯಲ್ಲ ಅಂತ ಕೇಳ್ತಾರೆ. ಅವಾಗ ಹೇಳ್ತೀನಿ ನಾನು, ಲಿಂಕ್ ಕಳಿಸ್ತೀನಿ. ಫಸ್ಟ್ ಇವ್ರದ್ದು ಪತ್ರಿಜಿ ಅವ್ರದ್ದು ಈ ಭೂಮಿ ಮೇಲೆ ಯಾಕೆ ಹುಟ್ಟಿ ಬಂದ್ರು ಅನ್ನೋದು ಒಂದು ಇದೆಯಲ್ಲ, ಆ ಲಿಂಕ್ ಎಲ್ಲರಿಗೂ ಕಳಿಸಿದೀನಿ, ಎಲ್ಲರಿಗೂ ಶೇರ್ ಮಾಡಿದೀನಿ ನಾನು. ಫಸ್ಟ್ ಸ್ಟಾರ್ಟಿಂಗು ಅಲ್ಲಿಂದ ಬರ್ಲಿ ಅಂತ ಹೇಳ್ಬಿಟ್ಟು. ಅನುಭವ ನನಗೂ ಕೂಡ ಆಗಿರ್ಲಿಲ್ಲ, ಆ ವಿಡಿಯೋ ಕೇಳಿದ್ಮೇಲೆ ನನಗೂ ಆಗಿದ್ದು. ಪತ್ರಿಜಿ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಆ ವಿಡಿಯೋ ಕೇಳ್ಕೊಂಡ್ಮೇಲೆ ಅವ್ರ ಜೀವನ ಶೈಲಿ ಹೆಂಗಿತ್ತು, ಅವ್ರು ಯಾಕೆ ಹುಟ್ಟಿದ್ರು, ಅವ್ರು ಏನ್ ಮಾಡಿದ್ರು, ಅದನ್ನೆಲ್ಲ ಕೇಳ್ಕೊಂಡ್ಮೇಲೆ ನನಗೂ ಅನುಭವ ಆಗ್ತಿದೆಯಲ್ಲ, ಹಂಗೆ ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೂ ಅನುಭವ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಗುರುಜಿ. ರೈಟ್, ಅಷ್ಟೇ. ಅಂದ್ರೆ ಯಾರು ಧ್ಯಾನ ಮಾಡಕ್ಕೂ ಇಂಟ್ರೆಸ್ಟ್ ತೋರಿಸಲ್ಲ ಅವ್ರಿಗೆ ಮುದ್ರಗಳು ಒಂದು ಆರೋಗ್ಯ, ಅಂದ್ರೆ ಆಹಾರ ಶೈಲಿ ಬಗ್ಗೆ ಸ್ವಲ್ಪ ಹೇಳಿ ಅಷ್ಟೇ. ಆಹಾರ ಶೈಲಿ ನಿಮ್ಗೆ ಗೊತ್ತಲ್ಲ, ಮೂತ್ರ ಚಿಕಿತ್ಸೆ ಮಾಡ್ಕೊಂಡಾಗ ಅವಕಾಶ ಆದ್ರೂ ಖಂಡಿತ ಎಲ್ಲೇಬೇಕದು. ಅದು ಹೇಳಿದ ಮೇಲೆ ಸ್ವಲ್ಪ ಜನ ಮಾಡ್ತಾರೆ, ಸ್ವಲ್ಪ ಜನ ಇಷ್ಟಪಡಲ್ಲ, ನೋ ಪ್ರಾಬ್ಲಮ್. ಬಟ್ ಆದ್ರೆ ಆಹಾರ ಶೈಲಿ ಅಂತೂ ಕಂಪಲ್ಸರಿ. ಈಗ ನೈಟು 7 ಗಂಟೆ ಒಳಗಡೆ ತಿನ್ಬೇಕು, 10 ಗಂಟೆಗೆ ಮಲಗಬೇಕು, ಚೆನ್ನಾಗಿ ಮೆಲಟೋನಿನ್ ಉತ್ಪನ್ನ ಆಗ್ಬೇಕು ನೈಟ್ ಎಲ್ಲ. ಓಕೆ, ಸೊ ಡೇ ಟೈಮ್ ಅಲ್ಲಿ ಬೆಳಗ್ಗೆ ಏನ್ ತಿನ್ಬೇಕು, ಮಧ್ಯಾಹ್ನ ಹೇಗಿರ್ಬೇಕು, ಇವೆಲ್ಲ ಓಕೆ. ಗ್ರೀನ್ ಪ್ಲೇಟ್ ಜೊತೆಗೆ ತಿನ್ಬೇಕು ಆದಷ್ಟು ಅವಕಾಶ ಇದ್ರೆ. ಆ ಥರ ಇವೆಲ್ಲ ಹೇಳ್ಕೊಂತ ಹೋದ್ರೆ ದಿನಕ್ಕೆ ನೀರು ಒಂದು ಯಾವುದೇ ಕಾಯಿಲೆ ಜಾಸ್ತಿ ಇದ್ರೆ 4 ಇಂದ 5 ಲೀಟರ್ ಕುಡಿಬೇಕು. ಕಾಯಿಲೆ ನಾರ್ಮಲ್ ಆಗಿದ್ರೆ 2.5 ಇಂದ 3 ಲೀಟರ್ ಕುಡಿಬೇಕು ದಿನಕ್ಕೆ, ಒಂದು 10 ಇಂದ 12 ಗ್ಲಾಸ್. ಈ ರೀತಿಯಲ್ಲಿ ಇವೆಲ್ಲ ಇವು ಸ್ವಲ್ಪ ಹೇಳಿದ್ರು ಸಾಕು. ಆಮೇಲೆ ಮನೆಯಲ್ಲಿ ಉಪಯೋಗಿಸಬೇಕಾಗಿರುವಂಥ ವಸ್ತುಗಳು, ತೆಗಿಬೇಕಾಗಿರುವಂಥ ವಸ್ತುಗಳು, ಮನೆಯಲ್ಲಿ ಇರಬೇಕಾಗಿರುವಂಥ ಪದಾರ್ಥಗಳು, ಇರಬಾರ್ದಂಥ ಪದಾರ್ಥಗಳು, ಇವೆಲ್ಲ ಸ್ವಲ್ಪ ತಿಳುವಳಿಕೆ ಕೊಡ್ಬೋದು. ಅದೇ ಫಸ್ಟ್ ನಾನ್ ಬದಲಾವಣೆ ಮಾಡ್ಕೊಂತಿದ್ದೀನಿ ಗುರುಜಿ. ಮನೇನೂ ಕೂಡ ನಾನು ಬದಲಾವಣೆ ಮಾಡ್ಕೊಂತಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ ಕಡೆ ಹಾಕ್ಬಿಟ್ಟಿನಿ, ಪ್ಲಾಸ್ಟಿಕ್ ಯೂಸ್ ಮಾಡ್ತಿಲ್ಲ, ಅದನ್ನ ತೆಗಿತಾ ಇದ್ದೀನಿ. ಫಸ್ಟ್ ನಾನ್ ಬದಲಾವಣೆ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳಕ್ ಸರಿ ಹೋಗುತ್ತೆ ಅದು. ಪ್ಲಾಸ್ಟಿಕ್ ಇಲ್ಲ, ನೋ ಅಲ್ಯೂಮಿನಿಯಂ, ನೋ ಅಲ್ಯೂಮಿನಿಯಂ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೌರಿ ಮೇಡಮ್, ಗೌರಿ ಅವರು ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನನ್ಗೆ ಧ್ಯಾನ ಪ್ರಚಾರದ ಬಗ್ಗೆ ಒಂದು ಅನುಮಾನ ಇದೆ ಸರ್. ಏನಂತ ಹೇಳಿದ್ರೆ, ಈಗ ನನ್ನ ಫ್ರೆಂಡ್ಸ್ ಆಫೀಸಲ್ಲಿ ಏನಿರ್ತಾರೆ, ಅವ್ರು ನನ್ನ ಹತ್ರ ಬಂದ್ಬಿಟ್ಟು ನನಗೆ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಈ ತರ ಹೆಲ್ತ್ ಇಶ್ಯೂಸ್ ಅಂತ ನನ್ಗೆ ಹೇಳಿದಾಗ ನಾನು ಅವ್ರಿಗೆ ಹೇಳ್ತೀನಿ, ಈ ತರ ಧ್ಯಾನ ಮಾಡಿ ನನ್ಗೆ ಈ ತರ ಬೆನಿಫಿಟ್ ಸಿಕ್ಕಿದೆ, ನನ್ನ ಹೆಲ್ತ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ತೀನಿ. ಮತ್ತೆ ಕೆಲವು ನಿಮ್ದು ವಾಯ್ಸ್ ಕ್ಲಾರಿಟಿ ಇಲ್ಲ ಮೇಡಮ್, ಸ್ವಲ್ಪ ನೀಟಾಗಿ ಮತ್ತೆ. ಅಲ್ಲ, ವಾಯ್ಸ್ ಅಷ್ಟು ಬರ್ತಾ ಇಲ್ಲ. ಈಗ ಕೇಳಿಸ್ತೀಯಾ ಸರ್? ಕೇಳಿಸ್ತದೆ, ನಾನು ಸ್ವಲ್ಪ ಏನೋ ದೂರದಲ್ಲಿ ಮಾತಾಡ್ತಾ ತರ ಇದೆ. ಕೇಳಿಸ್ತಾ ಇದೆ ಬೇರೆಯವ್ರಿಗೆ? ಸ್ಲೋ ವಾಯ್ಸ್ ಇದೆ ಮೇಡಮ್, ಜೋರ್ ವಾಯ್ಸ್ ಇಲ್ಲ. ಈಗ ಕೇಳಿಸ್ತೀಯಾ? ಹೆಂಗಿರ್ಬೇಕು ವಾಯ್ಸ್ ಅಂದ್ರೆ ಲಕ್ಷ್ಮೀಕಾಂತ ಮೇಡಮ್ ತರ ಇರ್ಬೇಕು. ಸರ್ ಇಂಟರ್ನೆಟ್ ಅದೇ ನಿಮ್ದು ಇಂಟರ್ನೆಟ್ ಪ್ರಾಬ್ಲಮ್. ವಾಯ್ಸ್ ಲೌಡ್ ಆಗಿರ್ತದೆ, ಬಟ್ ಇಂಟರ್ನೆಟ್ ಪ್ರಾಬ್ಲಮ್. ಎಸ್, ಈಗ ಕೇಳಿಸ್ತಿದ್ಯಾ ಸರ್? ಹೇಳಿ. ಓಕೆ ಓಕೆ. ಸರ್, ಈಗ ನನ್ನ ಫ್ರೆಂಡ್ಸ್ ಕೆಲವ್ರು ಬಂದ್ಬಿಟ್ಟು ಅವ್ರ ಹೆಲ್ತ್ ಇಶ್ಯೂಸ್, ಅವ್ರ ಫ್ಯಾಮಿಲಿ ಇಶ್ಯೂಸ್ ಹೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ನನ್ಗೆ ಈ ತರದ ಇಶ್ಯೂಸ್ ಇತ್ತು, ನಾನು ಈ ತರ ಧ್ಯಾನ ಎಲ್ಲ ತಕೊಂಡು ನನ್ಗೆ ಹೆಲ್ತ್ ಇಷ್ಟು ಇಂಪ್ರೂವ್ ಆಗಿದೆ, ನೀವು ಮಾಡಿ ಅಂತ ಅವ್ರಿಗೆ ಮೆಥಡಾಲಜಿನ ಹೇಳ್ಕೊಡ್ತೀನಿ. ಮತ್ತೆ ಕೆಲವು ವಿಡಿಯೋಸ್ ರಿಲೇಟೆಡ್ ಆಗಿದ್ದು ಕಳಿಸ್ತೀನಿ ಸರ್. ಕಳ್ಸಾದ್ಮೇಲೆ ಅವ್ರಿಗೆ ಹೇಳ್ತೀನಿ, ನೀವು ಇದನ್ನ ಫಾಲೋ ಮಾಡಿ, ನೆಕ್ಸ್ಟ್ ಡೇ ನನಗೆ ಹೇಳಿ ಏನ್ ಇಂಪ್ರೂವ್ ಆಯ್ತು, ಏನ್ ಅಡಾಪ್ಟ್ ಮಾಡ್ಕೊಂಡ್ರಿ ನೀವು ಅಂತ ಹೇಳಿ ಅಂತ ನನ್ಗೆ ಹೇಳಿರ್ತೀನಿ ಅವ್ರಿಗೆ. ಆದ್ರೆ ಅವ್ರು ನನ್ನ ಹತ್ರ ನೆಕ್ಸ್ಟ್ ಡೇ ಬರ್ತಾರೆ, ಆ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ ಸರ್. ಆಗ ಅವ್ರನ್ನ ನಾನು ಫಾಲೋ ಅಪ್ ಮಾಡ್ಬೇಕಾ ಬೇಡವಾ ಸರ್, ಬಿಟ್ಬಿಡ್ಬೇಕಾ ನಾನು? ರಿಮೈಂಡ್ ಮಾಡಿ ಅಷ್ಟೇ, ರಿಮೈಂಡ್ ಮಾಡೋದು ತಪ್ಪೇನಿಲ್ಲ. ಬಟ್ ಆದ್ರೆ ನಾವೇನು ಫೋರ್ಸ್ ಮಾಡೋದೇನಿಲ್ವಲ್ಲ, ನೋ ಫೋರ್ಸಿಂಗ್ ಅಷ್ಟೇ. ಓಕೆ, ಸರಿ ಸರ್, ಆಯ್ತು. ತುಂಬಾ ಪ್ರೆಷರ್ ತಗೊಂಡ್ ಮಾಡ್ಬೇಕಾ ಬೇಡವಾ ಆ ತರ ನನಗೆ ಅವರು ಇನ್ನೊಂದೇನಂದ್ರೆ ಧ್ಯಾನದ ಬಗ್ಗೆ ಕೇಳ್ತಾ ಇಲ್ಲ ಅಂದ್ರೆ ಸಮಗ್ರ ಸ್ವಾಸ್ಥ್ಯ ಬಗ್ಗೆ ಮಾತಾಡಿ.
ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಇಲ್ಲಿರುವಂಥ ಮಾಸ್ಟರ್ಸ್ಗೆಲ್ಲ ಎಲ್ಲರಿಗೂ ನಾನು ಹೇಳೋದಂದ್ರೆ, ಯಾರ್ಯಾರು ಧ್ಯಾನ ಕೇಳಿಸ್ಕೊಳಕ್ ಆಗಲ್ಲ, ಓಕೆ, ಧ್ಯಾನ ಕೇಳಿಸ್ಕೊಳಕ್ ಸಾಧ್ಯವಿಲ್ಲ ಅಂದ್ರೆ ಅವ್ರ ಅರ್ಹತೆ ಅನ್ನೋದು ಬೇಕಲ್ಲಿ. ಅದು ಇಲ್ಲ ಅಂದ್ರೆ ಖಂಡಿತ ಸಮಗ್ರ ಸ್ವಾಸ್ಥ್ಯ ಬಗ್ಗೆ ಮಾತಾಡಿ. ಸಮಗ್ರ ಸ್ವಾಸ್ಥ್ಯದಲ್ಲಿ ಎಷ್ಟು ವಿಧಾನಗಳಿದೆ ನಿಮ್ಗೆಲ್ಲ ಗೊತ್ತು, ಅದ್ರ ಬಗ್ಗೆ ಮಾತಾಡಿ ಸಾಕು. ಓಕೆ, ಅದೇ ಮಾಡಿ. ಎಸ್. ಮತ್ತೆ ನಾನು ಶಾಪಿಂಗ್ ಹೋದ್ರೆ, ಆಚೆ ಹೋದ್ರೆ ನಾನು ಫಸ್ಟ್ ನೋಡೋದು ಇದು ನಂಗೆ ಅಗತ್ಯ ಇದೆಯಾ ಅಗತ್ಯ ಇಲ್ವಾ, ಮತ್ತೆ ಎಷ್ಟು ಅದಕ್ಕೆ ಆದ್ಯತೆ ಕೊಡ್ಬೇಕು, ನಾನು ಮನೆಗೆ ತಗೋಬಹುದಾ ಬೇಡ ಮಾತ್ರ ಯೋಚನೆ ಮಾಡಿನೇ ಲೆಕ್ಕ ಹಾಕಿನೇ ಯಾವುದೇ ವಸ್ತುನ ಮನೆಗೆ ತಗೊಬರ್ತೀನಿ ಸರ್. ಆ ತರ ಇಂಪ್ರೂವ್ ಆಗಿದೆ ನನ್ನ ಶಾಪಿಂಗ್. ಇದೆಲ್ಲ ಚೇಂಜ್ ಆಗಿದೆ ಸರ್, ನನ್ನ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ತೀನಿ. ಓಕೆ, ಓಕೆ ಸರ್, ಥ್ಯಾಂಕ್ ಯು ರೈಟ್. ಸರ್. ಓಕೆ, ಥ್ಯಾಂಕ್ ಯು. ರೈಟ್. ಓಕೆ, ಹರೀಶ್ ಅವರೇ. ಹರೀಶ್ ಸರ್. ಎಸ್ ಗುರುಜಿ. ಮಲ್ಲಪ್ಪ. ಮಾತಾಡಿ. ಮಲ್ಲಪ್ಪ ಅರಬಾವಿ ಮಾತಾಡಿ ಸರ್. ಮಲ್ಲಪ್ಪ ಸರ್. ಸರ್ ಎಸ್. ನಮಸ್ತೆ ಹರೀಶ್ ಸರ್. ಗುರುಜಿ ನಮಸ್ತೆ ಸರ್. ಗುರುಜಿ ನಮಸ್ತೆ. ಒಳ್ಳೆ ಕ್ಲಾಸಸ್ ಎಲ್ಲ ತುಂಬಾ ನಮಸ್ತೆ ಚೆನ್ನಾಗಿ ಮೇಡಮ್. ಹರೀಶ್ ಸರ್ ಒಳ್ಳೆ ಮ್ಯಾಜಿಕ್ ಮಾಡಿದ್ರು ಗುರುಜಿ. ಇವತ್ತು ಮನಿ ಮ್ಯಾಟ್ರ್ ಹೇಳ್ಕೊಂಡು ಇವತ್ತು ಮಹಾವತಾರದಲ್ಲಿ ಒಂದು ಒಳ್ಳೆ ಇದೇ ವೇದಿಕೆ ಸೃಷ್ಟಿ ಮಾಡಿದ್ರು ಅನ್ಸುತ್ತೆ. ಈ ತರ ನಾವು ಜನರಿಗೆ ಯಾವ ತರ ತಲುಪಿಸಿದ್ರೇನೆ ಇವತ್ತು ನಮಗೂ ಒಂದು ಮಹಾವತಾರದಲ್ಲಿ ಮತ್ತೆ ಗುರುಗಳ ವಾರ ದಿನ ಒಳ್ಳೆ ಒಂದ್ ಇದ್ ಸಿಕ್ತು ಅಂತ ಅನಿಸ್ತು ನನಗೆ. ಈ ತರ ಅವರಾಗಿ ಸೇವೆ ಮಾಡಕ್ ಮುಂದೆ ಬಂದ್ರೆ ಎಷ್ಟು ಖುಷಿ ಅನ್ಸುತ್ತೆ. ನಾವು ಇದನ್ನ ಕಲ್ತಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು ಗುರುಜಿ. ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ತೀನಿ ಗುರುಜಿ. ಅಂದ್ರೆ ನಿನ್ನೆ ನಾನು ಪೋಸ್ಟ್ ಆಫೀಸಲ್ಲಿ ಸುಮಾರು ಪಾಂಪ್ಲೆಟ್ಸ್ ಎಲ್ಲ ಇದು ಮಾಡಿದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಎಲ್ಲರ ಕಡೆಯಿಂದ. ಸ್ವಲ್ಪ ಎಲ್ಲಾರು ಫುಲ್ ಡೇ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಪೋಸ್ಟ್ ಆಫೀಸ್ ಬಿಜಿ ಶೆಡ್ಯೂಲ್ ಯಾವಾಗ್ಲೂ ಅಂತ ಇದ್ರು. ಆದ್ರೂ ನಿಮ್ ಕಲೀಗ್ಸ್ ಎಲ್ಲ ಹೇಳಿ, ನೀವು ಬರಕ್ಕಾಗಿಲ್ಲ ಅಂದ್ರೆ ಅವ್ರಿಗಾದ್ರೂ ಕಳಿಸಿ ಅಂತ ಹೇಳಿದೀವಿ. ಆಮೇಲೆ ಅವಾಗ್ಲೇ ನೀವು ಹೇಳಿದ್ರಲ್ಲ ಜೀವನ ಶೈಲಿಯಲ್ಲಿ ಈಗ ಅಂದ್ರೆ ಇದು ಎಲ್ಲಾ ಯೋಗ ಧ್ಯಾನ ಎಲ್ಲರೂ ತಕ್ಷಣ ಅದನ್ನ ಅಳವಡಿಸ್ಕೊಳಕ್ ಆಗದೆ ಇದ್ದವ್ರಿಗೆ ನಾವು ಔಷಧಿ ರಹಿತ ಆರೋಗ್ಯ ಕೊಡ್ತಾ ಇದೀವಿ ಅಂತ ಅದನ್ನ ಸಂದೇಶ ತಲುಪಿಸಿದ್ರೆ ಬೇಗ ರೀಚ್ ಅನಿಸ್ತು ಗುರುಜಿ. ನಾನು ನಿನ್ನೆ ಅದೇ ಆಯುರ್ವೇದಿಕ್ ಎಲ್ಲ ಹೇಳ್ಕೊಡ್ತಾ ಇದಾರೆ, ನೀವು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಮನೆಯಲ್ಲೇ ನೀವು ಈ ತರ ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಈ ತರನೇ ಸ್ವಲ್ಪ ಜನಕ್ಕೆ ಹೇಳಿದೀನಿ ನಮ್ ಕೈಯಿಂದ ಆಗಿದ್ದು. ಆಮೇಲೆ ಇನ್ನೊಂದು ನಿಮ್ ಕಡೆ ಕೇಳೋದಂದ್ರೆ ಗುರುಜಿ, ಇವತ್ತು BMTCಗೆ ಇವರು ಒಂದು 500 ಪಾಂಪ್ಲೆಟ್ಸ್ ಒಯ್ತಾ ಇದಾರೆ. ನಾನ್ ನಿನ್ನೆ ಒಂದು 400-500 ವರೆಗೆ ನಮ್ದು ಎಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದಾರೆ ಅವ್ರಿಗೂ ಕೊಟ್ಟಿದೀವಿ, ಮತ್ತೆ ಹೊರಗಡೆನೂ ಸ್ವಲ್ಪ ನಾನು ಕೊಟ್ಟಿದ್ದೀನಿ. ಆಮೇಲೆ ಇವರು ಭಾರತಿ ಮೇಡಮ್ ಒಂದ್ ಸ್ವಲ್ಪ ತಗೊಂಡ್ ಹೋಗಿದ್ದಾರೆ, ಅವ್ರ ಮಗ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗ ನಾಳೆ ನಮ್ಮಲ್ಲಿ ಜಯನಗರ ಇದರಲ್ಲಿ ಗುರುಜಿ ಸಾಮೂಹಿಕ ಲಲಿತ ಸಹಸ್ರನಾಮ ಕಾರ್ಯಕ್ರಮ ಪ್ರತಿ ವರ್ಷ ಆಯೋಜಿಸ್ತಾರೆ. ನಮ್ಮ ಇವ್ರಲ್ಲಿ ರಾಮಮೂರ್ತಿ ಸರ್ ಅಂತ MLA ಗೊತ್ತಿದೆ ಅವ್ರದ್ದು, ಅವರು ಆಯೋಜಿಸಿದ್ದಾರೆ. ಅಲ್ಲಿ ನಾನೇನು ಯೋಚನೆ ಮಾಡಿದೀನಿ, ಲಲಿತ ಸಹಸ್ರನಾಮದಲ್ಲಿ ಒಳ್ಳೆ ಒಂದು ಇದು ಸಿಕ್ಕುತ್ತೆ ನಮ್ಮ ಮಹಾವತಾರ್ ಫೌಂಡೇಶನ್ಗೆ. ಅಲ್ಲಿ ಒಂದ್ ಸ್ವಲ್ಪ ನಾನು ಪಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಅನ್ಕೊಂಡಿದೀವಿ ಬೆಳಿಗ್ಗೆ ಅಂತ. ಅಂದ್ರೆ ಪ್ರತಿಯೊಬ್ರು ಸುಮಾರು 5,000 ಮೆಂಬರ್ಸ್ ಒಂದು ಇದಿದೆ, ಅದು ದೊಡ್ಡ ಇದು ಮಾಡ್ತಾರೆ ಸಾಮೂಹಿಕವಾಗಿ. ಒಳ್ಳೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದಾರೆ, ಹೋಮ್ಗಳೆಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಜನಕ್ಕೆ ರೀಚ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಇನ್ನು ನಿಮ್ ಜೊತೆಗೆ ಯಾರಾದ್ರೂ ಇಲ್ಲಿ ವೇದಿಕೆಯಲ್ಲಿರುವಂತ ಮಾಸ್ಟರ್ಸ್ ಆಗ್ಲಿ, ನಿಮ್ಮ ಪರಿಚಯಸ್ಥರಾಗ್ಲಿ ಎಲ್ಲಾನು ಸೇರಿಸ್ಕೊಂಡು ಒಂದು ಟೀಮ್ ತರ ಮಾಡ್ಕೊಂಡು ಪಾಂಪ್ಲೆಟ್ಸ್ ಬೇಕಂದ್ರೆ ಇನ್ನೂ ಇದೆಯಲ್ಲ ನಮ್ಮ ಹತ್ರ, ಇನ್ನು ಸುಮಾರು ಒಂದು 7,000 ಪಾಂಪ್ಲೆಟ್ಸ್ ಇದೆ ಇನ್ನು. ನಾನ್ ನೋಡ್ತೀನಿ ಇವತ್ತು ಎಷ್ಟು ಉಳಿಲಿಲ್ಲ ಮತ್ತೆ ನಮ್ಗೆ ಬೇಕಂದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಗುರುಜಿ. ಕಾಲ್ ಮಾಡಿ ಇವತ್ತೇ ಸಾಯಂಕಾಲ ಒಳಗೆ ತರಿಸ್ಕೊಡ್ತಾರೆ, ನೋ ಪ್ರಾಬ್ಲಮ್. ಆಯ್ತು, ಅದೇ ನಾಳೆ ಅದು ಒಂದು ಒಳ್ಳೆ ಇದು ಅನಿಸ್ತು ನನಗೆ, ಅಲ್ಲಿ ಒಂದ್ ಸ್ವಲ್ಪ ಕೊಡೋಣ. ಯಾಕಂದ್ರೆ ಸುಮಾರು ಜನಕ್ಕೆ ರೀಚ್ ಆಗೋ ತರ ಆಗುತ್ತೆ, ಬಹಳ ಜನ ಸೇರ್ತಾ ಇದಾರೆ. ಅದಕ್ಕೆ ಅಲ್ಲಿ ನಮ್ಮವರು ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನಮ್ ಜೊತೆ, ಎಲ್ಲರೂ ಸೇರ್ಬಿಟ್ಟು ಲಾಸ್ಟ್ ಪೂಜೆ ಆದ ತಕ್ಷಣ ಅಲ್ಲಿ ಹೊರಗಡೆ ಹೋಗುವಾಗ್ಲೇ ಅಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಡೋಣ ಅನ್ಕೊಂಡಿದ್ದೀನಿ. ಸುಮಾರು ಒಂದು 2-3 ಅವರ್ ಕಾರ್ಯಕ್ರಮ ನಡೆಯುತ್ತೆ ಗುರುಜಿ. ಅದು ಹೋಮ ಹವನ ಎಲ್ಲ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅಲ್ಲಿ ನಾವು ಇದು ಮಾಡ್ಕೊಳ್ಳೋಣ ಅಂತ ನಾವು ಪೂಜೆಗಳ ಹೋಗ್ತಾ ಇದೀವಿ ಅಲ್ಲಿ, ಅದಕ್ಕೆ ಅದನ್ನ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ. ಮತ್ತೆ ಇನ್ನೊಂದು ಗುರುಜಿ ಇದು ಅದೇ ನಾನು ಪೋಸ್ಟ್ ಆಫೀಸ್ ನಿಮ್ಗೆ ಒಂದು ಹೇಳಿದ್ನಲ್ಲ ಗುರುಜಿ, ಅದು ಡೋರ್ ಟು ಡೋರ್ ನಾವು ಡೆಲಿವರಿ ಮಾಡ್ಬೇಕಂದ್ರೆ ಈ ತರ ಅವ್ರು ಹೇಳಿದ್ದಾರೆ. ಅದು ಮಾಡೋದಾ ಹೆಂಗೆ ಅಂದ್ರೆ ಯಲಹಂಕ ಸೈಡ್ ನೀವೇನಾದ್ರೂ ಆತರ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿದ್ರೆ ಇವತ್ತೇ ಮಾಡ್ಬೇಕಾಗುತ್ತೆ, ಅದು ನಾಳೆವರೆಗೆ ನಾವು. ಎಷ್ಟು ಪಾಂಪ್ಲೆಟ್ಸ್ಗೆ ಎಷ್ಟು ಪಾಂಪ್ಲೆಟ್ಸ್ಗೂ ಅವ್ರು ಹೇಳಿದ್ದು? ಅದು ಅಂದ್ರೆ ಮ್ಯಾಕ್ಸಿಮಮ್ 1,000 ಪಾಂಪ್ಲೆಟ್ಸ್ಗೆ 1,000 ಕೊಡ್ಲೇಬೇಕು ನಾವು. 1,000 ಕೊಟ್ರೆ ಅವ್ರು 2,300 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಓ ಕಾಸ್ಟ್ಲಿ ಆಗುತ್ತೆ. ಹಾ ಹೌದು ಗುರೂಜಿ, ಅದು ಪೋಸ್ಟ್ ಆಫೀಸ್ ಹಂಗೆ ಇರೋದು. ಅದು ಒಂದು 6 ಪಾಂಪ್ಲೆಟ್ ಗೆ ಅದು ಚಾರ್ಜ್ ಬಂದ್ಬಿಟ್ಟು ಏನೋ ₹4 ಏನೋ ಸಮಥಿಂಗ್ ಆಗುತ್ತೆ. ಅದು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ರು ಅವರು. ಹೌದು ಹೌದು ಹೌದು. ಅದಕ್ಕೆ ಇಲ್ಲ ಅಷ್ಟಾಗುತ್ತೆ. ಇದರಲ್ಲಿ ಪೇಪರ್ ಮುಖಾಂತರ ಆದ್ರೆ ತುಂಬಾ ಕಡಿಮೆ ಆಗುತ್ತೆ. ಹೌದು ಗುರುಜಿ, ಹಂಗಾದ್ರೆ ನೀವು ಅದೇ ನಾನ್ ಮತ್ತೆ ನಿಮ್ಗೊಂದ್ ಸಲಹೆ ಕೇಳೋಣ ಅಂತ ಇದ್ ಮಾಡ್ಕೊಂಡೆ ಅಷ್ಟೇ. ಕಾಸ್ಟ್ಲಿ ಆಗುತ್ತೆ ಅದು. ಬೇಡ ಅಲ್ಲ ಗುರುಜಿ? ಸದ್ಯ ಅಲ್ಲೇ ಬೇಡ. ಫ್ಯೂಚರ್ ಅಂದ್ರೆ ಫ್ಯೂಚರ್ ಪೋಸ್ಟ್ ಆಫೀಸ್ಗೆ ಹಾಕ್ಬೋದು, ಆತರ ಮಾಡ್ಕೊಂಡ್ರೆ ಅಂತ ಒಂದು ಇದು ಬಂತು. ಮನೆ ಮನೆಗೆ ಹೋಗುತ್ತೆ ಅಂತ ಅಷ್ಟೇ. ಅದೇ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮ ಅವಾಗ ನಾವು ಈಗ ಹಾ ಫಾರ್ ಎಕ್ಸಾಂಪಲ್ ಸರಿ. ಉದಾಹರಣೆಗೆ ಈಗ ಒಂದೊಂದು ಏರಿಯಾ ಮಾಡಕ್ ಹೋಗುವಾಗ ಅವಾಗ ಪ್ರಯತ್ನ ಮಾಡೋಣ. ಓಕೆ ಗುರುಜಿ, ಪರವಾಗಿಲ್ಲ. ಅದೇ ನಾನು ಇವಾಗ ಈ ಕಡೆ ಅಂತೂ ಜಯನಗರ ನಮ್ಗೆ ಆದಷ್ಟು ಎಲ್ಲೆಲ್ಲಿ ಗೊತ್ತಿದೆಯೋ ಅಲ್ಲೆಲ್ಲ ಇದು ಮಾಡ್ತಾ ಇದೀವಿ. ಅಲ್ಲಿ BMTC ಡಿಪೋ ಕಳಿಸ್ತಾರಂತೆ ಎಲ್ಲ ಟೆಂಡರ್ ಕಡೆ ಕೊಟ್ಬಿಟ್ಟು ಪ್ರತಿಯೊಂದು ಡಿಪೋಗೆ ಓಕೆ ಹಾಕ್ತೀವಿ. ಓಕೆ ಗುರುಜಿ, ಥ್ಯಾಂಕ್ಸ್ ಗುರುಜಿ, ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದೀರಿ. ಮಾಡಕ್ಕೆ ಅವಕಾಶ ಸಿಗೋದು. ತುಂಬಾ ಇಲ್ಲ ಗುರುಜಿ, ನಾವು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಷ್ಟು ಒಂದು ಒಳ್ಳೆ ಇದು ನಮ್ಗೆ ಕೊಟ್ಟಿದ್ದೀರಾ, ಅವಕಾಶ ಕೊಟ್ಟಿದ್ದೀರಾ. ಸೇವೆ ಮಾಡೋ ಅವಕಾಶ ಸಿಗೋದೇ ಒಂದು ಪುಣ್ಯ ಅನ್ಸುತ್ತೆ ನನಗೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಬೇಗ ಕೊಡಿ ಗುರುಜಿ. ಶೈಲಜಾ ಅವರು ಹೇಳ್ತಾ ಇದ್ದಿದ್ದು ಇನ್ನೊಂದು ಫ್ಲಾಶ್ ಆಯ್ತು ಸರ್. ಹೆಂಗಿದ್ರು ಸುಮಾರು ಜನ ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಪ್ಯಾಂಪ್ಲೆಟ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಸ್ ಅಲ್ಲಿ ಕೂತಿರುವಾಗ ಎಲ್ಲಾರ್ಗು ಹಿಂಗ್ ಹಂಚ್ಕೊ ಬಂದ್ಬಿಟ್ರೆ 5 ನಿಮಿಷದಲ್ಲಿ ಮುಗದೆ ಹೋಯ್ತು. ಒಳ್ಳೆಯ ಕೆಲಸ ಮೇಡಮ್, ಅದು ನಿಜವಾಗ್ಲೂ ಬಸ್ ಅಲ್ಲಿ ಇರೋರ್ಗೆ ಆರಾಮಾಗಿ ಒಂದ್ 2-3 ಬಸ್ ಹತ್ತಿರ್ತೀವಿ ದಿನಕ್ಕೆ. ಸೊ ಏನಿಲ್ಲ ಅಂದ್ರೆ 40 ಜನ ಸ್ಟ್ಯಾಂಡಿಂಗ್ ಒಂದು 10-15 ಸೇರಿದ್ರೆ 50 2 ರೌಂಡ್ ಅಲ್ಲಿ ಈ ಕಡೆ ಹೋಗ್ತಾ 50 ಆ ಕಡೆ ಬರ್ತಾ 50 ಖಾಲಿ ಆಗೋಗ್ತದೆ. ಹೌದು ಹೌದು ಗುರು. ನನಗೆ ನಾಳೆ ಲಲಿತಾ ಸಹಸ್ರನಾಮದ್ದು ಬಂದಿದ್ದು ಬಹಳ ಖುಷಿ ಆಯ್ತು ಗುರುಜಿ. ಇದು ಒಂದು ಅದನ್ನ ಉಪಯೋಗ ಮಾಡ್ಕೊಳಕ್ಕೆ ಒಂದು ಇನ್ನೊಂದು ಅವಕಾಶ ಸಿಕ್ತು ಅನಿಸ್ತು ನಿಮ್ಗೆ ನನಗೆ. ಎಷ್ಟು ಪಾಂಪ್ಲೆಟ್ಸ್ ಬೇಕಂತ ನಾನು ಫೋನ್ ಮಾಡಿ ಮಧ್ಯಾಹ್ನಕ್ಕೆ ಇವತ್ತಿನ ಸಂಜೆವರೆಗೆ ಅದನ್ನ ಅಷ್ಟು ಹಾಕ್ಬಿಟ್ಟು ನೋಡ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ ಗುರುಜಿ. ಫೋನ್ ಮಾಡಿ. ಅದು ನಾಳೆ ಬೆಳಗ್ಗೆ ಇದೆ ಅದು ಕಾರ್ಯಕ್ರಮ. ನಿಮ್ಗೆ ನೈಟ್ 7-8 o'clock ಆದ್ರೂ ನಮ್ಮ ಫೌಂಡೇಶನ್ ಅವ್ರು ಬಂದು ಕೊಟ್ಬಿಟ್ಟು ಮತ್ತೆ ಮನೆಗೆ ಹೋಗ್ತಾರೆ ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಎಸ್ ಅಶ್ವಿನ್ ಮೇಡಮ್. ಎಸ್ ಗುರುಜಿ. ಮಾಸ್ಟರ್ಸ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯೋಗ ದಿನಾಚರಣೆ ಇನ್ವೈಟ್ ಮಾಡೋದಕ್ಕೆ ನಮ್ಮ ಲಕ್ಷ್ಮಿ ಮೇಡಮ್, ಹರೀಶ್ ಸರ್, ಲಕ್ಷ್ಮೀದೇವಿ ಪಂಡಿತ್, ರೇವತಿ ಮೇಡಮ್, ಉಮಾದೇವಿ ಮೇಡಮ್, ಯಾರೆಲ್ಲ ಮಾಸ್ಟರ್ಸ್ ಇದ್ದೀರಿ ಎಲ್ರು ಕೂಡ 2 ನಿಮಿಷ ಅಥವಾ 3 ನಿಮಿಷಗಳಲ್ಲಿ ಒಂದು ವಿಡಿಯೋ ಮಾಡಿ 1 ಗಂಟೆ ಒಳಗಡೆ ಕಳಿಸಿದ್ರೆ ದಯವಿಟ್ಟು ಇದಕ್ಕೆ ಒಂದು 2-5 ನಿಮಿಷ ಸಮಯಾವಕಾಶ ಆಗುತ್ತೆ. ಈ ಕೆಲಸ ಮಾಡಿ ಮತ್ತೆ ನಾನು ಕಳಿಸ್ಕೊಡಿ. ಇದನ್ನ ಯೂಟ್ಯೂಬ್ಗೆ ಮೋಹತರ್ ಫೌಂಡೇಶನ್ ಇಂದ ಅಪ್ಲೋಡ್ ಮಾಡಲಾಗುತ್ತೆ. ಎಲ್ರು ಕೂಡ ದಯವಿಟ್ಟು ಈ ಕೆಲಸ ಮಾಡಿ. ಮತ್ತೆ ಕಾಲ್ಸ್ ಮಾಡೋದಿಕ್ಕಾಗಲ್ಲ. ಹಾಗೆ ಕೋಟಿಂಗು ಕೂಡ ಮೆಸೇಜ್ ಬರಿತೀನಿ. ಓಕೆ ಮಾಸ್ಟರ್ಸ್? ಇಲ್ಲ, ಖಂಡಿತ ಇವತ್ತು ಮಾಡ್ತೀವಿ. ಆಮೇಲೆ ಇವತ್ತು 3 ಗಂಟೆಯಿಂದ 4:15 ಸೆಷನ್ ಅಲ್ಲಿ ಲಕ್ಷ್ಮೀಕಾಂತಮ್ಮ ಅವ್ರದ್ದು ಚಕ್ರ ಧ್ಯಾನ ಇದೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗ್ರೇಟ್ ಗ್ರೇಟ್ ಗ್ರೇಟ್, ವಂಡರ್ಫುಲ್. ತುಂಬಾ ತುಂಬಾ ಅದ್ಭುತವಾದ ಇರ್ತದೆ ಕಾರ್ಯಕ್ರಮ, ತುಂಬಾ ಅದ್ಭುತವಾದ ಧ್ಯಾನ ಕಾರ್ಯಕ್ರಮ. ಸೊ ಎಲ್ಲರೂ ಅಟೆಂಡ್ ಆಗ್ತಾರೆ ಬಿಡಿ, ಎಲ್ಲ ಅಟೆಂಡ್ ಆಗ್ತಾರೆ. ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಎಲ್ಲರಿಗೂ ಅನುಭವ ಇದೆ ಆ ಕಾರ್ಯಕ್ರಮದ ಬಗ್ಗೆ. ತುಂಬಾ ಲಾಸ್ಟ್ ಟೈಮ್ನು ತುಂಬಾ ಚೆನ್ನಾಗಿತ್ತು. ಎಸ್, ಅದು ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಿದೆ ಸರ್ ಇನ್ನ. ಹೌದು ಹೌದು, ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ, ಬೆಳಗ್ಗೆ ಸಂಗೀತ ಧ್ಯಾನದಲ್ಲಿ ಎಲ್ಲ ಕಡೆನೂ ಮತ್ತೆ ಈ ಯೋಗ ಡೇ ಬಗ್ಗೆ ದಯವಿಟ್ಟು ಮಾತಾಡಿ ಎಲ್ಲರೂ. ಓಕೆ, ಅದು ಮಾತಾಡ್ತೀವಿ ಸರ್. ಇವತ್ತು ಮನೆಯಲ್ಲೇ ಇರ್ತೀನಿ, ಅದೇ ಕಾರ್ಯಕ್ರಮ ಮುಗಿಸ್ತೀನಿ ಸರ್. ರೈಟ್ ರೈಟ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಇವತ್ತು ಮರೀದೆ 7 ಗಂಟೆಗೆ ನಮ್ಮ ಯೋಗ ದಿನಾಚರಣೆ ಸಂಬಂಧಪಟ್ಟಂಗೆ ಚರ್ಚೆ ಇರುತ್ತೆ. ಎಲ್ರು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಮಹಾವತಾರ್ ಫೌಂಡೇಶನ್ ರೀತಿ ಯಾವುದೂ ಇಲ್ಲ ಸಾಟಿ, ಹಾಗೆ ನಮ್ಮ ಲಕ್ಷ್ಮಿ ಮೇಡಮ್ ನಂತೆ ಯಾರು ಇಲ್ಲ ಘಾಟಿ, ಹಾಗೆ ಶೈಲಜಾ ಮೇಡಮ್ ನಂತೆ ಇಲ್ಲ ಚೂಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ನಮ್ ಗುರುಜಿ ಮುಖದಲ್ಲಿ ನಗು ನೋಡ್ತಾ, ಹಾಗೆ ಇವತ್ತಿನ ಯೋಗ ಧ್ಯಾನ ಜ್ಞಾನವನ್ನು ಕೊಟ್ಟಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳು. ಹಾಗೂ ಇವತ್ತಿನ ಚರ್ಚೆ ಏನಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ವಿಶ್ವದ ಒಳಿತಿಗಾಗಿ ಮಾಡುವಂತಹ ಈ ಪುಣ್ಯ ಕಾರ್ಯಕ್ಕೆ ಸೇವೆ ಸಲ್ಲಿಸಿ ವಿಶ್ವದ ಒಂದು ಕೃತಜ್ಞತೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮ್ಯಾಮ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.